ದಾಟು ಅಧ್ಯಾಯ 12 ಮುಂದುವರಿದ ಭಾಗ. ಸತ್ಯ ಮೈಸೂರಿನಲ್ಲಿ 3.5 ತಿಂಗಳಿದ್ದಳು. ಪುಸ್ತಕ ಭಂಡಾರದಲ್ಲಿ ಓದುವುದು, ಹಾಸ್ಟೆಲಿಗೆ ಬಂದು ಮಲಗಿದಾಗ ಅದೇ ವಿಷಯವನ್ನು ಸ್ವಪ್ನದಲ್ಲೂ ಕಾಣುವುದು, ಹೀಗೆ ಅವಳು ಅಷ್ಟು ದಿನಗಳು ಇತಿಹಾಸದ ಕಾಲವನ್ನೇ ಕಾಣುತ್ತಿದ್ದಳು. ಆ ಕಾಲದಲ್ಲಿ ಇರುತ್ತಿದ್ದಳು. ಮೊದಮೊದಲು ಅವಳಿಗೆ ಬೇಕಾದ ವಿಷಯ ಹಿಡಿತಕ್ಕೆ ಸಿಕ್ಕುತ್ತಿರಲಿಲ್ಲ. ಶ್ರೀನಿವಾಸನ ಬೇರೆ ಮದುವೆ, ಅವನ ಹೆಂಡತಿಯ ಬಸುರು, ಅಪ್ಪನ ಹುಚ್ಚು, ಅವರ ಅರುಂಧತಿ, ಶ್ರೀನಿವಾಸನ ಹೆಂಡತಿಗೆ ಶಾಪ, ಅವಳ ಸಾವು, ತಾನು ಅಪ್ಪನ ನೆಲಕ್ಕೆ ಸಂಬಂಧಿತಳಾದುದು, ಈ ನಿಜ ಜೀವನದ ಘಟನೆಗಳ ಪ್ರಭಾವದಿಂದ ಮುಕ್ತವಾಗಿ ಪೂರ್ಣವಾಗಿ ಇತಿಹಾಸದ ಕಾಲವನ್ನು ಪ್ರವೇಶಿಸುವುದು ಮನಸ್ಸಿಗೆ ಸಾಧ್ಯವಾಗುತ್ತಿರಲಿಲ್ಲ. ವರ್ತಮಾನಕ್ಕೂ ಭೂತಕ್ಕೂ ತಮ್ಮವೇ ಆದ ವ್ಯತ್ಯಾಸಗಳಿದ್ದವು. ಆದರೆ ಓದು ಮತ್ತು ಚಿಂತನೆಗಳು ಬೆಳೆದಂತೆಲ್ಲ ಈ ವ್ಯತ್ಯಾಸಗಳು ಕಡಿಮೆಯಾಗಿ ಕೊನೆಗೆ ಇಲ್ಲವಾದವು. ತನ್ನ ಸುತ್ತುಮುತ್ತಿನ, ತನ್ನ ಹಳ್ಳಿಯ, ತನ್ನ ಮನೆಯ ಜೀವನವನ್ನೇ ಇತಿಹಾಸದಲ್ಲೂ ನೋಡುತ್ತಿರುವೆನೇನೋ ಎಂದು ತೋರುವ ಮಟ್ಟಿಗೆ ಅವಳಿಗೆ ಸಮಸ್ಯೆಯು ಸ್ಪಷ್ಟವಾಗಿ ಗೋಚರಿಸಲು ಪ್ರಾರಂಭಿಸಿತು. ತನಗೆ ಬೇಕಾದ ವಿಷಯಗಳನ್ನೆಲ್ಲ ಸಂಗ್ರಹಿಸಿ ಟಿಪ್ಪಣಿ ಸಿದ್ಧವಾದ ಮೇಲೆ ಮೈಸೂರನ್ನು ಬಿಡುವುದೆಂದು ನಿರ್ಧರಿಸಿದಳು. ಅಷ್ಟರಲ್ಲಿ ಊರಿನ ಜ್ಞಾನ ಎಳೆಯುತ್ತಿತ್ತು. ತೋಟ, ಕೊಳ, ಹೊಸದಾಗಿ ಕಟ್ಟಿಸಿದ ಮನೆ, ಅದಕ್ಕಿಂತ ಹೆಚ್ಚಾಗಿ ಅಪ್ಪ ತನಗೆ ಯಜ್ಞೋಪವೀತ ಹಾಕಿದ ಜಾಗವು ಅವಳನ್ನು ಪ್ರಚಂಡ ಶಕ್ತಿಯಿಂದ ಸೆಳೆಯುತ್ತಿದ್ದವು. ಅಪ್ಪ ಹವನ ಮಾಡುತ್ತಿದ್ದ ಜಾಗವನ್ನು ತಾನು ಕಟ್ಟಿಸಿದ ಮನೆಯಲ್ಲಿ ಹಾಗೆಯೇ ಬಿಡಿಸಿದ್ದಳು. ಒಂದು ದಿನ ತನ್ನ ಪ್ರೊಫೆಸರರಿಗೆ, ಹಾಸ್ಟೆಲ್ ವಾರ್ಡನರಿಗೆ, ಪುಸ್ತಕ ಭಂಡಾರಗಳಿಗೆ ವಂದನೆ ಸಲ್ಲಿಸಿ ತನ್ನ ಟಿಪ್ಪಣಿ ಬಟ್ಟೆ ಬರೆಗಳನ್ನೆಲ್ಲ ಕಟ್ಟಿ ಹೊರಟಳು. ಬಸ್ ಸ್ಟ್ಯಾಂಡಿಗೆ ಬಂದಾಗ ಅತ್ತಿಗೆ ಜಯಮ್ಮ, ಹಿರಿಯ ಮಗು ಮತ್ತು ಕೈಯಿನ ರಾಧಾ ಇವರ ನೆನಪು ಬಂತು. ಸ್ಟ್ಯಾಂಡಿನಲ್ಲಿ ಜವಳಿ ಅಂಗಡಿಗೆ ಹೋಗಿ ಜಯಮ್ಮನಿಗೆ ಒಂದು ಒಳ್ಳೆಯ ವಾಯಿಲ್ ಸೀರೆ, ಬ್ಲೌಸ್ ಬಟ್ಟೆ, ಮಕ್ಕಳಿಗೆ ರೆಡಿಮೇಡ್ ಬಟ್ಟೆ ಮತ್ತು ಹಣ್ಣುಗಳನ್ನು ಕೊಂಡಳು. ಮಧ್ಯಾಹ್ನ 3 ಗಂಟೆಗೆ ಊರಿನ ಸ್ಟ್ಯಾಂಡಿನಲ್ಲಿ ಇಳಿದವಳು ತನ್ನ ಸಾಮಾನುಗಳನ್ನು ಹೊತ್ತುಕೊಂಡು ನೇರವಾಗಿ ಅಣ್ಣನ ಮನೆಗೆ ಹೋದಳು. ನರಸಿಂಹ ಜೋಯಿಸರು ಜಗುಲಿಯ ಮೇಲೆ ಮಲಗಿ ನಿದ್ರಿಸುತ್ತಿದ್ದರು. ಇವಳನ್ನು ಕಂಡ ಜಯಮ್ಮ ಸಂಭ್ರಮದಿಂದ ಸ್ವಾಗತಿಸಿದಳು. ಇಂಥ ಹೋಲ್ಡಾಲು ಈ ಕೈಚೀಲನ ಒಬ್ಬಳೇ ಹೊತ್ಕೊಂಡು ಬಂದಿಯಲ್ಲ, ಹೋಟೆಲು ಹತ್ತಿರ ಯಾರೂ ಆಳುಗಳೇ ಇರಲಿಲ್ಲವೇ? ನಮ್ಮ ಸಾಮಾನು ನಾವೇ ಹೊರಬೇಕು ಅಂತೀಯ, ಈಗ ಇನ್ನೂ ಎಷ್ಟು ಬಡವಾಗಿದೀಯ, ಕನ್ನಡಿಲಿ ನೋಡ್ಕ ಎಂದು ತಲೆಯ ಮೇಲಿನ ಹೋಲ್ಡಾಲನ್ನು ಇಳಿಸಿಕೊಂಡಳು. ವೆಂಕಟೇಶ ಮನೆಯಲ್ಲಿರಲಿಲ್ಲ. ಊರಿನಲ್ಲಿ ಸೆನ್ಸಸ್ ನಡೆಯುತ್ತಿದೆಯಂತೆ, ಊರೊಳಗೆ ಹೋಗಿದ್ದಾನೆ. ಸತ್ಯ ಕೈಕಾಲು ತೊಳೆದು ಬಟ್ಟೆ ಬದಲಾಯಿಸಿದಳು. ವಾಸು ತಿಂಡಿ ಹೊಸ ಬಟ್ಟೆ ಕಂಡು ಕುಣಿದ. ಕೈಯಿನ ಮಗು ಮಲಗಿತ್ತು. ನಂಗ್ಯಾಕೆ ಸೀರೆ ತಂದೆ ಎಂದು ಆಕ್ಷೇಪಿಸಿದರೂ ಅದರಿಂದ ಜಯಮ್ಮನಿಗೆ ಸಂತೋಷವಾಯಿತು. ಸತ್ಯ ಊಟ ಮಾಡುವಾಗ ಅತ್ತಿಗೆಯನ್ನು ಸರಿಯಾಗಿ ನೋಡಿದಳು. ಈ ಮಗುವಿಗೆ 8 ತಿಂಗಳು. ಬಾಣಂತಿತನ ಮುಗಿಸಿಕೊಂಡು ಬಂದಾಗ ಜಯಮ್ಮ ಸಣ್ಣಗಿದ್ದಳು. ಈಗ ಇಷ್ಟು ದಿನವಾದರೂ ಮೈ ತುಂಬಿಕೊಂಡಿಲ್ಲ. ಮಗು ಹಾಲು ಕುಡಿಯುತ್ತಿರುವಾಗ ಹಾಗೆಯೋ ಏನೋ ಎಂದುಕೊಂಡರೂ ಕೇಳಿದಳು. ನೀನ್ಯಾಕೆ ಹಿಂಗಿದೀಯಾ? ಸರಿಯಾಗಿ ಹಾಲು ತುಪ್ಪ ತಿಂದು ಚೆನ್ನಾಗಾಗಬೇಡವೇ? ಮನೇಲಿ ಹಸು ಕೊಡ್ತಿಲ್ಲವೇ? ಕೊಡ್ತಿದೆ. ಅದ್ಯಾಕೆ ಹಿಂಗೆ ಒಣಕ್ಕಂಡಿದೀಯಾ? ಒಣಕ್ಕಂಡೇನು, ಚೆನ್ನಾಗೇ ಇದ್ದೀನಿ, ಅದೃಷ್ಟ ಇದ್ದ ಹಾಗೆ ಎಂದು ಅವಳು ಸುಮ್ಮನಾದಳು. ಅವಳ ತವರು ಮನೆಯಿಂದ 16,000 ರೂಪಾಯಿಯನ್ನು ವೆಂಕಟೇಶ ಕಿತ್ತಿದ್ದರಿಂದ ಅಲ್ಲಿ ಅವರಿಗೆ ಕಷ್ಟವಾಗಿದೆ. ಆ ಯೋಚನೆ ಜಯಮ್ಮನಿಗೆ ಹೊತ್ತಿದೆ ಎಂದು ಸತ್ಯ ಅರ್ಥ ಮಾಡಿಕೊಂಡಳು. ವಿಠ್ಠಲಾಪುರದಲ್ಲಿ ಹೇಗಿದ್ದಾರೆ? ಕಾಗದ ಬಂದಿತ್ತೇ? ಬಂದಿತ್ತಮ್ಮ. ಹೇಗಿದ್ರೂ ಕೇಳೋಕೆ ನಂಗಿನ್ನು ಯಾವ ಮುಖವಿದೆ? ಸತ್ಯ ಸುಮ್ಮನೆ ಮಜ್ಜಿಗೆ ಅನ್ನ ಉಣ್ಣುತ್ತಿದ್ದಳು. ಅತ್ತಿಗೆಯ ಮಾತಿನ ಅರ್ಥ ಅವಳ ಅಂತಃಕರಣವನ್ನು ತಟ್ಟುತ್ತಿತ್ತು. ಜಯಮ್ಮ ಅಂದಳು, ನಿಂಗೆ ಹಿಂಗಾಯ್ತು, ಊರಿಗೆ ಬರೋಕ್ಕೆ ಹೀನಾಯ ಮಾಡಿಕೊಂಡು ನೀನು ಅಲ್ಲಿ ಜವಳಿ ಅಂಗಡೀಲಿ ಕೆಲಸ ಮಾಡ್ತಿದೀಯಾ ಅಂದ್ಕೊಂಡು ಅಪ್ಪ ನಿನ್ನ ಹೆಸರಿಗೆ ಒಂದಿಷ್ಟು ಜಮೀನು ಬರೆದರು. ಏನು ಗಂಟು ಹೋದದ್ದು? ಇಲ್ಲಿ ನಮಗೇನು ಕಮ್ಮಿ ಉಳಿದಿತ್ತೆ? ಪಿತ್ರಾರ್ಜಿತ ಆಸ್ತಿಯಲ್ಲಿ ಅರ್ಧ, ಪೂರ್ತಿ ದೇವರ ಜಮೀನು, ಈ ಮನೆ ಹಿತ್ತಿಲು. ಅಲ್ಲದೆ ಹೋಟೆಲಿನಲ್ಲೇ ದಿನಕ್ಕೆ 15 ರೂಪಾಯಿ ಬರ್ತಿದೆ, ಪೇಪರ್ ಏಜೆನ್ಸಿದು. ಇದರ ಮೇಲೆ ಇವರು ಯಾವ ಯಾವ ಬಾಬಿನಲ್ಲೋ ಸಂಪಾದನೆ ಮಾಡ್ತಾರೆ. ಇಷ್ಟು ಸಾಲದು ಅಂತ ಹೆಣ್ಣು ಕೊಟ್ಟೋರ ಎದೆ ಕೆರೆದರು. ಅಶ್ವತ್ಥಣ್ಣನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಈಗ 31 ಅವನಿಗೆ. ನಾನು ಮದುವೆಯೇ ಮಾಡ್ಕೊಳ್ಳಲ್ಲ ಅಂತಾನೆ.
ಈ ಸಲ ಊರಿನಲ್ಲಿ ಬಾಣಂತನ ಮಾಡಿಸ್ಕೊಳ್ಳೋಕ್ಕೆ ನನಗೆ ಎಷ್ಟು ಹೀನಾಯವಾಯಿತು ಅಂತೀಯ? ಅವರೇನೋ ಕರೆದು ಕಳಿಸಿ ಮಾಡ್ತೀವಿ ಅನ್ನಬಹುದು. ಆದರೆ ಅಲ್ಲಿ ಹೋಗಿ ಉಪಚಾರ ಮಾಡಿಸ್ಕೊಂಡು ಹೊಸ ಸೀರೆ ಉಡಿಸ್ಕೊಂಡು ಬರೋಕ್ಕೆ ನನಗೆ ಹೇಗೆ ಮುಖವಿರುತ್ತೆ? ಒಟ್ಟಿನಲ್ಲಿ ತವರು ಮನೆ ತೋರಿತು. ಜಯಮ್ಮನ ಭಾವನೆ ಸತ್ಯಳಿಗೆ ಅರ್ಥವಾಗುತ್ತಿತ್ತು. ಆದರೆ ವೆಂಕಟೇಶನ ಸ್ವಭಾವ ಅದಕ್ಕಿಂತ ಹೆಚ್ಚು ಅರ್ಥವಾಗಿತ್ತು. ಈ ಮಧ್ಯೆ ತಾನು ಏನೂ ಮಾಡುವಂತಿಲ್ಲ. ಸಮಾಧಾನ ಹೇಳಿದಳು. ಈಗ ಆದದ್ದಾಗಿದೆ, ಮನಸ್ಸಿಗೆ ಯೋಚನೆ ಹಚ್ಚಿಸ್ಕೊಂಡು ಯಾಕೆ ಕೊರಗ್ತೀಯ? ಕೊರಗಿ ಸಣ್ಣಗಾಗಿ ಕಾಯಿಲೆ ಬರಿಸ್ಕೊಂಡ್ರೆ ಏನು ಪ್ರಯೋಜನ? ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು? ಅಯ್ಯೋ, ನಾನು ಸತ್ರೆ ಯಾರು ಅಳಬೇಕು ಬಿಡು ಎಂದು ಅವಳು ತನ್ನ ಕಣ್ಣನ್ನು ತೇವ ಮಾಡಿಕೊಂಡಳು. ಅತ್ತರೆ ಆಗಿರೋದು ಬದಲಾಗುತ್ತೆಯೇ? ಅದು ಹೊಕ್ಕಳ್ಳಿ, ಕಷ್ಟಪಡೋದು ನನ್ನ ತವರು ಮನೆಯವರ ಹಣೆಲಿ ಬರೆದಿದೆ, ಪಡ್ತಾರೆ. ಆದರೆ ಇಲ್ಲಿ ನಾನಾದರೂ ಸುಖವಾಗಿದ್ದೀನೇ? ಏನಾಗಿದೆ ಹೇಳು ಜಯಮ್ಮ, ಬಿಡಿಸಿ ಹೇಳು ಎಂದು ಸತ್ಯ ಪ್ರೀತಿಯಿಂದ ಒತ್ತಿ ಕೇಳಿದಳು. ಕೈ ತೊಳ್ಕೊಂಡ್ ಬಾ, ಹೇಳ್ತೀನಿ. ಸತ್ಯ ತಟ್ಟೆ ಹಿಡಿದುಕೊಂಡು ಎದ್ದು ಬಚ್ಚಲ ಮನೆಗೆ ಹೋಗಿ ಕೈ ತೊಳೆದು ತಟ್ಟೆ ತೊಳೆದಳು. ಜಯಮ್ಮ ಹಿಂದೆಯೇ ಗೋಮೆ ಹಾಕಿಕೊಂಡು ಬಂದಳು. ಇಬ್ಬರು ಮತ್ತೆ ಅಡುಗೆ ಮನೆಗೆ ಬಂದ ಮೇಲೆ ಜಯಮ್ಮ ಧ್ವನಿಯನ್ನು ಸಣ್ಣಗೆ ಮಾಡಿ ಹೇಳಿದಳು. ನಾನು ಬಾಣಂತನಕ್ಕೆ ಹೋಗಿದ್ದೆನಲ್ಲ, ಆಗ ನಮ್ಮ ಮನೆ ಹಿತ್ತಿಲ ಬಾಗಿಲಿನಿಂದ ಆ ಹಜಾಮರ ಒಬ್ಬ ಹುಡುಗಿ ಇದ್ದಾಳೆ ನೋಡು, ಸೂಳೆ ಮುಂಡೆ ರುದ್ರಿ ಅಂತ, ಅವಳು ಬರ್ತಿದ್ಲಂತೆ. ಅವಳು ಬರೋಕ್ಕೆ ಮುಂಚೆ ಇವರು ನರಸಿಂಹ ಜೋಯಿಸರನ್ನ ಪೂಜೆಗೋ ಗದ್ದೆಗೋ ಅಥವಾ ಹೋಟೆಲು ಹತ್ತಿರಕ್ಕೋ ಕಳಿಸ್ತಿದ್ರಂತೆ. ಸತ್ಯಳಿಗೆ ವ್ಯಸನವಾಯಿತು. ಹೆಚ್ಚು ಆಶ್ಚರ್ಯವಾಗಲಿಲ್ಲ. ಈ ದಾರಿ ಹಿಡಿದೇ ವೆಂಕಟೇಶ ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ಫೇಲಾದದ್ದು. ಮನೆಗೆ ಅಡುಗೆ ಮಾಡುವ ಸೊಸೆ ಬೇಕೆಂಬುದರ ಜೊತೆಗೆ ಈ ಕಾರಣವೂ ಸೇರಿ ಅಪ್ಪ ಅವನಿಗೆ ಬೇಗ ಮದುವೆ ಮಾಡಿದರು. ಈ ವಿಷಯ ಜಯಮ್ಮನಿಗೆ ಗೊತ್ತಿಲ್ಲ. ಜಯಮ್ಮ ತುಂಬ ಲಕ್ಷಣವಾದ ಹುಡುಗಿ. ಮದುವೆಯಲ್ಲಂತೂ ಕರ್ಪೂರದ ಗೊಂಬೆಯ ಹಾಗೆ ಕಾಣುತ್ತಿದ್ದಳು. ನಮ್ಮ ಜನದಲ್ಲಿ ಈ ಬಣ್ಣ, ಈ ರೂಪರೇಖೆ ಇರುವ ಹೆಣ್ಣು ಮಕ್ಕಳು ಅಪೂರ್ವವೆಂದು ಸತ್ಯಳೆ ಅಂದುಕೊಂಡಿದ್ದಳು. ಈಗ 2 ಮಕ್ಕಳ ತಾಯಿಯಾದ ಮೇಲೂ ಅವಳ ಲಕ್ಷಣ ಮತ್ತು ಮುಖದ ಮೇಲಿನ ಕಳೆ ಕಮ್ಮಿಯಾಗಿಲ್ಲ. ಮಿಡಲ್ ಸ್ಕೂಲ್ ಮಾತ್ರ ಮುಗಿಸಿದ್ದರೂ ಅವಳ ಮುಖದ ಮೇಲೆ ದಡ್ಡತನದ ಮಂಕು ಇಲ್ಲ. ಬುದ್ಧಿಶಕ್ತಿಯೂ ಚುರುಕಾಗಿದೆ. ಸ್ವಭಾವವಂತೂ ಒಳ್ಳೆಯದು. ಇಂತಹ ಹೆಂಡತಿ ಇರುವಾಗ ವೆಂಕಟೇಶ ಯಾಕೆ ಹೀಗೆ ಮಾಡಿದ? ಅವಳು ಸಮಾಧಾನ ಹೇಳಿದಳು. ಒಬ್ಬೊಬ್ಬರ ಸ್ವಭಾವ ಹಾಗಿರುತ್ತೆ. ನೀನು ಬಾಣಂತನಕ್ಕೆ ಹೋಗಿದ್ದಾಗ ಹಾಗೆ ಮಾಡಿರಬಹುದು, ಈಗ ನಿಂತಿರಬಹುದು. ಹೆಂಡತಿ ಬಾಣಂತನಕ್ಕೆ ಹೋದ್ರೆ ಇವರಿಗೆ ನೆಟ್ಟಗಿರೋಕ್ಕಾಗುಲ್ವೇ? ಅವಳು ಹೇಳಿ ಕೇಳಿ ಹಜಾಮರೋಳು. ಅವಳ ಅಪ್ಪ ಮುಟ್ಟಿ ಕ್ಷೌರ ಮಾಡಿದ್ರೆ ಹಂಡೆಗೆ ತುಳಸಿ ಬೇರಿನ ಮಣ್ಣು ಹಾಕಿ ಸ್ನಾನ ಮಾಡ್ತಾರೆ. ಅವಳನ್ನ ನೀನು ನೋಡಿದೀಯಾ? ಕುದುರೆ ಇದ್ದ ಹಾಗಿದ್ದಾಳೆ ಸುಳೆ ಮುಂಡೆ. ನಿಂಗೆ ಯಾರು ಹೇಳಿದ್ರು? ಸುಳ್ಳಿದ್ರೂ ಇರಬಹುದು. ಕುಪ್ಪಣ್ಣಯ್ಯಂಗಾರರ ಹೆಂಡತಿ ಒಬ್ಬರಲ್ಲ, ಇನ್ನೂ 2-3 ಜನ ಅಂದ್ರು. ಸುಳ್ಳೇನಲ್ಲ. ಈಗ ಸಂಬಂಧ ಇದೆಯೋ ಇಲ್ಲವೋ ಗೊತ್ತಿಲ್ಲ. ನಾನು ಕೇಳಿದ್ರೆ, ನಿಂಗೆ ಅವಳು ಹೇಳಿದ್ದು, ಎಕ್ಕಡ ತಗೊಂಡು ಹಾಕ್ತೀನಿ ಅವಳಿಗೆ ಅಂತ ದಬಾಯಿಸಿಬಿಟ್ರು. ಯಾರು ತಾನೇ ಇಂಥ ವಿಷಯದಲ್ಲಿ ಎದುರಿಗೆ ಬಂದು ಹೇಳ್ತಾರೆ? ನಾನು ತಾನೇ ಅವರ ಹೆಸರನ್ನು ಹೇಗೆ ಹೇಳಲಿ? ಸತ್ಯಳಿಗೆ ಅತ್ತಿಗೆಯ ಬಗೆಗೆ ಕನಿಕರವೆನಿಸಿತು. ವೆಂಕಟೇಶನಿಗೆ ತಾನು ಒಂದು ಮಾತು ಹೇಳಬಹುದು, ಆದರೆ ಅವನು ತನ್ನನ್ನೇ ದಬಾಯಿಸುತ್ತಾನೆ. ಈಗ ಮಾಡಿರುವುದನ್ನು ಒಪ್ಪಿಕೊಳ್ಳದಿದ್ದರೂ ಮುಂದೆ ಇಂಥದಕ್ಕೆ ಹೋಗಲು ಸ್ವಲ್ಪ ಭಯವಿದ್ದರೆ ಸಾಕು. ಆದುದರಿಂದ ತಾನು ಹೇಳಬೇಕು ಎಂದುಕೊಂಡಳು. ಅದೇ ಮಾತನ್ನು ಅತ್ತಿಗೆಗೆ ಹೇಳಿದಳು. ನೀನು ಹೇಳಬೇಕು, ಅವರು ಇನ್ಯಾರಿಗೂ ಒಂದು ಚಿಟಿಕೆ ಉಪ್ಪು ಹಾಕೋಲ್ಲ ಎಂದು ಜಯಮ್ಮನು ಒತ್ತಾಯ ಮಾಡಿದಳು. ಸತ್ಯ ಸಂಜೆಗೆ ತೋಟಕ್ಕೆ ಹೊರಟಳು. ಆದರೆ ಜಯಮ್ಮ ಬಿಡಲಿಲ್ಲ. ಅಲ್ಲಿ ಬೀಗ ಹಾಕಿದೆ, ಒಳಗೆ ಎಷ್ಟು ಧೂಳು ತುಂಬಿದೆಯೋ ಕಾಣೆ. ಈಗ ಹೋಗಿ ಏನು ಮಾಡ್ತೀಯಾ? ನೋಡು, ನೀನ್ಯಾಕೆ ಅಲ್ಲಿ ಒಬ್ಬಳೇ ಇರ್ತೀಯಾ? ಸುಮ್ಮನೆ ಇಲ್ಲಿರು. ಬೇಕಾದರೆ ತ್ವಾಟಕ್ಕೆ ಹೋಗಿ ದಿನ ಸುತ್ತಿಕೊಂಡು ಬಾ. ನಿಂಗೆ ಅರ್ಥವಾಗಲ್ಲ, ನಾನು ಅಲ್ಲೇ ಇರಬೇಕು. ಅಷ್ಟು ಆಶೆಯಾದರೆ ನಾಳೆ ಹೋಗು. ಈಗ ಬಸ್ಸಿನಲ್ಲಿ ಬಂದು ಸಾಕಾಗಿದೆಯಾ ಎಂಬ ಬಲವಂತಕ್ಕೆ ಅವಳು ಒಪ್ಪಿಕೊಂಡಳು. ಜಯಮ್ಮ ಎಂದಳು, ನೋಡು, ನಿನ್ನ ಕೈಲಿ ಹೇಳ್ಕಂಡಿದ್ರಿಂದ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ಹೊರಗಿನವರ ಕೈಲಿ ಹೇಳಿದ್ರೆ ನಮ್ಮನೆ ಮರ್ಯಾದೆ ಉಳಿಯುತ್ತೆಯೇ?
ಅಷ್ಟರಲ್ಲಿ ವಾಸು ಜೋಡಿಸಿಟ್ಟಿದ್ದ ಒಂದು ಕಂತೆ ಬಣ್ಣ ಬಣ್ಣದ ಅಚ್ಚಾದ ಕಾಗದಗಳನ್ನು ಹಿಡಿದುಕೊಂಡು ಅಡುಗೆ ಮನೆಗೆ ಬಂತು. ಬೀಡಿ ಅಥವಾ ಟೂರಿಂಗ್ ಟಾಕೀಸ್ನ ಜಾಹೀರಾತು ಚೀಟಿಗಳಂತೆ ಕಾಣುತ್ತಿದ್ದ ಅವು ಬೇರೆ ಬೇರೆ ಬಣ್ಣ, ಉದ್ದ, ಅಗಲದವುಗಳಾಗಿದ್ದವು. ಜಯಮ್ಮ ಎದ್ದು ಮಗುವಿನ ಕೈಯಿಂದ ಅವನ್ನು ಕಿತ್ತುಕೊಂಡು, ಮೇಜದ ಖಾನಿಗೆ ಯಾಕೆ ಕೈ ಹಾಕಿದ್ಯೋ? ಇದ ಹರಿದು ಹಾಕಿದರೆ ನಿಮ್ಮಣ್ಣ ಬೈತಾರೆ ನೋಡು ಎಂದಳು. ಸತ್ಯಳಿಗೆ ಕುತೂಹಲವಾಯಿತು. ಇಸಿದುಕೊಂಡು ಓದುತ್ತಾಳೆ. ಎಲ್ಲವೂ ಒಂದೇ ವಿಷಯಕ್ಕೆ ಸಂಬಂಧಿಸಿದವು. ಒಂದೊಂದು ಒಳ ಪಂಗಡದವರು ತಮ್ಮವರಿಗೆ ಬರೆದುಕೊಂಡಿರುವ ಸೂಚನಾ ಪತ್ರ. ಮೇಲಿನ ಕೆಂಪು ಬಣ್ಣದ ಕಾಗದದ ಮೇಲ್ಭಾಗದ ಮಧ್ಯದಲ್ಲಿ ಗಡ್ಡ ಮೀಸೆಗಳುಳ್ಳ ಒಬ್ಬ ಸಾಧುವಿನ ಚಿತ್ರ. ಹಣೆಯ ಮೇಲೆ 3 ನಾಮ, ಕೊರಳ ಜನಿವಾರ ಕಾಣುತ್ತಿದೆ. ಚಿತ್ರದ ಕೆಳಗೆ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರಸನ್ನ ಎಂದು ಬರೆದು ಅದರ ಕೆಳಗಿನಿಂದ ಪ್ರಾರಂಭಿಸಿತ್ತು. ಮಹರ್ಷಿ ಸಂತಾನರೇ, ನಿಮ್ಮ ಪೂರ್ವ ಪಿತಾಮಹರನ್ನು ಜ್ಞಾಪಿಸಿಕೊಳ್ಳಿ. ವಾಲ್ಮೀಕಿ ಮಹರ್ಷಿಗಳೆಂದು ಪ್ರಖ್ಯಾತರಾಗಿ ಸರ್ವ ಋಷಿಗಳಿಗೂ ಶ್ರೇಷ್ಠರಾದ ವಾಲ್ಮೀಕಿಗಳು ಮಹರ್ಷಿಗಳಾಗುವ ಮುಂಚೆ ಬೇಡರಾಗಿದ್ದರು. ಆದರೆ ಭಗವಂತನ ತಪಸ್ಸಿನಿಂದ ಋಷಿಗಳಾಗಿ ಶ್ರೀರಾಮಾಯಣವನ್ನು ಬರೆದು ಲೋಕೋಪಕಾರ ಮಾಡಿದುದೇ ಅಲ್ಲ, ಲೋಕಮಾತೆ ಸೀತಮ್ಮನವರನ್ನು ತಮ್ಮ ಆಶ್ರಮದಲ್ಲಿಟ್ಟುಕೊಂಡು ಸಾಕಿ ಲವ ಕುಶರಿಗೆ ವಿದ್ಯೆ ಕಲಿಸಿದರು. ಹೀಗೆ ಶ್ರೀರಾಮನ ಮಕ್ಕಳ ಗುರುಗಳೇ ಆದ ಅವರು ಸೀತಮ್ಮನವರಿಗೆ ತಂದೆಯಾದರು. ಅವರ ವಂಶಜರಾದ ನಮ್ಮನ್ನು ಬೇಡ ಎಂಬ ಕೀಳು ಹೆಸರಿನಿಂದ ಕರೆದು ಇತರ ಮೇಲುಜಾತಿಗಳವರು ಅವಮಾನ ಮಾಡುತ್ತಿದ್ದಾರೆ. ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳೆಲ್ಲರೂ ಬೇಡರೇ ಆಗಿದ್ದರು. ವಾಸ್ತವವಾಗಿ ನಾವು ಬ್ರಾಹ್ಮಣರೇ. ಈ ಸರ್ತಿ ಮಾಡುವ ಜನಗಣತಿಯಲ್ಲಿ ನೀವೆಲ್ಲ ವಾಲ್ಮೀಕಿ ಬ್ರಾಹ್ಮಣ ಎಂದು ಹೆಸರು ಬರೆಸಬೇಕೇ ಹೊರತು ಬೇಡ ಎನ್ನಕೂಡದು. ಜೈ ವಾಲ್ಮೀಕಿ ಮಹರ್ಷಿ, ರಾಮಬ್ರಹ್ಮ. ಸತ್ಯಳಿಗೆ ಕುತೂಹಲವೆನಿಸಿತು. ಮೊದಲು ಒಂದು ಕ್ಷಣ ನಗೆ ಬಂತು. ಅನಂತರ ಗಂಭೀರಳಾಗಿ ಅದನ್ನು ಮತ್ತೊಮ್ಮೆ ಓದಿದಳು. ನಂತರ ಎರಡನೆಯದನ್ನು ನೋಡಿದಳು. ಕಾಳಿದಾಸ ಮಹಾಕವಿಗೆ ಜಯವಾಗಲಿ ಎಂದು ಆರಂಭಿಸಿದ ಅದರಲ್ಲಿ ಚಿತ್ರವಿರಲಿಲ್ಲ. ಕಾಳಿದಾಸನೆಂದು ವಿಶ್ವಪ್ರಸಿದ್ಧನಾಗಿರುವ ಕವಿಯು ನಮ್ಮವನು. ಸರಸ್ವತಿಯ ವರಪುತ್ರರು ನಾವು. ಇತರ ಮೇಲುಜಾತಿಯವರು ಕುರುಬ ಎಂಬ ಹೆಸರಿನಿಂದ ಕರೆದು ನಮ್ಮನ್ನು ದಡ್ಡರೆಂದು ಹಾಸ್ಯ ಮಾಡುತ್ತಾರೆ. ವಾಸ್ತವವಾಗಿ ನಮ್ಮ ಮತದ ಹೆಸರು ಕಾಳಿದಾಸ ಮತ ಎಂದು. ಈಗ ಆಗುವ ಜನಗಣತಿಯಲ್ಲಿ ಯಾರೂ ಕುರುಬ ಎಂದು ಬರೆಸಬಾರದಾಗಿ ಮತಬಾಂಧವರಲ್ಲಿ ಪ್ರಾರ್ಥನೆ. ಎಲ್ಲರೂ ಕಾಳಿದಾಸ ಮತ ಎಂದೇ ಬರೆಸಬೇಕೆಂದು ವಿನಂತಿ. ಶ್ರೀ ವಿಶ್ವಕರ್ಮಾಯ ನಮಃ ಎಂದು ಆರಂಭವಾದ 3ನೆಯ ಚೀಟಿಯು ಬ್ರಹ್ಮನಿಗೆ ಪ್ರತಿಸ್ಪರ್ಧಿಯಾಗಿ ನಿಂತ ವಿಶ್ವಕರ್ಮಾಚಾರ್ಯನು ಪ್ರಪಂಚವನ್ನು ಸೃಷ್ಟಿಸಿದನೆಂಬ ಕಥೆ ಸುಳ್ಳೆಂದು, ಪರಬ್ರಹ್ಮನೇ ವಿಶ್ವಕರ್ಮದ ರೂಪ ತಳೆದು ವಿಶ್ವವನ್ನು ಸೃಷ್ಟಿಸಿದನೆಂದು ಪ್ರತಿಪಾದಿಸಿತ್ತು. ಆ ಬ್ರಹ್ಮಾವತಾರವಿಲ್ಲದಿದ್ದರೆ ಈ ಪ್ರಪಂಚ, ಇಲ್ಲಿಯ ಮನುಷ್ಯರು ಯಾರೂ ಇರುತ್ತಿರಲಿಲ್ಲ. ಆದುದರಿಂದ ಅವನೇ ಸರ್ವ ಸೃಷ್ಟಿಯ ಮೂಲ. ಆಚಾರ್ಯ ಎಂದರೆ ಸರ್ವರಿಗೂ ಸರ್ವ ವಿದ್ಯಕ್ಕೂ ಗುರು ಎಂದು ಅರ್ಥ. ವಾಸ್ತವವಾಗಿ ಶೃಂಗೇರಿ ಮೊದಲಾದ ಮಠ ಸ್ಥಾಪನೆ ಮಾಡಿದ ಶಂಕರಾಚಾರ್ಯರು ನಮ್ಮವರು. ಒಂದು ಸಲ ತುಂಗಾ ದಡದಲ್ಲಿ ಸ್ನಾನ ಮಾಡಿ ಅವರು ಆವುಗೆಯನ್ನು ಮರೆತು ಶಾರದಮ್ಮನವರ ದೇವಸ್ಥಾನಕ್ಕೆ ಹೋದರು. ಪೂಜೆ ಮಾಡಿ ಹೊರಗೆ ಬಂದಾಗ ಬಿಸಿಲಿಗೆ ಕಾಲು ಸುಟ್ಟಿತು. ಹತ್ತಿರ ಕೆಲವು ಹುಡುಗರು ಆಡುತ್ತಿದ್ದರು. ಅವರನ್ನು ಕರೆದು, ಮಕ್ಕಳಿರ, ನದಿಯ ತಾವ ನನ್ನ ಮಠದ ಆವುಗೆಗಳಿವೆ, ತನ್ನಿ ಎಂದರು. ಹುಡುಗರು ಓಡಿದರು. ಅವರಲ್ಲಿದ್ದ ಬ್ರಾಹ್ಮಣ ಹುಡುಗರು ಕೈಗೆ ಸಿಕ್ಕಿದ ಒಂದು ಆವುಗೆಯನ್ನು ತಲೆಯ ಮೇಲೆ ಇಟ್ಟುಕೊಂಡು ತಂದರು. ವಿಶ್ವಕರ್ಮದ ಹುಡುಗರು ಒಬ್ಬೊಬ್ಬರಾಗಿ ಕಾಲಿಗೆ ಸಿಕ್ಕಿಸಿಕೊಂಡು ತಂದರು. ಅದನ್ನು ಕಂಡು ಕುಪಿತರಾದ ಶಂಕರಾಚಾರ್ಯರು, ನಿಮ್ಮ ಅಹಂಕಾರಕ್ಕೆ ಶಾಪ ಕೊಡುತ್ತೇನೆ. ನೀವು ನನ್ನ ಜನವೇ ಆದರೂ ಇನ್ನು ಮೇಲೆ ಈ ಮಠದ ಆಡಳಿತ ನಿಮಗೆ ಸಿಕ್ಕದೇ ಇರಲಿ, ಪರಮತದವರಾದ ಬ್ರಾಹ್ಮಣರಿಗೆ ಸೇರಲಿ ಎಂದರು. ಆಚಾರ್ಯರ ಶಾಪ ತಿಳಿದು ಅನಂತರ ವಿಶ್ವಕರ್ಮದ ಹಿರೀಕರೂ ಯಜಮಾನರು ಬಂದು ಅಡ್ಡಬಿದ್ದು ಕೇಳಿಕೊಳ್ಳಲಾಗಿ 1,000 ವರ್ಷಗಳ ನಂತರ ನಿಮಗೆ ಶಾಪ ಮುಕ್ತಿಯಾಗುತ್ತೆ ಎಂದು ಅನುಗ್ರಹಿಸಿ ಅಲ್ಲಿಂದ ಹಿಮಾಲಯಕ್ಕೆ ತಪಸ್ಸಿಗೆ ಹೋದರು. ಈಗ 1,000 ವರ್ಷ ಕಳೆದಿದೆ. ನಾವು ಬ್ರಾಹ್ಮಣ ಮಠಗಳ ಆಡಳಿತವನ್ನು ಪಡೆಯಲು ಹೋರಾಡುವ ಕಾಲ ಬಂದಿದೆ. ಅದು ಹೋಗಲಿ, ಅದು ಬೇರೆಯ ಮಾತು. ಆದರೆ ನಮ್ಮನ್ನು ಜನಗಳು ಅಕ್ಕಸಾಲಿಗರು ಎಂಬ ಹೀನಾಯದ ಹೆಸರಿನಿಂದ ಕರೆಯುವುದನ್ನು ತಪ್ಪಿಸಬೇಕು. ಈಗ ಬರುವ ಜನಗಣತಿಯಲ್ಲಿ
ನೀವು ಎಲ್ಲರೂ ವಿಶ್ವಕರ್ಮ ಬ್ರಾಹ್ಮಣ ಎಂಬ ಹೆಸರನ್ನು ಬರೆಸತಕ್ಕದ್ದು. ಯಾರು ಅಕ್ಕಸಾಲಿಗ, ಆಚಾರಿ ಎಂದು ಬರೆಸಕೂಡದು. ಕಸುಬು ಎಂಬ ಹೆಡ್ಡಿಂಗ್ನಲ್ಲಿ ವಿಶ್ವಕರ್ಮ ಎಂದು ಬರೆಸಬೇಕೇ ವಿನಃ ಚಿನ್ನ ಬೆಳ್ಳಿ ಎಂದಾಗಲಿ ಕುಲುಮೆ ಕಟ್ಟುವುದು ಎಂದಾಗಲಿ ಬರೆಸಕೂಡದು. ಒಂದೊಂದನ್ನು ಓದುತ್ತಿದ್ದಂತೆ ಸತ್ಯಳಿಗೆ ಹೊಸ ರೂಪವೇ ಕಾಣುತ್ತಿತ್ತು. ಕಲ್ಪನೆಯು ಕ್ಷಣಕಾಲ ನಿಂತು ಹೋದರೂ ಅನಂತರ ಜನರ ಯುಗ ಯುಗಗಳ ಬಯಕೆಯನ್ನು ಗುರುತಿಸಲು ತೊಡಗಿತು. 4ನೆಯ ಚೀಟಿಯ ಮೇಲ್ಭಾಗದಲ್ಲಿ ದೊಡ್ಡದಾಗಿ ಈಶ್ವರಲಿಂಗದ ಚಿತ್ರವಿತ್ತು. ಒಗ್ಗಟ್ಟಿನಲ್ಲಿ ಬಲ, ಒಗ್ಗೂಡಿದರೆ ಕೈಲಾಸ, ಒಡೆದರೆ ಭವ ಎಂದು ಆರಂಭವಾದ ಅದು ಲಿಂಗಾಯತರ ಒಗ್ಗಟ್ಟಿಗೆ ಕರೆ ಕೊಟ್ಟಿತ್ತು. ಅಣ್ಣದಿರೆ, ಅಕ್ಕದಿರೆ, ವೇದಗಳಿಗಿಂತ ಪುರಾತನವಾದ ವೀರಶೈವ ಮತವನ್ನು ಬಸವಣ್ಣನವರು ಸ್ಥಾಪಿಸಿದರೆಂದು ಕರೆದು ನಮ್ಮ ಪರಮ ಪ್ರಾಚೀನ ಧರ್ಮವನ್ನು ಇತ್ತೀಚಿನದಾಗಿ ಮಾಡುವ ಪ್ರಯತ್ನ ನಡೆದಿದೆ. ಅಲ್ಲದೆ ನಮ್ಮಲ್ಲಿಯೇ ಒಡಕು ಹುಟ್ಟಿಸಿ ನಮ್ಮನ್ನು ನೊಣಬ, ಬಣಜಿಗ, ಪಿಳಿಮಗ್ಗ, ಶೆಟ್ಟಿ, ಜಂಗಮ ಎಂಬ ಒಳಪಂಗಡದಿಂದ ಕರೆಯುವ ಪದ್ಧತಿಯೂ ಬೆಳೆದಿದೆ. ಎಚ್ಚರಿಕೆ, ಒಗ್ಗಟ್ಟಿರಲಿ. ಈಗ ನಡೆಯುವ ಜನಗಣತಿಯಲ್ಲಿ ಪ್ರತಿಯೊಬ್ಬರೂ ತನ್ನ ಮತವನ್ನು ಲಿಂಗಾಯತ ಅಥವಾ ವೀರಶೈವ ಎಂದು ಮಾತ್ರ ಹೇಳಬೇಕು. ಒಳಪಂಗಡವನ್ನು ಹೇಳಬಾರದೆಂದು ಪ್ರಾರ್ಥನೆ. ಸತ್ಯ ಉಳಿದ ಹಾಳೆಗಳನ್ನು ತಿರುಗಿಸಿ ನೋಡಿದಳು. ಬ್ರಾಹ್ಮಣರು ಯಾರೇ ಆಗಲಿ ಬರೀ ಬ್ರಾಹ್ಮಣ ಎಂದು ಮಾತ್ರ ಹೇಳಬೇಕು. ಒಳಪಂಗಡದ ಹೆಸರು ಹೇಳಬಾರದೆಂದು ನಿಖಿಲ ಕರ್ನಾಟಕ ತ್ರಿಮತ ಬ್ರಾಹ್ಮಣ ಸಂಘದ ಹೆಸರಿನಲ್ಲಿ ಅಚ್ಚು ಹಾಕಿತ್ತು. ಆದರೆ ಅದರ ಕೆಳಗೆ ಇದ್ದ ಚೀಟಿಯಲ್ಲಿ ಮಂಡ್ಯಂ, ಹೆಬ್ಬಾರ್ ಮೊದಲಾಗಿ ಯಾವುದೇ ಒಳಪಂಗಡವಿದ್ದರೂ ಶ್ರೀವೈಷ್ಣವರು ಶ್ರೀವೈಷ್ಣವ ಬ್ರಾಹ್ಮಣ ಎನ್ನಬೇಕೇ ಹೊರತು ಉಪಪಂಗಡವನ್ನು ಹೇಳಬಾರದೆಂದು ಮತ್ತೊಂದು ಚೀಟಿಯಿತ್ತು. ಅದರ ಅಡಿಯಲ್ಲಿ ಮಂತ್ರಾಲಯ, ಉಡುಪಿ ಮೊದಲಾದ ಉಪಪಂಥಗಳನ್ನು ಗಮನಿಸದೆ ಮಾಧ್ವರೆಂದು ಒಗ್ಗಟ್ಟಿನ ಹೆಸರು ಹೇಳುವಂತೆ ಇನ್ನೊಂದು ಚೀಟಿ. ಇಂಥವೇ ಒಟ್ಟು 25 ಚೀಟಿಗಳಿವೆ. ಎಲ್ಲವನ್ನೂ ಒಂದೇ ಸಲ ವಿವರವಾಗಿ ಓದಲು ಸಾಧ್ಯವಿಲ್ಲದೆ ಸತ್ಯ ಬರೀ ತಲೆಬರಹಗಳನ್ನು ನೋಡಿದ ನಂತರ ಜಯಮ್ಮನನ್ನು ಕೇಳಿದಳು, ಇವೆಲ್ಲ ಎಲ್ಲಿದ್ದವು? ಸೆನ್ಸಸ್ ನಡೀತಿದೆಯಲ್ಲ, ಈಗ 1 ತಿಂಗಳಿಂದ ಯಾವ ಯಾವ ಊರಿನಿಂದಲೋ ಮುಖಂಡರು ಬಂದು ಆಯಾಯ ಜಾತಿಯೋರಿಗೆ ಕೊಟ್ಟು ಹೋಗ್ತಿದ್ದಾರೆ. ಇವರು ಎಲ್ಲಾನು ಒಂದೊಂದು ಚೀಟಿ ಇರಲಿ ಅಂತ ಹುಡುಕಿ ತಂದು ಜೋಡಿಸಿ ಮೇಜದಲ್ಲಿ ಇಟ್ಟಿದ್ದಾರೆ. ಗೋಡೆ ಮೇಲೆಲ್ಲ ಅದೇ ಅಂಟಿಸಿದ್ದಾರೆ. ನೀನು ನೋಡ್ಲಿಲ್ವೇ? ಇಲ್ಲ. ತಲೆ ಮೇಲೆ ಹೋಲ್ಡಾಲ್ ಹೊತ್ಕೊಂಡು ಬಂದೆ. ಅತ್ಲಾಗೆ ಇತ್ಲಾಗೆ ನೋಡ್ಲಿಲ್ಲ ನೀನು. ಅಲ್ಲಿ ಬಾಗಿಲು ಹತ್ರ ನಿಂತ್ಕೊಂಡು ನೋಡು, ಕಾಣುತ್ತೆ. ಸತ್ಯ ಹೋಗಿ ಹೊರಬಾಗಿಲಿನ ಆಚೆ ನಿಂತು ನೋಡಿದಳು. ಬೀದಿಯ ಉದ್ದಕ್ಕೂ ಗೋಡೆಗಳ ಮೇಲೆಲ್ಲ ಸಿನಿಮಾ ಜಾಹೀರಾತುಗಳಂತೆ ದೊಡ್ಡ ದೊಡ್ಡ ಅಚ್ಚಿನ ಕಾಗದಗಳನ್ನು ಅಂಟಿಸಿತ್ತು. ಒಳಪಂಗಡ ಮುರಿಯಿರಿ, ವೀರಶೈವ ಎನ್ನಿರಿ, ಬೇಡರಲ್ಲ ವಾಲ್ಮೀಕಿ ಬ್ರಾಹ್ಮಣರು, ಕಾಳಿದಾಸ ಮತಕ್ಕೆ ಜಯವಾಗಲಿ ಎಂಬಂತಹ ಪೋಸ್ಟರುಗಳಿಂದ ಊರ ಮನೆಗಳ ಗೋಡೆಗಳೆಲ್ಲ ತುಂಬಿ ಹೋಗಿದ್ದವು. ಮೈಸೂರಿನಲ್ಲಿ ಸದಾ ಪುಸ್ತಕ ಭಂಡಾರದಲ್ಲಿ ಹೊತ್ತು ಕಳೆಯುತ್ತಿದ್ದ ತನಗೆ ಈ ಒಂದು ವಿಷಯವೂ ತಿಳಿಯದಿದ್ದುದಕ್ಕೆ ವಿಷಾದಿಸಿಕೊಂಡು ಸತ್ಯ ಒಳಕ್ಕೆ ಬಂದಳು. 2 ನಿಮಿಷದಲ್ಲಿ ವೆಂಕಟೇಶ ಮನೆಗೆ ಬಂದ. ತಂಗಿಯ ಕ್ಷೇಮ ಸಮಾಚಾರ ವಿಚಾರಿಸಿದ. ಅಷ್ಟರಲ್ಲಿ 15-20 ಜನಗಳ ಒಂದು ಗುಂಪು ಅವನನ್ನು ಹುಡುಕಿಕೊಂಡು ಬಂತು. ಹೊರ ಅಂಗಳಕ್ಕೆ ಅವನು ಬಂದ ತಕ್ಷಣ ಫಿರ್ಯಾದು ಹೇಳಿದರು. ಆ ಮೇಷ್ಟ್ರಯ್ಯಂಗೆ ಹಿಡ್ಕೊಂಡು ಒದಿಬೇಕು ಕಣ್ರೈನೋರೆ. ಯಾಕ್ರಪ್ಪ? ನಮ್ಮ ಜಾತಿ ಹೆಸರು ನಾವು ಹೇಳ್ದಂಗೆ ಬರಿ ಅಂದ್ರೆ ಸರ್ಕಾರಿ ಲೆಕ್ಕದಲ್ಲಿ ಹಂಗಿಲ್ಲ, ಇದ್ದಂಗೆ ಬರಿತೀವಿ ಅಂತಾನೆ. ನಾವು ಹೇಳ್ದಂಗೆ ಬರೆದ್ರೆ ಅವ್ರಪ್ಪನ ಗಂಟು ಹೋಯ್ತದ. ನೀನೇನಂತ ಹೇಳ್ದ್ಯಪ್ಪ ಎಂದು ವೆಂಕಟೇಶ ಅವರ ಪೈಕಿ ಒಬ್ಬನನ್ನು ನಿರ್ದೇಶಿಸಿ ಕೇಳಿದ. ಮೇಲು ಸಕ್ಕರೆ ಅಂತ ಬರ್ಕೊಳ್ರಿ ಅಂದ್ರೆ ಇಲ್ಲ ಉಪ್ಪಾರ್ರು ಅಂತ ಬರಿತೀನಿ ಅಂದ. ಉಪ್ಪಾರ್ರು ಅಂದ್ರೆ ನಮ್ಮ ಜಾತಿಗೆ ಅವಮಾನವಲ್ವೇನ್ರಿ? ನ್ಯಾಯ ನ್ಯಾಯ ಎಂದು ತಲೆ ಹಾಕಿದ ವೆಂಕಟೇಶ. ಈಗ ಏನು ಮಾಡ್ಬೇಕು ಹೇಳ್ರಿ? ನೀವೆಲ್ಲ ಏನು ಮಾಡ್ಕೊಂಡಿದ್ದೀರಾ? ಇವನು ಗಣತಿ ಬರೆದಿರಾದೆ ತೆಪ್ಪು. ಅವನ ಲೆಕ್ಕ ಹೆಂಗಾರ ಇರಲಿ. ಊರಾಗೆ ಯಾರ್ಯಾರ ಮರವಾದಿ ಏನು ಅಂತ ನಾಡಿದ್ದು ಸಂಜೆಗೆ ದೊಡ್ಡಗೌಡ್ರು ತೀರ್ಮಾನ ಮಾಡಬೇಕು ಅಂತ ಒಪ್ಕೊಂಡವ್ರೆ. ಸರಿ ಬಿಡು. ಸರಿ ಬಿಡು ಅನ್ನಕ್ಕಾದು ಐನೋರೆ, ನೀವು ನ್ಯಾಯವಾಗಿ ಹೇಳ್ಬೇಕು. ನ್ಯಾಯ ಅಂದ್ರೆ ಏನು? ನಮ್ಮನ್ನ ಉಪ್ಪಾರು ಅನ್ನಕ್ಕಾದು,
ಮೇಲು ಸಕ್ಕರೆ ಅನ್ನಬೇಕು. ಪೂಜಾರಯ್ಯನವರು ನಿಮ್ಮ ಮಾತೆ ಎಲ್ಲ ಒಪ್ಕತಾರೆ. ನಿನ್ನ ಮೇಲು ಸಕ್ಕರೆ ಅಂದ್ರೆ ನಂಗೊಂದು ಸವಾಸೇರು ಸಕ್ಕರೆ ತಂದು ಕೊಡ್ತೀಯೇನೋ? ಒಂದು ದಡೇವು ಕೊಡ್ತೀನಿ ಕಣಪ್ಪ. ಆಯ್ತು ಬಿಡು, ಈಗ ನಡೀರಿ, ನಾನು ಕಾಪಿ ಗೀಪಿ ಕುಡಿದಿಲ್ಲ ಎಂದು ಹೇಳಿ ವೆಂಕಟೇಶ ಅವರನ್ನು ಕಳಿಸಿದ. ಮೈಸೂರಿನಲ್ಲಿ ಏನು ಮಾಡುತ್ತಿದ್ದೆ ಎಂದು ವೆಂಕಟೇಶ ಸತ್ಯಳನ್ನು ವಿಚಾರಿಸಿದ. ಆದರೆ ತಾನು ಅಲ್ಲಿಗೆ ಹೋಗಿದ್ದ ನಿಜವಾದ ಕಾರಣವನ್ನು ಅವಳು ಹೇಳಲಿಲ್ಲ. ಲೈಬ್ರರಿಯಲ್ಲಿ ಕೂತು ಮನಸ್ಸು ಪೂರ್ತಿ ಓದಿದೆ ಎಂದಳು. ತೆಂಗಿನ ಸಸಿಗಳೆಲ್ಲ ಹತ್ತಿಕೊಂಡಿವೆಯೇ ಎಂದದ್ದಕ್ಕೆ, ನಂಗೆ ವಹಿಸಿದ ಮೇಲೆ ನಿಂಗ್ಯಾಕೆ ಯೋಚನೆ ಎಂದ. ಆಗಲೇ ತೋಟಕ್ಕೆ ಹೊರಡಲು ಅವಳು ಚಡಪಡಿಸಿದಳು. ಏನು ಅವಾಂತರ ಎಂದು ಅವನು ತಡೆದ. ಅಷ್ಟರಲ್ಲಿ ಬೇಡರ ಜಾತಿಯ ಮಲ್ಲನಾಯಕ ಬಂದ. ಆ ಮತದ ಯಜಮಾನ ಅವನು. ಕಳೆದ 10 ವರ್ಷದಿಂದ ಮಾಂಸ ಮಡ್ಡಿ ತಿನ್ನುವುದನ್ನು ಬಿಟ್ಟು ಬಿಟ್ಟಿದ್ದಾನೆ. ಹಣೆಗೆ ವಿಭೂತಿ ಧರಿಸಿ ತಲೆಗೆ ಬಿಳಿ ಲಪ್ಪಟಿ ಸುತ್ತಿದ್ದ. 60ರ ಹತ್ತಿರದ ವಯಸ್ಸಿನ ಅವನನ್ನು ಸತ್ಯಳು ಮೊದಲಿನಿಂದ ನೋಡಿದ್ದಳು. ಬಂದವನೇ ವೆಂಕಟೇಶನನ್ನು ಕರೆದು ಆಪ್ತ ಧ್ವನಿಯಲ್ಲಿ ಕೇಳಿದ, ಯಪ್ಪ, ನಾಡಿದ್ದು ನೀನು ನಮ್ಮನ್ನ ಬಿಡ್ಕೊಡ್ಬ್ಯಾಡ್ದು. ನನ್ನೇನು ಮಾಡು ಅಂತೀಯಾ? ನಾವು ಬ್ಯಾಡರಲ್ಲ, ವಾಲ್ಮೀಕಿಗಳು ಅಂತ ಶಾಸ್ತ್ರದಾಗ ಐತೆ ಅಂತ ನೀನು ಹೇಳ್ಬೇಕು. ಅಲ್ಲಿಗೆ ಒಪ್ಕತಾರೆ ದೊಡ್ಡಗೌಡ್ರು. ಇಲ್ಲದ್ದನ್ನ ನಾನು ಹೆಂಗೆ ಅನ್ಲಿ ಮಲ್ಲನಾಯಕ? ಮತದ ಯಜಮಾನರಾದ ತನ್ನನ್ನು ಏಕವಚನದಲ್ಲಿ ಅಂದದ್ದರಿಂದ ಮುದುಕನಿಗೆ ಸಿಟ್ಟು ಬಂತು. ಆದರೆ ತನ್ನ ಮತದ ಅಂತಸ್ತಿನ ನಿರ್ಣಯ ಇವನ ಕೈಲಿದೆ. ಬ್ರಾಹ್ಮಣ ಮುಖ್ಯನಾದ ಇವನಿಂದ ಬೆಂಬಲ ಸಿಕ್ಕದೆ ನಿರ್ಣಯವಾಗುವುದಿಲ್ಲವೆಂಬ ಅರಿವಿನಿಂದ ಅವನು ಅದನ್ನು ಗಮನಿಸಲಿಲ್ಲ. ಹಂಗಾರೆ ನಮ್ಮೋರು ವಾಲ್ಮೀಕಿಯಾದದ್ದು ಸುಳ್ಳಾ? ನಿಮ್ಮ ಲಕ್ಷದಲ್ಲಿ ಒಬ್ಬ ವಾಲ್ಮೀಕಿಯಾದರೆ ನೀವೆಲ್ಲ ಅವನ ಮಕ್ಕಳು ಮರಿಮಕ್ಕಳು ಹೆಂಗೆ ಆಗ್ತೀರಾ? ವಾಲ್ಮೀಕಿ ಋಷಿಗೆ ಮಕ್ಕಳಿದ್ದವು ಅಂತ ರಾಮಾಯಣದಲ್ಲಿ ಬರದೇ ಇಲ್ಲ. ಈ ಯಜಮಾನನಿಗೆ ಪೇಚಿಗಿಟ್ಟುಕೊಂಡಿತು. ನಾಡದ್ದಿನ ನಿರ್ಣಯದಲ್ಲಿ ತನ್ನ ಮತವು ಬೇಡನಾಗಿಯೇ ಉಳಿದರೆ ಮುಂದೆ ಇಡೀ ಗ್ರಾಮ ಮರ್ಯಾದೆಯಲ್ಲಿ ತಾವು ಕೆಳಗುಳಿಯಬೇಕು. ಆದುದರಿಂದ ಏನಾದರೂ ಮಾಡಿ ವಾಲ್ಮೀಕಿಯ ಸಂತಾನದ ಅಂತಸ್ತನ್ನು ಸಂಪಾದಿಸಬೇಕು. ಏನಾರ ಮಾಡಪ್ಪ, ನೀನು ಈಟೊಂತ್ರ ಶಾಸ್ತ್ರ ಪಾಸ್ತ್ರ ಓದಿದೀಯಾ? ಹುಡುಕಪ್ಪ ನೆಟ್ಟಿಗೆ ಎಂದು ಅಂಗಲಾಚಿದ. ಅವನ ಆಶಯ ವೆಂಕಟೇಶನಿಗೆ ಮೊದಲೇ ಅರ್ಥವಾಗಿತ್ತು. ಬರೀ ಹುಡುಕಿದ್ರೆ ಸಿಕ್ಕಾಕಿಲ್ಲ, ಶಾಸ್ತ್ರ ಮಾಡಬೇಕು. ಮಾಡಪ್ಪ ಹಂಗಾರೆ. ಬರೀ ನಾನು ಮಾಡಿದರೆ ಆಗಾಕುಲ್ಲ. ಮಠಕ್ಕೆ 100 ರೂಪಾಯಿ ಮುಡಿಪು ಕಟ್ಟಿದ್ರೆ ಮಾತ್ರ ಮಾಡಿಕೊಡ್ತಾರೆ. ಅದ ತಂದು ರಾಮಾಯಣದಾಗೆ ಐತೆ ಅನ್ನಬೇಕು. 100 ಎಂದದ್ದಕ್ಕೆ ಮುದುಕ ಹಿಂದು ಮುಂದು ಯೋಚಿಸಿದ. 100 ಅಂದ್ರೆ ಎಲ್ಲಿಂದ ತರಾಣ ಎಂದ. ಎಲ್ಲಿ ತರಾಣ ಅಂದ್ರೆ ಮಠದವರು ಒಪ್ಕೋತಾರಾ? ಹೊಸದಾಗಿ ಶಾಸ್ತ್ರ ಮಾಡೋದು ಅಂದ್ರೆ ಪುಗಸಟ್ಟಿಯೇ? ನಾಯಕ ಯೋಚಿಸಿದ. ಅವನ ಮತದವರು ಒಟ್ಟು 20 ಸಂಸಾರಗಳಿವೆ. ಸುತ್ತ ಹಳ್ಳಿಗಳಲ್ಲಿ 20-30 ಆಗುತ್ತವೆ. ಚಂದ ಎತ್ತಿಕೊಡಬೇಕು. ಈಗ ಕೊಡದಿದ್ದರೆ ಮುಂದೆ ತಮ್ಮ ಘನತೆ ಉಳಿಯುವುದಿಲ್ಲ ಎಂದುಕೊಂಡವನು, ನಾಳೆ ಬೆಳಿಗ್ಗೆ ದೇವ್ರು ಹುಟ್ಟೋದ್ರೊಳಗೆ ಸಿಕ್ಕಿದೋಟು ಹಣ ತತ್ತೀನಿ, ಅಂತ್ಕ ನೀನು ಕೆಲಸ ಮಾಡಬೇಕು ಎಂದು ಹೇಳಿ ಗೆದ್ದವನಂತೆ ಹೊರಟು ಹೋದ. ಒಳಬಾಗಿಲಿನ ಕತ್ತಲೆಯಲ್ಲಿ ಕುಳಿತು ಸತ್ಯ ವ್ಯವಹಾರ ಮತ್ತು ಸಂಭಾಷಣೆಗಳನ್ನೆಲ್ಲ ಕೇಳಿಕೊಳ್ಳುತ್ತಿದ್ದಳು. ವೆಂಕಟೇಶನ ಸಂಪಾದನೆ ಮತ್ತು ಆಶೆಗೆ ಮಿತಿಯಿಲ್ಲ ಎನಿಸಿತು. ಆದರೆ ತಾನು ಮಾತನಾಡ ಹೋದರೆ ಅವನು ಬೈಯುತ್ತಾನೆ. ನಾನು ಇದೀಗ ಊರಿಗೆ ಬಂದಿದ್ದೇನೆ, ಯಾಕೆ ಸುಮ್ಮನೆ ಜಗಳ ಎಂದು ಸುಮ್ಮನೆ ಕುಳಿತಿದ್ದಳು. ವೆಂಕಟೇಶ ಅಡುಗೆ ಮನೆಗೆ ಹೋದ. ಜಯಮ್ಮ ಬಟ್ಟಲಿಗೆ ಹಾಕಿಕೊಟ್ಟ ಕಾಫಿಯನ್ನು ಒಂದು ಗುಟುಕು ನುಂಗಿದ್ದ. ಅಷ್ಟರಲ್ಲಿ ಕುರುಬಗೌಡರ ಯಜಮಾನ ಗುಂಡೇಗೌಡರು ಮನೆಗೆ ಬಂದು ಕೂಗಿದರು. ಬೇಗ ಕಾಫಿ ಕುಡಿದು ಹೊರಗೆ ಬಂದ ವೆಂಕಟೇಶ ಅವರನ್ನು ಸ್ವಾಗತಿಸಿ ಗೋಣಿಚೀಲದ ಮೇಲೆ ಕೂರಿಸಿದ. ಅವರು ಮಲ್ಲನಾಯಕ ಬಂದಿದ್ದ ಕೆಲಸಕ್ಕೇ ಬಂದಿದ್ದರು. ಮಲ್ಲನಾಯಕನಿಗೆ ಕೊಟ್ಟ ಉತ್ತರ ಮತ್ತು ಉಪಯೋಗಿಸಿದ ತಂತ್ರವನ್ನೇ ಉಪಯೋಗಿಸಿ ವೆಂಕಟೇಶ 400 ರೂಪಾಯಿ ಕೇಳಿದ. ನೋಡಿ, ಒಳಗೆ ಮಗಿಗೆ ಹುಷಾರಿಲ್ಲ. ಇಂಥದ್ರಲ್ಲಿ ನಾಳೆ ಮಠಕ್ಕೆ ಹೋಗಿ ಬರಬೇಕು ಅಂದರೆ ನಂಗೇನು ದರ್ದ ಎಂದ. ನನ್ನ ಮಕ ನೋಡಿ ಕೆಲಸ ಮಾಡ್ಕೊಂಡು ಬಾರಪ್ಪ ಅವರೆಂದರು. ಆಯ್ತು, ಹಣ ಕೈಲಿಕೊಂಡು ಹೋಗಬೇಕು.
400 ಗೀನೂರು ಆಗಕ್ಕಿಲ್ಲ, 100 ರೂಪಾಯಿ ರಾತ್ರಿಗೆ ತಂದು ಕೊಡ್ತೀನಿ. ನಾನು ಹಿಂಗೆ ಬಂದಿದ್ದೆ ಅಂತ ಯಾರ್ ಕೊಟ್ಟು ಬಾಯಿ ಬಿಡಬೇಡ ಎಂದು ಹೇಳಿ ಹೊರಡುವುದರಲ್ಲಿದ್ದ ಅವರು, ನಮ್ಮ ಜಾತಿಗೆ ಕಾಳಿದಾಸ ಮತ ಅಂದರೆ ಚಂದವೋ ಹಾಲು ಮತ ಅಂದರೆ ಚಂದವೋ ಎಂದು ಹೊಸದಾಗಿ ಕೇಳಿದರು. ಹಾಲು ಮತ ಅಂದರೂ ಅದೇ, ಕುರುಬಗೌಡ್ರು ಅಂದರೂ ಅದೇ, ಕಾಳಿದಾಸರು ಅಂದರೆ ಮೇಲಕ್ಕೆ ಬಂದ ಹಂಗಲ್ವಾ ಅವನು ಸೂಚಿಸಿದ. ತಮ್ಮ ಪ್ರಶ್ನೆಯ ಪೆದ್ದುತನಕ್ಕೆ ತಾವೇ ನಕ್ಕು ಅವರು ಹೋದರು. ಒಳಗೆ ಕುಳಿತಿದ್ದ ಸತ್ಯಳ ಸಿಟ್ಟು ಉರಿಯುತ್ತಿತ್ತು. ಆದರೆ ತಾನು ಮಾತನಾಡಿದರೆ ಜಗಳವಾಗುತ್ತದೆಂದು ತಡೆದುಕೊಳ್ಳುತ್ತಿದ್ದಳು. ಸ್ವಲ್ಪ ಹೊತ್ತಿಗೆ ಸಾತಾನಿ ಜಾತಿಯ ರಾಮಾನುಜಯ್ಯನವರು ಬಂದರು. ಕಚ್ಚೆ ಪಂಚೆ ಉಟ್ಟು ಯಾವಾಗಲೂ ಶಾಲು ಹೊದೆಯುವ ಅವರು ಬ್ರಾಹ್ಮಣರಂತೆ ಬತ್ತಿ ಜುಟ್ಟು ಬಿಟ್ಟು ತಲೆಯನ್ನು ನುಣ್ಣಗೆ ಮಾಡಿಸಿಕೊಂಡಿದ್ದಾರೆ. ಎಡಹೆಗಲಿನ ಮೇಲೆ ಎದ್ದು ಕಾಣುವಂತೆ ಜನಿವಾರ ಹಾಕುತ್ತಾರೆ. ಶ್ರೀವೈಷ್ಣವ ಬ್ರಾಹ್ಮಣರಂತೆ ದಪ್ಪ 2 ಬಿಳಿ ಮತ್ತು ಮಧ್ಯ ಒಂದು ಕೆಂಪು ನಾಮ ಹಾಕಿ ಮೂಗಿನ ತುದಿಗೆ ಬಿಳಿಯ ಗೂಟದ ಪಾಯ ಕೊಡುತ್ತಾರೆ. ತಾವು ಬ್ರಾಹ್ಮಣರೆನ್ನುವುದು ಯಾವಾಗಿನಿಂದಲೂ ಅವರ ವಾದ. ಶ್ರೀರಾಮಾನುಜಾಚಾರ್ಯರ ವಂಶೀಕರೆಂದೇ ಹೇಳುತ್ತಾರೆ. ಆದರೆ ಹೊಲೆಯರಲ್ಲಿ ವೈಷ್ಣವ ಪಂಥಿಗಳಾದವರು ಮಾತ್ರ ಅವರನ್ನು ಗುರುಗಳೆಂದು ಭಾವಿಸುತ್ತಾರೆ. ಅಂಥವರು ಬ್ರಾಹ್ಮಣರಾಗುವುದು ಹೇಗೆ? ತಾವು ಇಲ್ಲಿ ಬಂದು ಮಾತನಾಡುತ್ತಿರುವುದನ್ನು ಎದುರು ಮನೆಯ ಕುಪ್ಪಣ್ಣಯ್ಯಂಗಾರರು ಕಂಡಾರೆಂಬ ಅಂಜಿಕೆ ಬೇರೆ. ಸ್ವಲ್ಪ ಹಿತ್ತಲ ಕಡೆ ಹೋಗಿ ಮಾತಾಡೋಣವೇ? ವೆಂಕಟೇಶನನ್ನು ಕೇಳಿದರು. ಬನ್ನಿ ಬನ್ನಿ, ಕಾಫಿ ತಗೋತೀರಾ? ಹಾ ಎಂದು ನಕ್ಕು, ತಪ್ಪೇನಿಲ್ಲ, ಆದರೆ ಮೊದಲಿನಿಂದ ಪದ್ಧತಿ ಬರಲಿಲ್ಲ, ಏನು ತಿಳ್ಕೋಬಾರ್ದು ಎಂದು ಕೈ ಮುಗಿದರು. ವೆಂಕಟೇಶ ಬಲವಂತ ಮಾಡಲು ಇಲ್ಲ. ಅವರನ್ನು ಕರೆದುಕೊಂಡು ದನದ ಕೊಟ್ಟಿಗೆಗೆ ಹೋದ. ರಾಮಾನುಜಯ್ಯನವರ ಸಮಸ್ಯೆ ಕಠಿಣವಾದುದು. ಅವರು ಯಜ್ಞೋಪವೀತ ಧರಿಸುತ್ತಾರೆ, ಸಂಧ್ಯಾವಂದನೆ ಮಾಡುತ್ತಾರೆ, ಮಾಂಸ ಮಡ್ಡಿ ತಿನ್ನುವುದಿಲ್ಲ, ಮಡಿ ಹುಡಿ ಎಲ್ಲ ಆಚರಿಸುತ್ತಾರೆ. ಆದರೆ ಊರವರು ಅವರನ್ನು ಸಾತಾನಿ ಎನ್ನುವರೇ ವಿನಃ ಬ್ರಾಹ್ಮಣ ಎಂದು ಕರೆಯುವುದಿಲ್ಲ. ಹಿಂದೆ ಒಮ್ಮೆ ತಮ್ಮ ಹೆಸರಿನ ಮುಂದೆ ಅಯ್ಯಂಗಾರರು ಎಂಬುದನ್ನು ಹಚ್ಚಿಕೊಳ್ಳಲು ಅವರು ಪ್ರಯತ್ನಿಸಿದ್ದುಂಟು. ಆದರೆ ಸ್ಥಳೀಯ ಶ್ರೀವೈಷ್ಣವ ಬ್ರಾಹ್ಮಣರು ಒಟ್ಟುಗೂಡಿ ದೊರೆ ತಿರುಮಲೇಗೌಡರ ತನಕ ದೂರು ಒಯ್ದು ರಾಮಾನುಜಯ್ಯನವರ ತೋಟದ ಮರಗಳಲ್ಲಿ ಕಾಯಿ ಕಳ್ಳತನ ಮಾಡಿಸಿ ಅವರ ಮೂಲ ಹೆಸರನ್ನು ನಿಲ್ಲಿಸಿದರು. ಈಗ ಜನಗಣತಿಯಲ್ಲಿ ಬ್ರಾಹ್ಮಣ ಎಂದು ಸೇರಿಸಲು ಅವರು ಯತ್ನಿಸಿದರು. ಆದರೆ ಬರೆದ ಮೇಷ್ಟರು ಸಾತಾನಿ ಎಂಬ ಕಾಲಮಿನಲ್ಲೇ ಸೇರಿಸಿದರು. ಸುಳ್ಳು ಬರೆಯಕೂಡದೆಂದು ಅವರಿಗೆ ಸೆನ್ಸಸ್ ಅಧಿಕಾರಿಗಳಿಂದ ಹುಕುಂ ಮತ್ತು ಎಚ್ಚರಿಕೆ ಬಂದಿದ್ದುವು. ನಾಡದ್ದಿನ ಸಭೆಯಲ್ಲಾದರೂ ತಾವು ಬ್ರಾಹ್ಮಣರೆಂದು ನಿರ್ಧರಿಸಲ್ಪಡಬೇಕೆಂಬ ಆಶೆಯಿಂದ ಅವರು ವೆಂಕಟೇಶನ ಸಹಾಯಕ್ಕೆ ಅಂಗಲಾಚಿದರು. ನಂದೇನೂ ಆಕ್ಷೇಪವಿಲ್ಲ, ಆದರೆ ಶ್ರೀವೈಷ್ಣವ ಬ್ರಾಹ್ಮಣರು ವಿರೋಧ ಮಾಡ್ತಾರೆ. ಅವರಿಗೆ ವಿರುದ್ಧವಾಗಿ ನಾನು ಹೇಳಿದರೆ ಈ ಬೀದಿಲಿ ನನ್ನ ಸ್ಥಿತಿ ಕಷ್ಟವಾಗುತ್ತೆ. ಏನು ಮಾಡೋದು? ವೆಂಕಟೇಶ ಕೇಳಿದ. ಶ್ರೀವೈಷ್ಣವ ಬ್ರಾಹ್ಮಣರಿಗೆ ಸಮ ಅನ್ನದಿದ್ದರೆ ಬೇಡ, ಇವರೂ ಒಂದು ಥರದ ಬ್ರಾಹ್ಮಣರು ಅಂದರೆ ಸಾಕು. ಬ್ರಾಹ್ಮಣರಲ್ಲಿ 1000 ಒಳಪಂಗಡ ಇಲ್ಲವೇ? ಅದರಲ್ಲಿ ಒಂದು ಕೊನೆಯದಾದರೂ ಸಾಕು. ನಾವೇನು ನಿಮ್ಮ ಯಾರನ್ನೂ ನಮ್ಮ ಮನೆ ಭೋಜನಕ್ಕೆ ಬನ್ನಿ ಅನ್ನೋಲ್ಲ. ನಾನೇ ನಿಮ್ಮ ಮನೆಯಲ್ಲಿ ಗಂಗೋದಕ ಮುಟ್ಟಲ್ಲ. ಅದು ನಿಜ. ಅದಕ್ಕೆ ನೀವು ಏನಾದರೂ ಶಾಸ್ತ್ರಾಧಾರ ಹೇಳ್ತೀರಾ? ನನಗೆ ಗೊತ್ತಿಲ್ಲ. ನಾವಂತೂ ಶ್ರೀರಾಮಾನುಜಾಚಾರ್ಯರ ಕುಲದವರೇ. ಬರೀ ಅಷ್ಟು ಹೇಳಿದರೆ ಸಾಲಲ್ಲ. ನೀವೇ ಏನಾದರೂ ಆಧಾರ ಹುಡುಕಬೇಕು, ಕೈ ಮುಗಿತೀನಿ. ನಮ್ಮ ಮನೆ ಶಾಸ್ತ್ರದ ಪುಸ್ತಕದಲ್ಲಿ ಏನೂ ಇಲ್ಲ. ಮೈಸೂರು ಸಂಸ್ಕೃತ ಕಾಲೇಜಿನ ಓಲೆಕಟ್ಟಿನ ಭಂಡಾರದಲ್ಲಿ ಹುಡುಕಬೇಕು. ಅದೂ ನಾಡದ್ದು ಸಂಜೆ ಒಳಗೆ ಬರಬೇಕು. ಅಲ್ಲಿ ಹೋದರೆ ವಿದ್ವಾಂಸರು ದಕ್ಷಿಣೆ ಕೇಳ್ತಾರೆ. ರಾಮಾನುಜಯ್ಯನವರು 25 ಕೊಡುವುದಾಗಿ ಹೇಳಿದರು. ಆದರೆ 25ರಲ್ಲಿ ಮೈಸೂರಿಗೆ ಹೋಗಿ ಬರುವ, ಅಲ್ಲಿ ಒಂದು ದಿನ ಇರುವ ಖರ್ಚೇ ಆಗುಲ್ಲವೆಂಬ ವೆಂಕಟೇಶನ ವಿವರಣೆಗೆ 50ಕ್ಕೆ ಏರಿದರು. ಸಂಸ್ಕೃತ ಕಾಲೇಜಿನ ಪಂಡಿತರೆಂದರೆ ಅಷ್ಟು ಅಗ್ಗವಲ್ಲವೆಂದು ವೆಂಕಟೇಶ ಖಡಾಖಂಡಿತ ಹೇಳಿದ. ನಾವು ನಿಮ್ಮ ಹಾಗೆ ಬಡಬ್ರಾಹ್ಮಣರು ಎಂದು ರಾಮಾನುಜಯ್ಯನವರು ಕಷ್ಟ ಹೇಳಿಕೊಂಡರು. ಕೊನೆಗೆ 100 ರೂಪಾಯಿ ತಂದು ಕೊಡಲು ಒಪ್ಪಿಕೊಂಡರು. ತಾವು ಬಂದ ಬೀದಿ ಬಾಗಿಲಿನಲ್ಲಿ ಹೋದರೆ ಎದುರು ಮನೆ ಕುಪ್ಪಣ್ಣಯ್ಯಂಗಾರರು ಕಂಡಾರೆಂಬ ಭಯದಿಂದ ಅವರು ಹಿತ್ತಿಲಿನ ಹೊರಬಾಗಿಲು ತೆರೆಸಿಕೊಂಡು ಹೋದರು.
ಅವರನ್ನು ಕಳಿಸಿ ಕೊಟ್ಟಿಗೆಯ ಬಾಗಿಲಿನಿಂದ ಹಿಂತಿರುಗಿ ಬರುವಾಗ ವೆಂಕಟೇಶನಿಗೆ ಕೊಟ್ಟಿಗೆಯ ಪಕ್ಕದ ತೊಟ್ಟಿಯಲ್ಲಿದ್ದ ಪೆಟ್ಟಿಯ ಹತ್ತಿರ ಸತ್ಯ ನಿಂತಿದ್ದುದು ಕಾಣಿಸಿತು. ಎಲ್ಲವನ್ನೂ ಅವಳು ಕೇಳಿಸಿಕೊಳ್ಳುತ್ತಿದ್ದಾಳೆಂಬುದು ಅವನಿಗೆ ಗೊತ್ತು. ಕೇಳಿಸಿಕೊಳ್ಳಲಿ, ನನಗೇನು ಎಂದು ಸುಮ್ಮನಿದ್ದ. ಆ ದಿನ ಒಟ್ಟು 8 ಜನ ಬಂದರು. ಸತ್ಯಳ ಲೆಕ್ಕದಲ್ಲಿಯೇ ಆ ದಿನ 650 ರೂಪಾಯಿ ಸಂಪಾದನೆಯಾಗಿತ್ತು. ಅವಳಿಗೆ ವಿಭ್ರಮೆ ಹಿಡಿದಂತೆ ಆಗಿತ್ತು. ವೆಂಕಟೇಶನ ಕೈಲಿ ಜಗಳ ಕಾಯುವ ಶಕ್ತಿ ಸಹ ಮನಸ್ಸಿಗೆ ಇಲ್ಲದಂತೆ ಆಗಿ ಹೋಗಿತ್ತು. ರಾತ್ರಿ ಊಟವಾಗಿ ಅವರು ಮಲಗಿದಾಗ 11 ಗಂಟೆ. ಅಷ್ಟರಲ್ಲಿ ವೆಂಕಟೇಶನ ದುಡ್ಡೆಲ್ಲ ಬಂದು ಆಗಿತ್ತು. ಬೇಸಗೆಯಾದ್ದರಿಂದ ನರಸಿಂಹ ಜೋಯಿಸರು ಜಗುಲಿಯ ಮೇಲೆ ಮಲಗಿದರು. ಸತ್ಯ ಒಳಗೆ ಅಡುಗೆ ಮನೆಯ ಮುಂದಿನ ತೊಟ್ಟಿಯಲ್ಲಿ ವಾಸುವನ್ನು ಜೊತೆಗೆ ಮಲಗಿಸಿಕೊಂಡು ಮಲಗಿದಳು. ಜಯಮ್ಮ ಮತ್ತು ಕೈಮಗುವಿನೊಡನೆ ವೆಂಕಟೇಶ ಅದರ ಪಕ್ಕದ ಚಿಕ್ಕ ಮನೆಯಲ್ಲಿ ಕಬ್ಬಿಣದ ಬೀರುವಿನ ಬಾಗಿಲಿಗೆ ಆತು ಪವಡಿಸಿದ. ಹಿಂದಿನ ಕಾಲದ ಮಣ್ಣಿನ ಗೋಡೆ ಮತ್ತು ತಿರುಗಣಿ ಬಾಗಿಲಿನ ಕಟ್ಟಡವಾಗಿದ್ದುದರಿಂದ ಚಿಕ್ಕ ಮನೆಯಲ್ಲಿ ಮಾತನಾಡಿದರೆ ತೊಟ್ಟಿಗೆ ಕೇಳಿಸುತ್ತಿತ್ತು. ವೆಂಕಟೇಶ ಕೇಳಿದ, ಸತ್ಯ, ನಾಳೆ 7-8 ಸಂಸ್ಕೃತ ಶ್ಲೋಕ ಹೆಣೆದು ಕೊಡ್ತೀನಿ. ಅವು ವ್ಯಾಕರಣ ಶುದ್ಧವಾಗೋ ಹಾಗೆ ಮಾಡಿ ನೀನು ತಿದ್ದಿಕೊಡು. ಅವನು ಹೆಣೆಯುವ ಶ್ಲೋಕಗಳು ಎಂಥವು ಮತ್ತು ಯಾವ ಉದ್ದೇಶಕ್ಕೆ ಎಂಬುದು ಅವಳಿಗೆ ಅರ್ಥವಾಯಿತು. ಅವಳು ಉತ್ತರ ಕೊಟ್ಟಳು, ಶ್ಲೋಕದ ವ್ಯಾಕರಣ ತಿದ್ದುವಷ್ಟು ನನಗೆ ಗೊತ್ತಿಲ್ಲಪ್ಪ. ಮತ್ತೆ ನೀನು ಕಾಲೇಜಿನಲ್ಲಿ ಓದಿದೆ, ಹಿಸ್ಟರಿಗೆ ಅಂಥ ಹಳೆ ಗ್ರಂಥಗಳನ್ನೆಲ್ಲ ಓದಿದೆ ಅಂದೆ. ಸತ್ಯ ಉತ್ತರ ಹೇಳಲಿಲ್ಲ. 1 ನಿಮಿಷದ ನಂತರ ವೆಂಕಟೇಶನೇ ಎಂದ, ಶಾಸ್ತ್ರ ಹೊಸದಾಗಿ ಮಾಡೋದು ಸರಿಯಲ್ಲ, ಇತಿಹಾಸನ ತಿದ್ದಬಾರದು ಅಂತಲೇ. ಅಷ್ಟೇ ಅಲ್ಲ, ದುಡ್ಡು ತಗೊಂಡು ಇಲ್ಲದ ಶಾಸ್ತ್ರ ಸೃಷ್ಟಿಸುವುದಕ್ಕೆ ಹೊರಟಿದೆಯಲ್ಲ, ನಿನ್ನ ದುರಾಶೆಗೆ ಕೊನೆಯೇ ಇರಬಾರದೆ. ಸಂಜೆಯಿಂದ ಸಂಚಯವಾಗಿ ಅದುಮಿ ಹಿಡಿದಿಟ್ಟಿದ್ದ ಅವಳ ಸಿಟ್ಟು ಈಗ ಹೊರಹೊಮ್ಮಿತು. ಆದರೆ ವೆಂಕಟೇಶ ಸಿಟ್ಟು ಮಾಡಿಕೊಳ್ಳಲಿಲ್ಲ. ನನ್ನ ಯಾಕೆ ದುರಾಶೆ ಅಂತೀಯಾ? ಇವೆಲ್ಲ ಏನು ಬರೀ ನಮ್ಮೂರಲ್ಲಿ ನಡೀತಾ ಇರೋದೇನು? ಬೇಡ ವಾಲ್ಮೀಕಿ ಅನ್ನಿಸ್ಕೋಬೇಕು, ಕುರುಬ ಕಾಳಿದಾಸನಾಗಬೇಕು, ಆಚಾರಿ ವಿಶ್ವಕರ್ಮ ಬ್ರಾಹ್ಮಣನಾಗಬೇಕು ಅನ್ನೋ ಆಶೆ ಪ್ರಯತ್ನ ಎಲ್ಲ ಕಡೆಯಲ್ಲೂ ನಡೀತಿದೆ. ಬಾಕಿ ಊರುಗಳಲ್ಲಿ ಹೀಗೆ ದುಡ್ಡು ಕೊಡ್ತಿದಾರೋ ಏನೋ ಗೊತ್ತಿಲ್ಲ. ಆದರೆ ಒಂದು ತಿಳ್ಕ, ಅವರ ಅಂತಸ್ತು ಅಷ್ಟೇ ಮೇಲಕ್ಕೆ ಬರಲಿ, ಬಂದಿದೆ ಅಸ್ತು ಅಂತ ಮೇಲಿನೋರ ಕೈಲಿ ಅನ್ನಿಸ್ಕೊಳ್ಳದೆ ಸಮಾಧಾನವಿರೋಲ್ಲ. ನೀನು ಬ್ರಹ್ಮರ್ಷಿಯಾದೆ ಅಸ್ತು ಅಂತ ವಸಿಷ್ಠರ ಕೈಲಿ ಅನ್ನಿಸ್ಕೊಳ್ಳೋಕ್ಕಲ್ಲವೇ ವಿಶ್ವಾಮಿತ್ರ ಕಂಡ ಪ್ರಯತ್ನ ಮಾಡಿದ್ದು. ನೀವು ಬ್ರಾಹ್ಮಣರು, ನೀವು ನಮ್ಮ ಸಮ ಅಂತ ನಮ್ಮ ಕೈಲಿ ಅನ್ನಿಸ್ಕೊಳ್ಳೋಕ್ಕೆ ಎಲ್ಲ ಹಾತೊರಿತಾರೆ. ಹಾಗನ್ನೋದಿದ್ರೆ ಅನ್ನು. ಪ್ರಪಂಚದಲ್ಲಿ ಹುಟ್ಟಿದ ಮನುಷ್ಯ ಜೀವಿಗಳೆಲ್ಲ ಬ್ರಹ್ಮದ ಅಂಶವೇ. ಶುದ್ಧವಾದ ಆಚರಣೆ ಮಾಡಿ ನೀವೆಲ್ಲ ಬ್ರಾಹ್ಮಣರೇ ಅಂತ ಹೇಳು. ದುಡ್ಡು ತಗೊಂಡು ಸುಳ್ಳು ಸಾಕ್ಷಿ ಹೇಳೋ ಕೀಳು ಕೆಲಸ ಯಾಕೆ ಮಾಡ್ತೀಯಾ? ದುಡ್ಡೇನು ಪುಗಸಟ್ಟೆ ಕೊಡ್ತಾರೇನು? ಬಡ ಬ್ರಾಹ್ಮಣನಾಗಿದ್ದರೆ 1 ರೂಪಾಯಿ ಕೊಡುತ್ತಿರಲಿಲ್ಲ. ನಾನು ಬರೀ ಗ್ರಾಮ ಪುರೋಹಿತ ಅಲ್ಲ, ಅನುಕೂಲವಾಗಿದ್ದೀನಿ, ರಾಜಕೀಯ ಮಾಡ್ತೀನಿ, ಸುತ್ತ ಊರಲ್ಲಿ ನನ್ನ ಮಾತು ನಡೆಯುತ್ತೆ. ಅದರಿಂದಲೇ ನಾಡಿದ್ದಿನ ಸಭೆಯಲ್ಲಿ ನನ್ನ ಬಾಯಿಯಿಂದ ಬಂದ ಮಾತು ಶಂಖದಿಂದ ಬಿದ್ದ ನೀರಾಗುತ್ತೆ. ಬರೀ ನೀನು ಹೇಳಿಬಿಟ್ರೆ ಎಲ್ಲ ಒಪ್ಕೋತಾರಾ? ಏನಿಲ್ಲ, ಯಾವ ಜಾತಿ ಅನುಕೂಲವಾಗುತ್ತೆ, ಇನ್ನೊಬ್ಬರಿಗೆ ಸಾಲ ಸೋಲ ಲೇವಾದೇವಿ ಕೊಡೋ ಯೋಗ್ಯತೆ ಇರುತ್ತೆ, ಅವರು ಮೇಲಿನ ಹೆಸರು ಅಂತಸ್ತು ಕೇಳಿದರೆ ಉಳಿದವರು ಒಪ್ಕೊತಾರೆ, ಇಲ್ಲದೇ ಇದ್ರೆ ಒದಿತಾರೆ. ಈ ವ್ಯವಹಾರದಲ್ಲಿ ನೀನ್ಯಾಕೆ ಲಂಚ ತಿಂದೆ? ಈ ಪಾಪದ ದುಡ್ಡಿನಿಂದ ಬದುಕಬೇಕೆ? ನಿಂಗಿರೋದು ಸಾಲದೆ? ಯಾವುದನ್ನ ಪಾಪದ ದುಡ್ಡು ಅಂತೀಯ ನೀನು? ಅಪ್ಪನ ಮನೆಯಲ್ಲಿ ಇವಳ ಪಾಲು ತರಿಸುತ್ತಿದ್ದಕ್ಕೆ ಪಾಪ ಅಂತ ಇವಳು ಅಂತಾಳೆ. ಇದನ್ನ ನೀನು ಪಾಪ ಅಂತೀಯ. ನಂಗೆ ಯಾವ ಮಹಾ ಆಸ್ತಿ ಇದೆ ಅಂತ ತಿಳ್ಕೊಂಡಿದೀಯಾ? ದೇವಸ್ಥಾನದ ಗದ್ದೆ ಇನ್ನು 4-5 ವರ್ಷದಲ್ಲಿ ಎದ್ದು ಹೋಗುತ್ತೆ. ಮಂತ್ರಿ ಮೇಲಗಿರಿಗೌಡನ ಪ್ಲಾನ್ ಏನು ಗೊತ್ತೇ? ದೇವಸ್ಥಾನದ ಕಮಿಟಿಗೆ ಅವನ ಅಪ್ಪ ಇಲ್ಲ ಅವನು ಅಧ್ಯಕ್ಷನಾಗಿರಬೇಕು. ಆದರೆ ಪೂಜಾರಿಯ ಇನಾಮತಿ ಜಮೀನು ಸರಕಾರಕ್ಕೆ ಸೇರಬೇಕು. ಪೂಜಾರಿಗೆ ಸಂಬಳ ಗೊತ್ತು ಮಾಡಬೇಕು. ತಿಂಗಳಿಗೆ 30-40. ಅಂದರೆ ಪೂಜಾರಿ ಯಾವತ್ತೂ ಬಡವನಾಗಿಯೇ ಇರಬೇಕು, ಪೂಜೆ ಮಾತ್ರ ನಡೀಬೇಕು. ನಾನು ಆ ಸಂಬಳಕ್ಕೆ ಸೇರ್ಕೊಳ್ಳಲೇ?
ಇನಾಮತಿ ಗದ್ದೆ ಹೋದ ಮೇಲೆ ನನಗೆ ಮಹಾ ಉಳಿಯೋದೇನು? ಅದಕ್ಕೆ ಮೊದಲೇ ಒಂದಿಷ್ಟು ಸರಿಯಾಗಿ ಆಸ್ತಿ ಮಾಡ್ಕೊಳ್ಳದೆ ಇದ್ರೆ ನನ್ನ ಗತಿ ಏನು? ಈ ಮಕ್ಕಳ ಗತಿ ಏನು? ಸತ್ಯಳಿಗೆ ತಕ್ಷಣ ಉತ್ತರ ತಿಳಿಯಲಿಲ್ಲ. ಒಂದು ನಿಮಿಷದ ನಂತರ ಕೇಳಿದಳು, ಸಂಪಾದನೆ ಮಾಡಬೇಕು, ಆದರೆ ಅನ್ಯಾಯದ ದಾರಿ ಕೂಡದು. ಯಾವುದನ್ನ ನ್ಯಾಯ, ಯಾವುದನ್ನ ಅನ್ಯಾಯ ಅಂತೀಯ? ಇಷ್ಟೆಲ್ಲ ಆಸ್ತಿ ಇದ್ದು ಬಸ್ ಲೈನುಗಳೆಲ್ಲ ಸರ್ಕಾರದ್ದಾಗಬೇಕು ಅಂತ ಗೌರ್ನಮೆಂಟೇ ಹೇಳ್ತಿರುವಾಗ ಅವನು ಮಗನಿಗೆ 4 ಲೈನು 2 ಲಾರಿ ಕೊಡಿಸಿರೋದು ನ್ಯಾಯವೇ? 500 ಮರ, ಮಗನ ವ್ಯಾಪಾರ, ತನಗೆ MLA ಸಂಬಳ, ಇಷ್ಟಿದ್ದರೂ ಬೆಟ್ಟಯ್ಯ ಮಗಳಿಗೆ ಜಾತಿ ಸ್ಕಾಲರ್ಶಿಪ್ ಕೊಡಿಸ್ಕೊಂಡಿರೋದು ನ್ಯಾಯವೇ? ಅವನವನಿಗೆ ಸಿಕ್ಕಿದ ದಾರಿಲಿ ಅವನವನು ಗುಂಜೀಕಾಗಬೇಕು ತಿಳ್ಕ. ಜಾತಿ ಅಂದರೆ ಏನು ತಿಳ್ಕೊಂಡಿದೀಯಾ? ತಾವರೆಕೆರೆ ಕ್ವಾಮಟಿಗರ ಶೆಟ್ರಿದಾರಲ್ಲ, ಅವರೆಲ್ಲ ಗುಪ್ತ ಅಂತ ಹೆಸರು ಬದಲಾಯಿಸ್ಕತ್ತಿದ್ದಾರೆ. ತಾವರೆಕೆರೆ ಪ್ಯಾಟೆ ಬೀದಿಲಿ ಸ್ಟೇಷನರಿ ಅಂಗಡಿ ಇಟ್ಕೊಂಡಿದ್ನಲ್ಲ ವರ್ಧಮಾನಯ್ಯ, ಅವನು VT ಜೈನ್ ಅಂತ ಬದಲಾಯಿಸ್ಕಂಡ ಈಗ 1 ತಿಂಗಳ್ನಾಗೆ. ಯಾಕೆ ಗೊತ್ತಾ? ಗುಪ್ತ, ಜೈನ್ ಅನ್ನೋ ಜಾತಿಯೋರು ಉತ್ತರ ಇಂಡಿಯಾ ದೇಶದಲ್ಲಿ ತುಂಬ ಅನುಕೂಲಸ್ಥರಾಗಿದ್ದಾರಂತೆ. ತಾವು ಅವರು ಒಂದೇ ಅಂತ ಹೇಳ್ಕೊಳ್ಳೋಕ್ಕೆ. ಈಗ ಅವರೆಲ್ಲ ಆಲ್ ಇಂಡಿಯಾ ಅಸೋಸಿಯೇಷನ್ ಮಾಡ್ತಿದ್ದಾರೆ. ನಮ್ಮ ಮಂತ್ರಿ ಮೇಲಗಿರಿಗೌಡರು ಮದರಾಸು ಕಡೆ ಅವರ ಜಾತಿ ಮುಖಂಡರನ್ನ ಹಿಡಿದು ಸಂಘ ಮಾಡೋಕೆ ಹೊರಟಿದ್ದಾರೆ. ನಮ್ಮ ಕೆಳಗಿನ ಬೀದಿ ಲಿಂಗಾಯತ ಗುರುಬಸಪ್ಪನವರು ಹುಬ್ಬಳ್ಳಿ, ಧಾರವಾಡ, ಸೊಲ್ಲಾಪುರದ ಕಡೆಗೆ ಹೋಗಿ ಬಂದ್ರು. ನೀನಲ್ಲಿ ಲೈಬ್ರರಿಗೆ ಹೋಗಿದ್ಯಾ ಹಿಸ್ಟ್ರಿ ಓದೋಕ್ಕೆ? ಇಲ್ಲೇನು ನಡೀತಿದೆ ನೆಟ್ಟಿಗೆ ತಿಳ್ಕ. ಅಷ್ಟರಲ್ಲಿ ಚಿಕ್ಕ ಮನೆಯಿಂದ ಜಯಮ್ಮ ಮಾತನಾಡಿದಳು. ಎಷ್ಟು ಹೊತ್ತಾಗಿದೆ, ಇನ್ನೂ ಕೆಲಸಕ್ಕೆ ಬಾರದ ಮಾತೇ ಆಡ್ತಿದ್ದೀರಾ. ನಂಗೂ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ. ವೆಂಕಟೇಶ ಹತ್ತಿರವೇ ಇಟ್ಟುಕೊಂಡಿದ್ದ ಟಾರ್ಚ್ ಹಾಕಿ ಗಡಿಯಾರ ನೋಡಿಕೊಂಡ. 12:15 ತೋರಿಸುತ್ತಿತ್ತು. ಹೊತ್ತಾಯ್ತು. ನಾಳೆ ಬೆಳಗ್ಗೆ ಎಲ್ಲಾದರೂ ಹೋಗಿ ನಾಡದ್ದು ಬೆಳಗ್ಗೆ ಬರಬೇಕು. ಈಗ ಹೇಳು, ಒಂದು 8 ಶ್ಲೋಕ ನಾನೇ ಹೇಳ್ತೀನಿ. ಅದ ತಿದ್ದು ಕೊಡ್ತೀಯೋ ಇಲ್ಲವೋ? ಆ ಕೆಲಸ ನಾನು ಮಾಡೋಲ್ಲಪ್ಪ, ಖಡಾಖಂಡಿತವಾಗಿ ಸತ್ಯ ಹೇಳಿದಳು. ನೀನು ಮಾಡೋಲ್ಲ, ಮನೆಗೆ ಮಾರಿ ಪರರಿಗೆ ಉಪಕಾರಿ. ತಾವರೆಕೆರೆಗೆ ಹೋಗಿ ವಿಶ್ವೇಶ್ವರ ಶಾಸ್ತ್ರಿಗಳಿಗೆ 5 ರೂಪಾಯಿ ವೀಳ್ಯದೆಲೆ ಅಡಿಕೆ ಕೊಟ್ರೆ 2 ನಿಮಿಷದಲ್ಲಿ ತಿದ್ದಿಕೊಡ್ತಾರೆ. ವೆಂಕಟೇಶ, ಈ ಅನ್ಯಾಯ ಒಳ್ಳೇದಲ್ಲ. ಈಗಲೂ ಅವರವರ ದುಡ್ಡು ಅವರವರಿಗೆ ಕೊಟ್ಟು ಬಿಡು. ಇಲ್ದೆ ಹೋದರೆ ನಾಡದ್ದಿನ ಸಭೆಗೆ ನಾನು ಬಂದು ನೀನು ಮಾಡಿದ್ದೆಲ್ಲ ಹೇಳ್ಬಿಡ್ತೀನಿ. ಅಲ್ಲೇ ಹಿಡ್ಕೊಂಡು ಒದ್ದು ಬಿಡ್ತೀನಿ ಮಾದರ್ ಚೋದ್ಲೌಡಿ. ವೆಂಕಟೇಶನಿಗೆ ಸಿಟ್ಟು ಹೊತ್ತಿತು. ನನ್ನ ಯಾರು ಅಂತ ತಿಳ್ಕೊಂಡಿದೀಯಾ? ಜಾತಿ ಕುಲ ಬಿಟ್ಟು ಆ ಶೂದ್ರನನ್ನ ಕಟ್ಕೊಳ್ಳಕ್ಕೆ ಹೋಗಿ 1 ಸಲ ನಮ್ಮ ಮನೆಗೆ ಅವಮಾನ ಮಾಡಿ ಅಪ್ಪನಿಗೆ ಹುಚ್ಚು ಹಿಡಿಸಿ ಸಾಯಿಸ್ದೆ. ಈಗ ಮತ್ತೆ ಗಾಂಜಲಿ ಮಾಡೋಕ್ಕೆ ಹೊರಟ್ರೆ ಎಕ್ಕಡ ತಗೊಂಡು ನೆತ್ತಿ ಕೂದಲಿ ಉದುರಿಸಿಬಿಡ್ತೀನಿ. ಸಾಕು, ಅದೇನು ಮಾತಾಡ್ತೀರಾ ಮನೆ ಹೆಣ್ಣು ಮಗಳನ್ನ ಎಂದು ಜಯಮ್ಮ ಅಡ್ಡ ಬಂದಳು. ಮುಚ್ಕಂಡು ಬಿದ್ಕಳೆ ನೀನು, ನಂಗೆ ಹೇಳೋಕ್ ಬರಬೇಡ. 1 ಸಲ ಒದ್ದರೆ ನೋಡು ಎಂದು ಹೆಂಡತಿಯನ್ನು ಎಚ್ಚರಿಸಿದ. ಸತ್ಯ ಮತ್ತೆ ಮಾತನಾಡಲಿಲ್ಲ. ವೆಂಕಟೇಶನು ಸುಮ್ಮನಾದ. 5 ನಿಮಿಷದ ನಂತರ ಅವನೇ ಹೇಳಿದ, ಇದು ಸುಳ್ಳು ಅಂತ ನೀನೇನು ಹೇಳೋದು? ಅದು ಎಲ್ಲರಿಗೂ ಗೊತ್ತಿದೆ. ಅದೇ ಸುಳ್ಳೇ ಎಲ್ಲರಿಗೂ ಮಂತ್ರೋಕ್ತ ಬೇಕಾಗಿದೆ. ಸಭೆಯಲ್ಲಿ ನಾನು ಬೇಕು, ಪುರೋಹಿತ. ನೀನು ಮಧ್ಯೆ ಬಾಯಿ ಹಾಕಿದರೆ ಯಾರೂ ಕೇಳೋಲ್ಲ. ಸತ್ಯ ಮಾತನಾಡಲಿಲ್ಲ. 2 ನಿಮಿಷದಲ್ಲಿ ಎದ್ದು ಅವಳು ತಾನು ಮಲಗಿದ್ದ ತೊಟ್ಟಿಯ ದೀಪ ಹೊತ್ತಿಸಿ ಕೇಳಿದಳು, ಜಯಮ್ಮ, ತೋಟದ ಮನೆ ಬೀಗದ ಕೈ ಕೊಡು, ನಾನು ಹೋಗಬೇಕು. ಜಯಮ್ಮನಿಗೆ ಗಾಬರಿಯಾಯಿತು. ಎದ್ದು ತಾನು ಮಲಗಿದ್ದ ಚಿಕ್ಕ ಮನೆಯ ಬಾಗಿಲು ತೆಗೆದುಕೊಂಡು ಅವಳ ಹತ್ತಿರ ಬಂದು ಕೇಳಿದಳು, ಸತ್ಯ, ಅವರಿಗೆ ಬುದ್ಧಿ ನೆಟ್ಟಗಿಲ್ಲ. ನೀನು ಹಿಂಗೆ ಸಿಟ್ಟು ಮಾಡಿಕೊಂಡು ನಡುರಾತ್ರಿಲಿ ಹೋಗಬಾರದು. ಅಲ್ಲಿ ಒಂದೇ ಕಡೆ ನಾನು ಶಾಂತಿಯಿಂದ ಇರಬಹುದು. ನನಗೆ ನ್ಯಾಯ ಅನ್ನಿಸ್ದಾಗೆ ಯೋಚನೆ ಮಾಡಬಹುದು. ಈ ಊರೊಳಗೆ ಅಂಥ ಯೋಚನೆ ಮಾಡಕ್ಕೂ ಸಾಧ್ಯವಿಲ್ಲ ಅನ್ಸುತ್ತೆ ಎನ್ನುವಾಗ ಸತ್ಯಳ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತು. ಯಾಕೆ ಅಳ್ತೀಯಾ? ನಿಮ್ಮಣ್ಣನ ಗುಣ ಗೊತ್ತಿಲ್ವೇ ನಿಂಗೆ ಎಂದು ಜಯಮ್ಮ ಅವಳ ಕೈ ಹಿಡಿದು ಸಮಾಧಾನ ಹೇಳಿದಳು. ಅವನ ತಪ್ಪಲ್ಲ, ಅವನೊಬ್ಬನ ತಪ್ಪಲ್ಲ, ಊರೊಳಗೆ ಹಾಗೆ ಎಂದು ಸತ್ಯ ಸೆರಗಿನಿಂದ ಕಣ್ಣು ಒರೆಸಿಕೊಂಡಳು. ತಂಗಿ ಅಳುತ್ತಿರುವ ಸಂಗತಿ ವೆಂಕಟೇಶನಿಗೂ ಗೊತ್ತಾಯಿತು.
ಅತ್ತರೆ ಅಳಲಿ ಎಂದು ಒಂದು ನಿಮಿಷ ಸುಮ್ಮನೆ ಮಲಗಿದ್ದ. ಆಮೇಲೆ ತಾನು ಎದ್ದು ಹೊರಗೆ ಬಂದು, ಇವಳ ಬಹುಮಾನ ಭಾಳ, ತಿಳಿದು ತಿಳಿದು ನನ್ನ ಯಾಕೆ ರೇಗಿಸ್ಬೇಕು ನೀನು? ಹೆಂಗಸು ಹೇಗಿರಬೇಕೋ ಹಾಗಿರಬೇಕು. ಸುಮ್ಮನೆ ಮಲಿಕೋ, ಬೇಕಾದರೆ ಬೆಳಗ್ಗೆ ಹೋಗುವಂತೆ ಎಂದ. ಜಯಮ್ಮ ಅವಳ ಭುಜ ಹಿಡಿದು ಹಾಸಿಗೆಯ ಮೇಲೆ ಕೂರಿಸಿದಳು. 10 ನಿಮಿಷವೂ ಕಳೆದಿರಲಿಲ್ಲ. ಬೀದಿಯ ಬಾಗಿಲನ್ನು ತಟ್ಟಿದ ಶಬ್ದವಾಯಿತು. ನರಸಿಂಹ ಜೋಯಿಸರು ವೆಂಕಟೇಶಮೂರ್ತಿಗಳೇ ಎಂದು ಕೂಗಿದುದು ಕೇಳಿಸಿತು. ಅವನು ಹೋಗಿ ಬಾಗಿಲು ತೆಗೆದ. ಬೆಟ್ಟಯ್ಯನವರು ಬಂದಿದ್ದರು. ಸೂರು ಕಟ್ಟಿನ ಹೊರಗೆ ನಿಂತಿದ್ದ ಅವರು ಹೇಳಿದರು, ಸ್ವಲ್ಪ ಅರ್ಜೆಂಟ್ ವಿಚಾರ ಮಾತಾಡಬೇಕು. ಅವರನ್ನು ಒಳಗೆ ಕರೆದು ಕೂರಿಸುವಂತಿಲ್ಲ. ಅವರು ಬಂದಿರುವ ಹೊತ್ತು ಮತ್ತು ಮಾತಿನ ಧ್ವನಿಯನ್ನು ನೋಡಿದರೆ ಗುಟ್ಟಿನ ವಿಷಯವೆಂದು ಸ್ಪಷ್ಟವಾಗುತ್ತಿತ್ತು. ಹಿತ್ತಿಲ ಕಡೆಗೆ ಬನ್ನಿ, ಆ ಕಡೆಯಿಂದ ಎಂದು ವೆಂಕಟೇಶ ದಾರಿ ತೋರಿಸಿದ. ಅವರು ಟಾರ್ಚ್ ಹಿಡಿದು ಪಕ್ಕದ ಪಾಳನ್ನು ದಾಟಿಕೊಂಡು ನಡೆದರು. ವೆಂಕಟೇಶ ಹಿಂಭಾಗಕ್ಕೆ ಹೋಗಿ ದನದ ಕೊಟ್ಟಿಗೆ ಬಾಗಿಲು ತೆರೆದು ಅಲ್ಲಿಂದ ಹಿತ್ತಿಲಿನ ಗೋಡೆಗೆ ದನಗಳು ಆಳುಗಳು ಬರಲು ಮಾಡಿದ್ದ ಬಾಗಿಲನ್ನು ತೆಗೆದ. ಬೆಟ್ಟಯ್ಯನವರು ಒಳಗೆ ಬಂದರು. ಪರವಾಗಿಲ್ಲ ಬನ್ನಿ ಎಂದು ಅವನು ಅವರನ್ನು ದನದ ಕೊಟ್ಟಿಗೆಯ ಕಲ್ಲು ಚಪ್ಪಡಿಯ ಮೇಲೆ ಕೂರಿಸಿ ತಾನು ಎದುರಿಗೆ ದಬ್ಬ ಹಾಕಿದ್ದ ದೊಡ್ಡ ಮಂಕರಿಯ ಮೇಲೆ ಕುಳಿತುಕೊಂಡ. ಬೆಟ್ಟಯ್ಯನವರು ನೇರವಾಗಿ ವಿಷಯಕ್ಕೆ ಬಂದರು. ನಾಡಿದ್ದು ಸಭೆ ಆಗ್ತದಲ್ಲ, ಅದರಾಗೆ ನೀವು ನಮ್ಮ ಜನಗಳನ್ನ ಒಸಿ ನೋಡ್ಕಬೇಕೋ? ವೆಂಕಟೇಶನಿಗೆ ಆಶ್ಚರ್ಯವಾಯಿತು. ಇವರೂ ಬ್ರಾಹ್ಮಣರೆಂದು ಸಾಧಿಸಲು ಹೊರಟಿರುವರೇ ಎಂಬ ಅನುಮಾನವೂ ಬಂತು. ವಿಷಯವನ್ನು ಪೂರ್ತಿ ತಿಳಿಯದೆ ಮಾತನಾಡುವಂತಿಲ್ಲ. MLA ಆಗಿರುವ ಇವರಿಗೆ ಆಗುಲ್ಲವೆಂದು ತಕ್ಷಣ ಹೇಳುವಂತೆಯೂ ಇಲ್ಲ. ನನ್ನ ಏನು ಮಾಡುವಂತೀರಾ? ಒಂದು ತರಕ್ಕೆ ನೋಡಿದರೆ ನಾವು ಬ್ರಾಹ್ಮಣ ಶರೀರದಿಂದ ಹುಟ್ಟಿದವರು. ನಮ್ಮನ್ನ ಯಾಕೆ ಹಿಂಗೆ ಅಸ್ಪೃಶ್ಯರನ್ನ ಮಾಡಿದ್ರೋ ಕಾಣೆ. ಇದ್ದ ವಿಷಯ ನೀವು ಹೇಳಿದರೆ ಸಾಕು. ಸುಳ್ಳು ಪಳ್ಳು ಬೇಡ. ನಮ್ಮನ್ನ ಅಸ್ಪೃಶ್ಯರು ಅನ್ನಬ್ಯಾಡಿ. ನಾವು ಊರೊಳಕ್ಕೆ ನಿಮ್ಮ ಮನೆಯೊಳಕ್ಕೆ ಬಂದರೂ ಮೈಲಿಗೆಯಾಗುಲ್ಲ. ನಾವೇನು ನಿಮ್ಮ ಅಡಿಗೆ ಕ್ವಾಣೆಗೆ ಬರೋಲ್ಲ ಅಂತ ನಾನು ಕೇಳ್ತೀನಿ. ಅಷ್ಟರಲ್ಲಿ ವೆಂಕಟೇಶನ ದೃಷ್ಟಿ ಪೆಟ್ಟೆಗಳನ್ನಿಟ್ಟಿದ್ದ ತೊಟ್ಟಿಯ ಕಡೆಗೆ ಹೋಯಿತು. ಸತ್ಯ ಅಲ್ಲಿ ನಿಂತಿರುವುದು ಕಾಣಿಸಿತು. ಈ ಮಾತಿನ ಮಧ್ಯೆ ಅವಳು ಬರುವುದು ಅವನಿಗೆ ಬೇಡವಾಗಿತ್ತು. ಬೆಟ್ಟಯ್ಯನವರಿಗೆ ತಾನು ಏನು ಹೇಳುವೆನೋ, ಅವರು ಏನು ಕೇಳುತ್ತಾರೋ, ತನ್ನ ತೀರ್ಮಾನ ವಿಚಾರ ಹೇಗೆ ಆಗುತ್ತೋ ಇನ್ನೂ ಗೊತ್ತಿಲ್ಲ. ಆದರೆ ಬೆಟ್ಟಯ್ಯನವರಿಗೂ ಅವಳಿಗೂ ಚೆನ್ನಾಗಿ ಪರಿಚಯವಿದೆ, ವಿಶ್ವಾಸವೇ ಇದೆ. ಇವಳು ಮಧ್ಯೆ ಮಾತನಾಡಿದರೆ ಅವರು ಎತ್ತೆತ್ತಲೋ ನೆಗೆಯಬಹುದು ಎಂಬ ಆಲೋಚನೆ ಕ್ಷಣಾಂಶದಲ್ಲಿ ಮಿಂಚಿತು. ಆದರೆ ಅವರೆದುರು ಸಿಟ್ಟಿನಿಂದ ಮಾತನಾಡಬಾರದೆಂಬ ವ್ಯಾವಹಾರಿಕ ವಿವೇಕದಿಂದ ಅವನು ಹೇಳಿದ, ಇಷ್ಟು ಹೊತ್ತಾಗಿದೆ, ನೀನು ಮಲಿಕೋ ಹೋಗಮ್ಮ ಸತ್ಯ. ಬೆಟ್ಟಯ್ಯನವರ ಗಮನ ಅತ್ತ ಹರಿಯಿತು. ಬಲ್ಲಿ ಬಲ್ಲಿ, ನೀವು ಇದ್ರೆ ಚಂದ. ಮೈಸೂರಿಗೆ ಹೋಗಿದ್ರಂತೆ, ಯಾವಾಗ ಬಂದ್ರಿ ಎಂದರು. ಸತ್ಯ ಮುಂದೆ ಬಂದು ಹೊಸಲಿನ ಮೇಲೆ ಕುಳಿತಳು. ಬೆಟ್ಟಯ್ಯನವರು ಬಂದದ್ದನ್ನು ತಿಳಿದು ಬೇಕೆಂದೇ ಅವಳು ಅಲ್ಲಿಗೆ ಬಂದಿದ್ದಳು. ಈ ದಿನ ಸಂಜೆಯಿಂದ ಒಟ್ಟು 8 ಜನಗಳು ಬಂದಿದ್ದ ಕಾರಣವನ್ನು ಅನ್ವಯಿಸಿ ಈ ಹೊತ್ತಿನಲ್ಲಿ ಬಂದಿರುವ ಬೆಟ್ಟಯ್ಯನವರು ಇದೇ ಕಾರಣಕ್ಕೆ ಬಂದಿದ್ದಾರೆಂದು ಅವಳು ಊಹಿಸಿಕೊಂಡಳು. ಈಗ ತಾನು ಅಲ್ಲಿಗೆ ಹೋದರೆ ವೆಂಕಟೇಶನಿಗೆ ರೇಗುತ್ತದೆಂದು ಗೊತ್ತಿದ್ದರೂ ಈ ಮಾತಿನ ರೀತಿಯನ್ನು ತಿಳಿಯಬೇಕೆಂಬ ಕುತೂಹಲವನ್ನು ಅದುಮಿಡಲಾಗಲಿಲ್ಲ. ಪೆಟ್ಟೆಯ ಮರೆಯಲ್ಲಿ ನಿಲ್ಲುವುದಕ್ಕಿಂತ ಎದುರಿಗೆ ಇದ್ದು ಕೇಳುವ ಮನಸ್ಸಾಗಿ ಅಲ್ಲಿ ನಿಂತಿದ್ದಳು. ಬೆಟ್ಟಯ್ಯನವರು ಎಂದರು, ಮಾದಿಗ ಅನ್ನೋ ಹೆಸರು ಋಷಿಯಾಶ್ರಮದ ಒಬ್ಬ ಕನ್ಯೆಯ ಹೆಸರಿನಿಂದ ಬಂತು. ನಿಮಗೆ ಗೊತ್ತಲ್ಲ? ಅದು ಯಾವ ಶಾಸ್ತ್ರಗ್ರಂಥದಲ್ಲೂ ಬರೆದಿಲ್ಲವಲ್ಲ? ವೆಂಕಟೇಶ ಹೇಳಿದ. ಅದೇನು ಕಥೆ? ಸತ್ಯ ಕೇಳಿದಳು. ನಿಮಗೆ ಗೊತ್ತೇ ಇಲ್ವರಾ? ಇಲ್ಲ, ಹೇಳಿ. ಜಮದಗ್ನಿ ಋಷಿಗಳ ಹೆಂಡತಿ ರೇಣುಕಾದೇವಿಯ ಕುತ್ತಿಗೆಯನ ಪರಶುರಾಮ ದೇವರು ಕಡಿದದ್ದು ಗೊತ್ತಾ? ಗೊತ್ತಿದೆ. ಅಲ್ಲಿಯೇ ಬತ್ತದೆ ಇದು. ರೇಣುಕಮ್ಮನವರಿಗೆ ಒಬ್ಬ ಸಖಿ ಇದ್ದಳು, ಮಾತಂಗಿ ಅಂತ. ಜಮದಗ್ನಿ ಮಹರ್ಷಿಗಳು ಬೆಳಗ್ಗೆ ಪೂಜೆಗೆ ಕುಂತಾಗ ದಿನ ಕತ್ತಲಾಗೆ ಋಷಿಪತ್ನಿ ಗುಂಡ್ಲಾಚಮ ನದಿಗೆ ಹೋಗಿ ನೀರು ತತ್ತಿದ್ರಲ್ಲ, ಆಗ ಮಾತಂಗಿ ಜೊತೆಗೆ ಹೋಗ್ತಿದ್ಲು. ಅವರು ಗಡಿಗೆ ಬಿಂದಿಗೆ ತಗೊಂಡು ಹೋಗ್ತಿರ್ಲಿಲ್ಲ.
ಪತಿವ್ರತಾ ಶಕ್ತಿಯಿಂದ ನೀರನ್ನೇ ಗಡಿಗೆಯ ಆಕಾರ ಮಾಡಿ ತಲೆ ಮೇಲೆ ಇಟ್ಕೊಂಡು ತತ್ತಿದ್ದರು. 1000 ಕೈನ ಕಾರ್ತವೀರ್ಯಾರ್ಜುನನ ರೂಪವನ್ನು ಆಕಾಶದಲ್ಲಿ ನೋಡಿ ಮನಸ್ಸು ಕದಿಲಿದ ದಿನ ನೀರು ಪಾತ್ರೆ ಇಲ್ಲದೆ ಆಕಾರವಾಗಲಿಲ್ಲ. ಋಷಿಗಳಿಗೆ ವಿಷಯ ತಪೋಬಲದಿಂದ ತಿಳಿದು ಹೋಯ್ತು. ಹೋಗಿ ನಿಮ್ಮ ಮಾತೇನ ಕೊಂದು ಬಾ ಅಂತ ಮಗ ಪರಶುರಾಮ ದೇವರಿಗೆ ಹೇಳಿದ್ರಲ್ಲ. ರಾಮದೇವರು ನದಿ ದಡಕ್ಕೆ ಹೋದ್ರು. ಕುತ್ತಿಗೆಗೆ ಗುರಿ ಇಟ್ಟು ಬಾಣ ಬಿಟ್ರು. ಹಿಂದುಗಡೆ ನಿಂತಿದ್ದ ಮಾತಂಗಿಯ ಕುತ್ತಿಗೆಯೂ ಕತ್ತರಿಸಿಬಿಡ್ತು. ಆಮೇಲೆ ತಂದೆಯು ಮಗನ ವಿಧೇಯತೆ ಮೆಚ್ಚಿ ವರ ಕೇಳು ಅಂದ್ರಲ್ಲ. ನಮ್ಮ ಅವ್ವನ್ನ ಬದುಕಿಸಿ ಅಂತ ಮಗ ಕೇಳಿದ್ರಲ್ಲ. ಆಗ ಅವರು ಕಮಂಡಲದಿಂದ ನೀರು ಕೊಟ್ಟು ನಿಮ್ಮವ್ವನ ತಲೆ ಶರೀರನ ಕೂಡಿಸಿ ಈ ನೀರು ಚುಮ್ಕಿಸು ಜೀವವಾಗ್ತಾರೆ ಅಂತ ಹೇಳಿದರು. ಪರಶುರಾಮ ದೇವರು ಬಂದು ನೋಡ್ತಾರೆ, 2 ತಲೆ 2 ಶರೀರ ಬಿದ್ದವೆ. ಎರಡನ್ನೂ ಸೇರಿಸಿ ನೀರು ಚಿಮ್ಕಿಸಿ ಇಬ್ಬರನ್ನೂ ಬದುಕಿಸಿ ಕರ್ಕೊಂಡು ಬಂದರು. ಅಷ್ಟರಾಗೆ ಬೆಳಕಾಗಿತ್ತು. ಬೆಳಕಿನಾಗೆ ಕಂಡಿತು ಮಾತಂಗಿ ತಲೆನ ರೇಣುಕಮ್ಮನವರ ಮೈಗೆ, ರೇಣುಕಮ್ಮನವರ ತಲೆನ ಮಾತಂಗಿ ಮೈಗೆ ಕತ್ತಲೆಯಲ್ಲಿ ಅಂಟಿಸಿ ಜೀವ ಬರಿಸಿ ತಪ್ಪು ಮಾಡಿದ್ರು. ಈ ತಪ್ಪಿಗೇನು ಮಾಡೋದು? ಮತ್ತೆ ಸರಿ ಮಾಡಬೇಕಾದ್ರೆ ಇನ್ನೊಂದು ಸಲ ಇಬ್ಬರ ಕುತ್ತಿಗೆನೂ ಕಡಿಬೇಕು. ಪಾಪ ಮಾಡಬೇಕು ಅಂತ ತಂದೆಯವರಿಗೆ ಅಡ್ಡ ಬಿದ್ದು ಕೇಳ್ಕೊಂಡ್ರು. ಋಷಿಗಳು ಮತ್ತೆ ಕಡಿಬೇಡ ಅಂತ ಹೇಳಿ ರೇಣುಕಮ್ಮನವರ ತಲೆ ಮಾತಂಗಿಯ ಶರೀರ ಇದ್ದ ಹೆಂಗಸನ್ನ ತಮ್ಮ ಪತ್ನಿ ಅಂತ ಒಪ್ಕೊಂಡ್ರು. ಅಂದರೆ ಮಾತಂಗಿಯ ಶರೀರ ಋಷಿಪತ್ನಿದು, ಜಮದಗ್ನಿ ಮಹಾಋಷಿಗಳ ಹೆಂಡತಿ ಶರೀರ, ಆಶ್ರಮದ ಋಷಿಕನ್ಯೆಯಾದ ಅವಳದೇ ತಲೆ. ಇಂಥೋಳ ಮಕ್ಕಳಾದ ನಾವು ಮುಟ್ಟಿಸ್ಕಬಾರ್ದೋರು ಹೆಂಗಾದ್ವು? ಸತ್ಯ ಕುತೂಹಲದಿಂದ ಕೇಳುತ್ತಿದ್ದಳು. ಇಂತಹ ಕತೆಗಳನ್ನು ಕೇಳಿದಾಗಲೆಲ್ಲ ಅವಳಿಗೆ ಹುಸಿನಗೆ ಬರುತ್ತಿತ್ತು. ಪ್ರತಿಯೊಂದು ಜಾತಿಯು ತನ್ನ ಮೂಲವನ್ನು ಪುರಾಣದ ಒಂದು ಮಹಾವ್ಯಕ್ತಿ ಅಥವಾ ಮಹಾಘಟನೆಗೆ ಜೋಡಿಸಿಕೊಳ್ಳುತ್ತದೆನ್ನುವುದು ಅವಳಿಗೆ ಗೊತ್ತಿದ್ದ ಸಂಗತಿ. ಆದರೆ ಈ ಕತೆ ಗೊತ್ತಿರಲಿಲ್ಲ. ವೆಂಕಟೇಶ ಕೇಳಿದ, ನೀವು ಹೇಳೋ ಕಥೆ ಸರಿ, ಆದರೆ ಮಾತಂಗಿ ಚಕ್ಕಳದ ಕೆಲಸ ಮಾಡೋ ಹೆಂಗಸು, ಮೂಲದಲ್ಲೇ ಅಸ್ಪೃಶ್ಯಳಾಗಿದ್ದಳು ಅಂತ ಇದೆ. ರೇಣುಕಮ್ಮನವರ ಶರೀರಕ್ಕೆ ಅಂಟಿಕೊಂಡರೆ ತಲೆ ಬದಲಾಯಿಸಿತೆ? ಮನುಷ್ಯನ ಜಾತಿ ನಿರ್ಧಾರವಾಗೋದು ತಲೆಯಿಂದಲೋ ಶರೀರದಿಂದಲೋ? ತಮ್ಮ ಸುಳ್ಳನ್ನು ಹಿಡಿದು ತೋರಿಸುವುದರಿಂದ ಬೆಟ್ಟಯ್ಯನವರಿಗೆ ಪೆಚ್ಚಾಯಿತು. ಮಾತಂಗಿ ಚಕ್ಕಳದ ಕೆಲಸ ಮಾಡುತ್ತಿದ್ದ ಹೆಂಗಸೆಂಬುದು ಅವರಿಗೆ ಗೊತ್ತಿಲ್ಲದ ಸಂಗತಿಯಲ್ಲ. ಬೇಕೆಂದೇ ಅವರು ಅದನ್ನು ಬಿಟ್ಟು ಹೇಳಿದ್ದರು. ಈ ವೆಂಕಟೇಶಯ್ಯ ಖದೀಮ ಮನುಷ್ಯರು, ಇವರಿಗೆ ಗೊತ್ತಿಲ್ಲದ ಶಾಸ್ತ್ರವೇ ಇಲ್ಲ ಎಂದುಕೊಂಡು ಉತ್ತರ ಕೊಟ್ಟರು. ಒಂದೊಂದು ಪುಸ್ತಕದಾಗೆ ಒಂದೊಂದು ಥರ ಇರ್ತದೆ. ನಾನು ಓದಿದ್ದು ಹಿಂಗೆ. ಆ ಪುಸ್ತಕ ಸ್ವಲ್ಪ ತಂದು ಕೊಡ್ತೀರಾ? ಅವರು 2ನೆಯ ಸಲ ಸಿಕ್ಕಿಕೊಂಡರು. ಸುಳ್ಳು ಹೇಳಿ ಅದನ್ನು ಬಚಾಯಿಸುವ ಅಭ್ಯಾಸವೇ ಇಲ್ಲದ ಅವರಿಗೆ ಈಗ ಅವಮಾನವೆನಿಸಿತು. ಬುದ್ಧಿಯ ಚುರುಕು ಕಮ್ಮಿಯಾಗಿ ತಲೆ ಮಂದವಾಯಿತು. ಅವರ ಮುಂದಿನ ಉತ್ತರ ಏನಾಗಬಹುದೆಂದು ವೆಂಕಟೇಶ ಲೆಕ್ಕ ಹಾಕುತ್ತಾ ಕುಳಿತಿದ್ದ ಭಂಗಿಯನ್ನು ಬದಲಾಯಿಸಿ ತನ್ನ ಕಾಲಿನ ಮೇಲೆ ಕಾಲು ಹಾಕಿಕೊಂಡ. ಶಾಸ್ತ್ರದಾಗೆ ಏನಾರ ಇದ್ಕಳ್ಳಿ, ನಾವು ಅಸ್ಪೃಶ್ಯರು ಅನ್ನೋದ ನೀವು ಏನಾರ ಮಾಡಿ ಕಳೆದು ಬಿಡಿ ಸ್ವಾಮಿಗಳೇ. ಋಷಿಯಾಶ್ರಮದಲ್ಲಿ ಮಾತಂಗಿ ಇದ್ಲು. ಋಷಿಪತ್ನಿಯ ಜೋಡಿ ನದಿಗೆ ಹೋಗ್ತಿದ್ಲು. ಅವರ ಶರೀರವೇ ಅವಳದಾಯ್ತು. ಇಷ್ಟು ಸಾಲದ ಅವಳು ಅಸ್ಪೃಶ್ಯಳಲ್ಲ ಅನ್ನಾಕೆ? ಅದರ ಮೇಲೆ ಮುಂದಿನ ಮಾತಾಡಿ. ನೀವು ಎಷ್ಟಾದರೂ MLAಗಳು, ನಮಗೆ ಎಂಥ ಕೆಲಸ ಅಂದ್ರೂ ಮಾಡಿಕೊಡೋರು. ನಿಮ್ಮ ಆಶೋತ್ತರ ಇಲ್ಲ ಅನ್ನೋ ಹಾಗಿಲ್ಲ. ವೆಂಕಟೇಶ ಪೀಠಿಗೆ ಹಾಕಿದ. ನನ್ನ ಕೈಲಾದುದಕ್ಕೆ ನಾನು ನಿಮ್ಮ ಯಾವ ಕೆಲಸನೂ ಇಲ್ಲ ಅನ್ನುಲ್ಲ. ಅವರು ವಚನ ಕೊಟ್ಟರು. ಅಲ್ಲ, ನೀವು ಕೆಲಸ ಮಾಡಿಕೊಡ್ತೀರಾ ಅಂತ ನಾನು ನಿಮ್ಮ ಪರ ಮಾತಾಡಬೇಕಾಗಿಲ್ಲ. ಇದು ಇರಲಿ ಇಲ್ಲದೆ ಹೋಗಲಿ, ನೀವು ಮಾಡಿಯೇ ಕೊಡ್ತೀರಿ. ನೀವು ಮಾಡಿಕೊಡಲಿ ಬಿಡಲಿ, ನಾನು ನಿಮಗೆ ಸಹಾಯ ಮಾಡಿಯೇ ಮಾಡ್ತೀನಿ. ನಿಮ್ಮ ವಿಶ್ವಾಸ ಆಗಿದೆ. ಆದರೆ ಸಭೆಯಲ್ಲಿ ಜನ ಒಪ್ಕೋಬೇಕಲ್ಲ. ನನ್ನ ಮಾತು ಖಾಲಿಯಾಗಬಾರ್ದು. ಒಪ್ಪೋ ಹಂಗೆ ನೀವು ಹೆಂಗಾದರೂ ಮಾತಾಡಬೇಕು. ಬೆಟ್ಟಯ್ಯನವರು ಅಂಗಲಾಚಿದರು. ಇದುವರೆಗೂ ಸುಮ್ಮನೆ ಕುಳಿತಿದ್ದ ಸತ್ಯಳಿಗೆ ಬೇಸರವಾಯಿತು. ಬೆಟ್ಟಯ್ಯನವರ ಬಗೆಗೆ ಅವಳಲ್ಲಿ ಗೌರವವಿತ್ತು. ಹೆಚ್ಚು ಬುದ್ಧಿವಂತರಲ್ಲದಿದ್ದರೂ ಗಾಂಧೀಜಿಯ ಆಶ್ರಮದಲ್ಲಿದ್ದು ತಿಳುವಳಿಕೆ ಸಂಪಾದಿಸಿದವರೆಂಬ ಮರ್ಯಾದೆಯಿತ್ತು. ತಾಳ್ಮೆ, ಸೌಜನ್ಯ ಮೊದಲಾದ ಗುಣಗಳಿಂದ ಕೂಡಿದ ಅವರು ತಮ್ಮ ಆಸ್ತಿ, ಅಸೆಂಬ್ಲಿಯ ಅಂತಸ್ತು
ಮೊದಲಾದವುಗಳಿಂದ ಎಂದೂ ಮೆರೆದವರಲ್ಲ. ಆದರೆ ಈಗ ಇಲ್ಲಿಗೆ ಬಂದು ಕಳೆದ ಸಂಜೆ ಬಂದಿದ್ದ ಇತರ ಮತದ ಮುಖಂಡರಂತೆಯೇ ಹಪಗುಟ್ಟುತ್ತಿರುವುದನ್ನು ಕಂಡು ಕನಿಕರವೆನಿಸಿತು. ಮನಸ್ಸಿನಲ್ಲಿ ಸೂಕ್ಷ್ಮವಾಗಿ ಹುಟ್ಟಿದ ತಿರಸ್ಕಾರವನ್ನು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಿಸಿ ಹೊಡೆದು ಹಾಕಿ ಕೇಳಿದಳು, ಬೆಟ್ಟಯ್ಯನವರೇ, ಈ ಕತೆಗಳನ್ನು ನೀವು ನಂಬ್ತೀರಾ? ಅವರಿಗೆ ಸಂಭ್ರಾಂತಿಯಾಯಿತು. ನಂಬಬೇಕೋ ನಂಬಬಾರದೋ? ನಂಬುತ್ತೇನೆಂದರೆ ಈ ಹೆಣ್ಣು ಮಗಳು ಮತ್ತೆ ಏನು ಕೇಳುವಳು? ಈಕೆಗೆ ಯಾವ ನಂಬಿಕೆಯೂ ಇದ್ದಂತಿಲ್ಲ. ಇವರು ತಮ್ಮ ಮಗಳ ಕೈಲಿ ಆಡುವ ಮಾತುಗಳನ್ನು ಅವಳು ತಮಗೆ ಹೇಳುತ್ತಿರುತ್ತಾಳೆ. ಆದರೆ ನಂಬುವುದಿಲ್ಲವೆಂದರೆ ಇಷ್ಟೆಲ್ಲ ಯಾಕೆ ಕಥೆ ಬೆಳೆಸ್ತೀರಾ ಅನ್ನಬಹುದು. ಆದ್ದರಿಂದ ಅನುಮಾನಿಸಿ ಯೋಚಿಸಿ ಹೇಳಿದರು, ಕತೆ ನಿಜವೋ ಸುಳ್ಳೋ ಬ್ಯಾರೆ ಮಾತು. ಕತೆ ಅಂದರೆ ಶಾಸ್ತ್ರ, ಶಾಸ್ತ್ರ ಅಂದರೆ ಕತೆ. ಶಾಸ್ತ್ರದಾಗೆ ಹಿಂಗದೆ ಅಂದರೆ ಜನ ನಂಬೋದು ಸುಲಭ ಅಲ್ವಾ? ಕಥೆಯ ಆಧಾರದ ಮೇಲೆ ನಿರ್ಮಿಸಿದ ಶಾಸ್ತ್ರಕ್ಕೆ ನೀತಿಯ ನೆಲೆ ಇರೋಲ್ಲ. ಇದು ಒಳ್ಳೆಯದು, ಇದು ತಪ್ಪು ಅನ್ನೋದನ್ನು ನೀತಿಯ ಒರೆಗೆ ಹಚ್ಚಬೇಕು. ಜನಕ್ಕೆ ಅದ ಕಲಿಸಬೇಕು. ಮನುಷ್ಯರ ಮಧ್ಯೆ ಭೇದ ಮಾಡಬಾರದು. ಎಲ್ಲರ ಮೈಲಿರೋದು ಮನುಷ್ಯನ ರಕ್ತವೇ ಅನ್ನುವಂಥ ತಿಳಿವಳಿಕೆ ಬೆಳೆಸಬೇಕು. ಅದ ಬಿಟ್ಟು ಸುಳ್ಳು ಕಥೆಗೆ ಇನ್ನಷ್ಟು ಸುಳ್ಳು ಸೇರಿಸಿ ನಿಮ್ಮ ಜನದ ಒಳ್ಳೆಯದು ಮಾಡೋಕ್ಕೆ ಯಾಕೆ ಹೋಗ್ತೀರಾ? ಒಂದು, ಊರ ಜನದಲ್ಲಿ ನಿಜವಾದ ನೀತಿಯ ತಿಳುವಳಿಕೆ ಬೆಳೆಸಿ. ಅಥವಾ ನೀವು ನಮ್ಮ ಮೇಲೆ ಭೇದ ಮಾಡಿದರೆ ನಿಮ್ಮ ಮನೆ ಸುಟ್ಟು ಹಾಕ್ತೀವಿ, ನಿಮ್ಮನ್ನು ಖೂನಿ ಮಾಡ್ತೀವಿ ಅಂತ ಹೆದರಿಸಿ ಸಮಾನತೆ ಸಂಪಾದಿಸಿ. ಕಥಾಮಾರ್ಗ ಬ್ಯಾಡಿ. ಮನೆ ಸುಟ್ಟು ಹಾಕುವುದಾ? ಖೂನಿ ಮಾಡುವುದಾ? ಅಹಿಂಸೆ ಮಹಾತ್ಮರು ಅಂತಿದ್ರು ಎಂಬ ಅವರ ಮಾತನ್ನು ಅರ್ಧಕ್ಕೆ ತಡೆದು ಅವಳು ಮುಂದುವರಿಸಿದಳು. ಸುಳ್ಳಿನ ಕತೆ ಹಬ್ಬಿಸಿ ಕಲ್ಯಾಣ ಮಾಡೋಕ್ಕೆ ಹೊರಡೋದಕ್ಕಿಂತ ಹಿಂಸೆ ಮಾಡೋದು ಮೇಲು. ನನ್ನ ಕೇಳಿದ್ರೆ ನೀವು ನಾಡದ್ದಿನ ಸಭೆಗೆ ಹೋಗದೇ ಇರೋದು ಮರ್ಯಾದೆ. ಸತ್ಯ, ನಿನ್ನ ಪಾಡಿಗೆ ನೀನು ಮಲಕ್ಕೋ ಹೋಗು. ವೆಂಕಟೇಶ ಬಾಯಿ ಹಾಕಿದ. ನಿನ್ನ ಮಾತಿನ ಅರ್ಥ ನನಗೆ ಆಗುತ್ತೆ. ನಾನು ಮಧ್ಯೆ ಮಾತಾಡೋಲ್ಲ. ನಿನ್ನ ವ್ಯವಹಾರದಲ್ಲಿ ಬಾಯಿ ಹಾಕಿ ಜಗಳವಾಡೋಕ್ಕೆ ನನಗೆ ಇಷ್ಟವೂ ಇಲ್ಲ. ಬೆಟ್ಟಯ್ಯನೋರು ಅಂದರೆ ನನಗೆ ಗೌರವವಿದೆ. ಆ ಗೌರವವನ್ನು ಅವರು ಉಳಿಸ್ಕೋಬೇಕು ಅಂತ ನನ್ನ ಆಶೆ ಎಂದು ಹೇಳಿ ಅವಳು ಎದ್ದು ಒಳಗೆ ಬಂದಳು. ಅಷ್ಟರಲ್ಲಿ ಜಯಮ್ಮ ಚಿಕ್ಕ ಮನೆಯಲ್ಲಿ ಮಲಗಿ ನಿದ್ದೆ ಮಾಡುತ್ತಿದ್ದಳು. ಆಗಲೇ ತೋಟಕ್ಕೆ ಹೊರಟು ಹೋಗಬೇಕೆಂದು ಸತ್ಯಳಿಗೆ ಮನಸ್ಸಾಯಿತು. ಆದರೆ ನಡುರಾತ್ರಿ ಕಳೆದು 2 ಗಂಟೆಯಾಗಿತ್ತು. ನಿದ್ದೆ ಬರುತ್ತಿದ್ದುದರ ಜೊತೆಗೆ ಮೈಕೈಯೂ ಭಾರವಾಗಿತ್ತು. ಹಾಸಿಗೆಗೆ ಅಡ್ಡವಾಗಿ ಹೊರಳಿದ್ದ ವಾಸುವನ್ನು ಸರಿಯಾಗಿ ಮಾಡಿ ದೀಪ ಆರಿಸಿ ಮಲಗಿಕೊಂಡಳು. ದನದ ಕೊಪ್ಪಲಿನಲ್ಲಿ ಅವರಿಬ್ಬರೂ ಇನ್ನೂ ಮಾತನಾಡುತ್ತಲೇ ಇದ್ದರು. ಬೆಟ್ಟಯ್ಯನವರ ಬಗೆಗೆ ಅವಳ ಮನಸ್ಸಿನಲ್ಲಿ ಕನಿಕರ ತುಂಬುತ್ತಿತ್ತು. ಸ್ವಲ್ಪ ಹೊತ್ತಿನಲ್ಲಿ ನಿದ್ದೆ ಬಂತು. ಅವಳು ಬೆಳಗ್ಗೆ ಎದ್ದಾಗ 8 ಗಂಟೆಯಾಗಿತ್ತು. ಮುಖ ತೊಳೆದು ಜಯಮ್ಮ ಕೊಟ್ಟ ಕಾಫಿ ಕುಡಿಯುತ್ತಾ ಕೇಳಿದಳು, ವೆಂಕಟೇಶ ಎಲ್ಲಿ? ಇಂಥ ಕಡೆಗೆ ಅಂತ ಹೇಳಲಿಲ್ಲ. ಯಾರಾದರೂ ಕೇಳಿದ್ರೆ ಊರಲ್ಲಿಲ್ಲ ಅನ್ನುವಂತ ಹೇಳಿ ಚರ್ಮದ ಚೀಲ ತಗೊಂಡು ಹೋದ್ರು. ಲೋಟವನ್ನು ಕೆಳಗಿಟ್ಟು ಸತ್ಯ ಅಂದಳು, ನಾನೀಗ ತೋಟಕ್ಕೆ ಹೋಗ್ತೀನಿ. ಅಲ್ಲಿಗೆ ಯಾಕೆ ಹೋಗ್ತೀಯಾ? ಒಳಗೆಲ್ಲ ಧೂಳು ತುಂಬಿರುತ್ತೆ. ಯಾವಾಗ ಹೋದರೂ ಧೂಳು ಹೊಡೆದು ಗುಡಿಸಿ ಸಾರಿಸಿ ಮಾಡಲೇಬೇಕು. ಇಷ್ಟು ದಿನ ಬರೀ ಬೀಗ ಹಾಕಿತ್ತು. ವೆಂಕಟೇಶ ಒಳಗೆ ತೆಗೆದು ನೋಡಿದ್ದನೋ ಇಲ್ಲವೋ. ಒಳಗೆ ಬೆಲೆ ಬಾಳುವಂಥ ಪದಾರ್ಥ ಏನೂ ಇಲ್ಲ. ಆದರೂ ಕಳ್ಳಗಿಳ್ಳತನವಾಗಿದೆಯೋ ಏನೋ. ಕಳ್ಳತನ ಹೇಗಾಗುತ್ತೆ? ಅಲ್ಲೆಲ್ಲ ಅಪ್ಪನ ದೆವ್ವ ತಿರುಗುತ್ತೆ. ಬ್ರಾಹ್ಮಣ ಜಡೆಮುನಿ ಸಂಚಾರ ಇದೆ ಅಂತ ಊರೋರೆಲ್ಲ ಹೆದರಿಕೊತ್ತಾರೆ. ಯಾರಂತೆ ಕಂಡೋರು? ಧ್ವನಿಯನ್ನು ಸಣ್ಣಗೆ ಮಾಡಿ ತನ್ನ ಬಾಯನ್ನು ಅವಳ ಕಿವಿಯ ಹತ್ತಿರ ತಂದು ಜಯಮ್ಮ ಉಸುರಿದಳು, ರಾತ್ರಿ ಹೊತ್ತು ಯಾರಾದರೂ ಕಳ್ಳತನ ಮಾಡಿಯಾರು ಅಂತ ನಿಮ್ಮಣ್ಣನೇ 4 ಜನದ ಕೈಲಿ ಹಂಗಂದ್ರು. ಈಗ ಬಾಕಿಯವರ ತೋಟದಲ್ಲೆಲ್ಲ ಕಾಯಿ ಕದೀತಿದ್ದಾರೆ. ನಮ್ಮದ್ರಲ್ಲಿ ಮಾತ್ರ ಒಂದು ಸ್ವಾಗೆ ಗರಿ ಅಲ್ಲಾಡೋಲ್ಲ. ಯಥಾ ಪ್ರಕಾರ ಸುಳ್ಳಿನ ಮೇಲೆ ಭಯ, ಭಯದ ಮೇಲೆ ನೀತಿ ನಿಂತಿದೆ ಎಂದುಕೊಂಡಳು. ಇಂತಹ ಸುಳ್ಳು ಹೇಳದೆ ಕಳ್ಳತನ ನಿಲ್ಲಿಸೋಕ್ಕೆ ಆಗುಲ್ಲವೇ ಎಂದು ಯೋಚಿಸಲು ಪ್ರಾರಂಭಿಸಿದಳು. ಹೇಗೆ ಸಾಧ್ಯ ಎಂಬ ಪ್ರಶ್ನೆಗೆ ಉತ್ತರ ಸುಲಭವಾಗಿರಲಿಲ್ಲ. ಆದರೆ ಅದು ಸಾಧ್ಯವಾಗದೆ ನೀತಿ ಬೆಳೆಯೊಲ್ಲವೆಂದು ಅವಳ ಅಂತಃಪ್ರಜ್ಞೆ ಹೇಳುತ್ತಿತ್ತು. ಆ ದಿನ ಮಧ್ಯಾಹ್ನ ತನಗೆ ಊಟ ಕಳಿಸಲು ಹೇಳಿ
ಅವಳು ಬೀಗದ ಕೈ ಇಸಿದುಕೊಂಡು ತನ್ನ ಹೋಲ್ಡಾಲನ್ನು ಎತ್ತಿ ತಲೆಯ ಮೇಲೆ ಹೊತ್ತು ಚೀಲವನ್ನು ಹಿಡಿದು ತೋಟದ ಮನೆಗೆ ನಡೆದಳು. ತೆಂಗಿನ ಸೊಸಿಗಳು ಚೆನ್ನಾಗಿ ಹತ್ತಿಕೊಂಡಿದ್ದವು. ಸದ್ಯಕ್ಕೆ ಬೇರೆ ಯಾವ ಕೆಲಸವನ್ನೂ ಮಾಡಕೂಡದು. ಸಂಗ್ರಹಿಸಿದ ವಿಷಯ ಸಿದ್ಧವಾಗಿದೆ. ಕೂತು ಬರೆಯುವುದೊಂದೇ ಕೆಲಸ. 10-15 ದಿನದಲ್ಲಿ ಮುಗಿಸಿಕೊಡಬೇಕು. ಈಗ ರಜಾ ಬಂದಿದೆ. ಮೀರಾ ಊರಿಗೆ ಬಂದಿರುತ್ತಾಳೆ. ಅವಳಿಗೆ ಕೊಟ್ಟು ಉತ್ತಮ ಪ್ರತಿ ಮಾಡಿಸಿ ತುಮಕೂರಿಗೆ ಕಳಿಸಬೇಕು. ಮೋಹನದಾಸ ಬರೆಯುವ ಭಾಗವನ್ನು ತಾನು ತಿದ್ದಿಕೊಡಬೇಕು ಎಂದು ನಿಶ್ಚಯಿಸಿದಳು. ಮೋಹನದಾಸನ ನೆನಪಿನ ಜೊತೆಗೆ ಬೆಟ್ಟಯ್ಯನವರ ಜ್ಞಾಪಕ ಬಂತು. ಸಂಗಡವೇ ಮೋಹನದಾಸನ ಬಗೆಗೆ ಗೌರವ, ಮೆಚ್ಚುಗೆಗಳು ಹುಟ್ಟಿದವು. ತಾನು ತುಮಕೂರಿಗೆ ಹೋಗಿದ್ದಾಗ ಅವನು ತನ್ನ ಅಪ್ಪನ ಬಗೆಗೆ ಹಗುರವಾಗಿ ಮಾತನಾಡಿದ್ದಾಗ ಅವಳಿಗೆ ಇಷ್ಟವಾಗಿರಲಿಲ್ಲ. ಆದರೆ ಈಗ ಆ ಮಾತುಗಳು ಅವರಿಗೆ ಒಪ್ಪುವಂಥವೇ ಎನಿಸಿತು. ತಾನು ಬೇಗ ಬರವಣಿಗೆಯನ್ನು ಆರಂಭಿಸಿ ಮುಗಿಸಿಕೊಡಬೇಕೆಂದು ಮನೆಯನ್ನು ಗುಡಿಸಿ ಸಾರಿಸಿದ ನಂತರ ಆ ಮಧ್ಯಾಹ್ನವೇ ಕುಳಿತು ಸಮಗ್ರ ಪರಿಜನ್ನು ಸಿದ್ಧಪಡಿಸಿಕೊಂಡಳು. ಮರುದಿನ ಬೆಳಗ್ಗೆ 3 ಗಂಟೆಯ ಕಾಲ ಬರೆದಳು. ಅಡುಗೆ ಮಾಡಿಟ್ಟು ಸ್ವಲ್ಪ ನಿದ್ದೆ ಮಾಡಿ ಎದ್ದು ಊಟ ಮಾಡಿ ಮತ್ತೆ ಬರೆಯಲು ಕುಳಿತಳು. 3:30 ಗಂಟೆಯ ಸುಮಾರಿಗೆ ಎಲ್ಲೋ ದೂರದಲ್ಲಿ ಜನಜಂಗುಳಿ ಗಿಜಿಗಿಜಿ ಸದ್ದು ಕೇಳಿಸಿತು. ಇದೇನೆಂದು ಮನೆಯಿಂದ ಹೊರಗೆ ಬಂದು ಸುತ್ತ ನೋಡಿದಳು. ಏನೂ ಕಾಣಲಿಲ್ಲ. ಹೊಳೆ ಬಾಗಿಲಿನ ತನಕ ಹೋಗಿ ನೋಡಿದಳು. ದೇವಸ್ಥಾನದ ದಿಬ್ಬದಲ್ಲಿ ಒಂದು ಜಾತ್ರೆಯ ಜನವೇ ನೆರೆದಿದೆ. ತಕ್ಷಣ ನೆನಪಾಯಿತು, ಊರಿನ ಎಲ್ಲ ಜಾತಿಗಳ ಅಂತಸ್ತನ್ನು ನಿರ್ಧರಿಸುವ ಸಭೆ ಸೇರಿದೆ. ಮನಸ್ಸಿನಲ್ಲಿ ತಿರಸ್ಕಾರ ಹುಟ್ಟಿತು. ವಾಪಸ್ಸು ಬಂದು ಬರೆಯಲು ಕುಳಿತಳು. ಆದರೆ ಮಗ್ನತೆ ಬರಲಿಲ್ಲ. ಅಲ್ಲಿ ನಡೆದಿರುವುದನ್ನು ನೋಡಬೇಕೆನಿಸಿತು. ಅಲ್ಲಿ ಪ್ರತ್ಯಕ್ಷ ಇತಿಹಾಸ ನಡೆಯುತ್ತಿದೆ. ಅದನ್ನು ಬಿಟ್ಟು ನಾನು ಇಲ್ಲಿ ಕೈಗೆ ಸಿಕ್ಕದ ಗತ ಇತಿಹಾಸವನ್ನು ಬರೆಯುತ್ತಿದ್ದೇನೆ. ಪ್ರತ್ಯಕ್ಷ ಸತ್ಯದ ಪ್ರಖರತೆ ಇಲ್ಲದ ನನ್ನ ಬರವಣಿಗೆಗೆ ಬೆಲೆಯಿಲ್ಲ. ಅದನ್ನು ನೋಡಿಕೊಂಡು ಬಂದ ಮೇಲೆ ಈ ಪುಸ್ತಕ ಹೆಚ್ಚು ಅರ್ಥಪೂರ್ಣವಾಗಬಹುದು ಎನಿಸಿತು. ಪೆನ್ನನ್ನು ಅದರ ಮುಚ್ಚಳದೊಳಕ್ಕೆ ತಿರುಗಿಸಿಟ್ಟು ಕಾಲಿಗೆ ಚಪ್ಪಲಿ ಹಾಕಿಕೊಂಡು ಬಾಗಿಲಿಗೆ ಬೀಗ ಮೆಟ್ಟಿ ಹೊಳೆಬಾಗಿಲು ಮುಚ್ಚಿ ಗದ್ದೆಯ ಬದುಗಳ ಮೇಲೆ ನಡೆದಳು. ಅಲ್ಲಿ ಒಂದು ಜಾತ್ರೆಯ ಜನವೇ ಕೂಡಿತ್ತು. ದೇವಸ್ಥಾನದ ಅಂಗಳದಲ್ಲಿ ಮಾತ್ರವಲ್ಲದೆ ಇಡೀ ದಿಬ್ಬದ ಮೇಲೆ, ದಿಬ್ಬಕ್ಕೆ ಅಂಟಿದ ಗದ್ದೆಯ ಬದುವಿನ ಮೇಲೆಲ್ಲ ಗಂಡಸರು, ಹೆಂಗಸರು, ಮಕ್ಕಳು ತುಂಬಿದ್ದರು. ಅನೇಕ ಗಂಡಸರು ಸಿನಿಮಾ ಜಾಹೀರಾತಿಗೆ ತರುವ ಬಿದಿರು ತಟ್ಟಿಯ ಪೋಸ್ಟರ್ಗಳನ್ನು ದೆಬ್ಬೆಗಳಿಗೆ ಸಿಕ್ಕಿಸಿ ಎತ್ತಿ ಹಿಡಿದುಕೊಂಡಿದ್ದರು. ಊರಿನಲ್ಲಿ ಗೋಡೆಗಳಿಗೆ ಅಂಟಿಸಿದ್ದ ಉಪ್ಪಾರ ಅಲ್ಲ ಮೇಲು ಸಕ್ಕರೆ, ಕುರುಬ ಅಲ್ಲ ಕಾಳಿದಾಸ, ಬೇಡ ಅಲ್ಲ ವಾಲ್ಮೀಕಿ ಬ್ರಾಹ್ಮಣ, ಒಳಪಂಗಡವಿಲ್ಲ ವೀರಶೈವ ಅಥವಾ ಲಿಂಗಾಯತ ಮುಂತಾದ ಘೋಷಣೆಗಳು ಪೋಸ್ಟರುಗಳಲ್ಲಿ ಎದ್ದು ಕಾಣಿಸುತ್ತಿದ್ದವು. ಸತ್ಯ ಹೋಗಿ ಹೆಂಗಸರ ಕಡೆಯ ಗುಂಪಿನಲ್ಲಿ ಸೇರಿಕೊಂಡಳು. ಬರೀ ತಿರುಮಲಾಪುರದವರೇ ಅಲ್ಲದೆ ಸುತ್ತ ಹಳ್ಳಿಗಳಿಂದಲೂ ಕೆಲವರು ಬಂದಿರುವಂತೆ ಅವಳಿಗೆ ಭಾಸವಾಗುತ್ತಿತ್ತು. ಬ್ರಾಹ್ಮಣ ಹೆಂಗಸರು ಒಂದು ಪ್ರತ್ಯೇಕ ಗುಂಪಾಗಿ ಕುಳಿತಿದ್ದರು. ಬ್ರಾಹ್ಮಣ ಗಂಡಸರು ತಮ್ಮ ತಮ್ಮ ಒಳಸಂಪ್ರದಾಯಕ್ಕೆ ತಕ್ಕಂತೆ ಬೇರೆ ಬೇರೆ ಗುಂಪುಗಳಾಗಿ ಒಬ್ಬರ ಪಕ್ಕದಲ್ಲಿ ಒಬ್ಬರಂತೆ ಕೂತಿದ್ದರು. ಅವರ ಹತ್ತಿರ ಲಿಂಗಾಯಿತರ ಗುಂಪು. ಹೀಗೆ ಒಂದೊಂದು ಜಾತಿಯ ಗುಂಪು ಕುಳಿತಿದ್ದ ರೀತಿಯನ್ನು ನೋಡಿದರೆ ಅವರವರ ಸಾಮಾಜಿಕ ಅಂತಸ್ತು ಆಗಲೇ ನಿರ್ಣಯವಾಗಿದ್ದಂತೆ ಕಾಣುತ್ತಿತ್ತು. ದೊರೆ ತಿರುಮಲೇಗೌಡರು ಕುಳಿತುಕೊಳ್ಳುವ ಎತ್ತರವಾದ ಜಗುಲಿಯ ಎಡಪಕ್ಕದಲ್ಲಿ ಲಿಂಗಾಯಿತರು, ಬಲಪಕ್ಕದಲ್ಲಿ ಬ್ರಾಹ್ಮಣರು. ಇಳಿಜಾರಾದ ಆ ಭೂಮಿಯಲ್ಲಿ ಸ್ವಲ್ಪ ಕೆಳಗೆ ರೈತರು. ಅವರಲ್ಲಿ ಒಬ್ಬೊಬ್ಬರು ಒಂದೊಂದು ಎತ್ತರದಲ್ಲಿ. ಎಲ್ಲರಿಗಿಂತ ಕೊನೆ ಗದ್ದೆಯ ಬದುವಿನಲ್ಲಿ ಹರಿಜನರು. ಅದು ಎಡಗೈ ಬಲಗೈ ಎಂದು ಪ್ರತ್ಯೇಕವಾಗಿ ಒಬ್ಬರನ್ನೊಬ್ಬರು ಮುಟ್ಟಿಸಿಕೊಳ್ಳದವರಂತೆ ಕುಳಿತಿದ್ದರು. ಎತ್ತರವಾದ ಜಗುಲಿಯ ಮೇಲೆ ಕುಳಿತುಕೊಳ್ಳುವ ಮೆತ್ತೆ ಹಾಕಿ ದಪ್ಪ ಒರಗುದಿಂಬು ಇಟ್ಟಿತ್ತು. ಮೆತ್ತೆಯ ಮೇಲೆ ದೊಡ್ಡ ಕೃಷ್ಣಾಜಿನ, ಪಕ್ಕದಲ್ಲೇ ಒಂದು ಪುಟ್ಟ ಮಂದಲಿಗೆ. ಈಗ ಕಾರ್ಯಕ್ರಮ ಶುರುವಾಗುತ್ತೆ, ಎಲ್ಲ ದಯವಿಟ್ಟು ಸುಮ್ಮನಿರಬೇಕು ಎಂದು ವೆಂಕಟೇಶ ಜಗುಲಿಗೆ ಬಂದು ಕೂಗಿಕೊಂಡ. ಗಂಟೆಯ ಶಬ್ದವಾಯಿತು. ನರಸಿಂಹ ಜೋಯಿಸರು ಒಳಗೆ ಮಂಗಳಾರತಿ ಮಾಡಿ ತಟ್ಟೆಯನ್ನು ತಂದು ಗುಡಿಯ ಜಗುಲಿಯ ಹತ್ತಿರ ಎತ್ತಿ ಹಿಡಿದರು. ಜನವೆಲ್ಲ ಕುಳಿತಲ್ಲಿಂದಲೇ ಕೈ ಎತ್ತಿ ಮುಗಿದು ಮಂಗಳಾರತಿ ಸ್ವೀಕರಿಸಿತು. ವೆಂಕಟೇಶ ಎದ್ದು ನಿಂತು, ಈಗ ಗ್ರಾಮದ ಗೌಡರು ಸಭಾಧ್ಯಕ್ಷತೆಗೆ ಬರ್ತಾರೆ ಎಂದ. ದೊಡ್ಡ ಪಟೇಲ್ ತಿರುಮಲೇಗೌಡರು ಒಂದು ಕೃಷ್ಣಾಜಿನದ ಮೆತ್ತೆಯ ಮೇಲೆ ದಿಂಬು ಒರಗಿ ಮಂಡಿಸಿದರು. ಕಲಾಪತ್ತಿನ ಪಂಚೆಯುಟ್ಟು ರೇಷ್ಮೆಯ ಅಂಗಿ ತೊಟ್ಟಿದ್ದ ಅವರು
ಚಿತ್ತಾರದ ಕೆಲಸ ಮಾಡಿದ್ದ ಕಾಶ್ಮೀರದ ಶಾಲು ಹೊದೆದಿದ್ದರು. ಮೊಮ್ಮಗನ ಮದುವೆಯಲ್ಲಿ ಮಂಡ್ಯದ ಬೀಗರು ಕೊಟ್ಟಿದ್ದು ಎಂದು ರೈತರ ಗುಂಪಿನ ಒಬ್ಬ ಹೆಂಗಸು ಮತ್ತೊಬ್ಬಳಿಗೆ ಹೇಳಿದುದು ಸತ್ಯಳಿಗೆ ಕೇಳಿಸಿತು. ಅದೇ ದಿನ ಕ್ಷೌರ ಮಾಡಿಸಿಕೊಂಡಂತೆ ಕಾಣುತ್ತಿದ್ದ ಮುಖದಲ್ಲಿ ಬಿಳಿಯ ತುಂಬು ಮೀಸೆ, ಹಣೆಯ ಮೇಲೆ ಬೊಟ್ಟು ಕುಂಕುಮ, ತಲೆಗೆ 4 ಬೆಟ್ಟಗಲ ಜರೀಪೇಟ, ಬಲಗೈ ಮಧ್ಯದ ಕೆಂಪು ಕಲ್ಲಿನ ಉಂಗುರ ಮತ್ತು ಮಣಿಕಟ್ಟಿನಲ್ಲಿ ಎದ್ದು ಕಾಣುತ್ತಿದ್ದ ಬೆರಳು ಗಾತ್ರದ ಬಂಗಾರದ ಕಪ್ಪ. ಎಡಗೈ ಬೆರಳುಗಳ 3 ಬಿಳಿ ಕಲ್ಲಿನ ಉಂಗುರಗಳು ಥಳಥಳ ಹೊಳೆಯುತ್ತಿದ್ದವು. ಗೌಡ್ರು ಒಳ್ಳೆ ಮಹಾರಾಜರು ಕಂಡಂಗೆ ಕಾಣ್ತಾರೆ ಅಲ್ವಾ ಎಂದು ಸಭೆಯೇ ಮಾತನಾಡಿಕೊಂಡಿತು. ಕಲಾಪತ್ತಿನ ಪಂಚೆಯುಟ್ಟು ಸಿಲ್ಕಿನ ಶರಟು ಹಾಕಿ ಮೇಲೆ ರೇಷ್ಮೆ ವಲ್ಲಿ ಹೊದೆದು ಎಡಗೈಗೆ ಬಂಗಾರದ ಚೈನಿನ ಗಡಿಯಾರ ಕಟ್ಟಿದ್ದ ವೆಂಕಟೇಶ 7-8 ಓಲೆಗರಿ ಕಟ್ಟುಗಳು, 2 ಅಚ್ಚಾದ ಪುಸ್ತಕಗಳು ಮತ್ತು ಕೆಲವು ಕೈಬರಹದ ಹಾಳೆಗಳನ್ನು ತಂದು ಪಕ್ಕದಲ್ಲಿ ಇಟ್ಟುಕೊಂಡು ಮಂದಲಿಗೆಯ ಮೇಲೆ ನಿಂತು ಹೇಳಿದ, ಗ್ರಾಮ ಬಾಂಧವರೇ, ಈಗ ನಾವೆಲ್ಲ ಇಲ್ಲಿ ಶ್ರೀ ಶ್ರೀನಿವಾಸ ದೇವರ ಸನ್ನಿಧಾನದಲ್ಲಿ ಸೇರಿರುವ ಕಾರಣ ನಿಮಗೆಲ್ಲ ಗೊತ್ತೇ ಇದೆ. ಜಾತಿ ಮತದ ವಿಷಯಕ್ಕೆ ಹೊಡೆದಾಡೋದು ನಮಗೆ ಅವಮಾನ. ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹು ರಾಜನ್ಯಃ ಕೃತ ಊರು ತದಸ್ಯ ಯದ್ವೈಶ್ಯಃ ಪದ್ಭ್ಯಾಂ ಶೂದ್ರೋ ಜಾಯತ ಅಂತ ವೇದದಲ್ಲೇ ಹೇಳಿದೆ. ಅದರ ಪ್ರಕಾರ ಸರ್ವ ಮತಗಳ ಅಂತಸ್ತು ಈ ಸಭೆಯಲ್ಲಿ ನಿರ್ಣಯವಾಗಬೇಕು. ಒಬ್ಬೊಬ್ಬರನ್ನಾಗಿ ನಾನು ಕೂಗಿದಾಗ ಆಯಾ ಮತಗಳ ಮುಖಂಡರು ಎದ್ದು ನಿಂತು ತಮ್ಮ ತಮ್ಮ ಮತದ ಅಂತಸ್ತನ್ನು ವಿವರಿಸಿ ಹೇಳಬೇಕು. ಅದಕ್ಕೆ ಶಾಸ್ತ್ರದ ಆಧಾರವೇನಾದರೂ ಇದೆಯೋ ಇಲ್ಲವೋ ಅಂತ ನೋಡೋಕೆ ನಾನು ಇಷ್ಟೆಲ್ಲ ಪುರಾತನ ಓಲೆಗರಿ ಕಟ್ಟುಗಳನ್ನು ತಂದಿದ್ದೀನಿ. ನ್ಯಾಯ ನ್ಯಾಯವೇ, ಶಾಸ್ತ್ರಾಧಾರವಿಲ್ಲದೆ ಯಾವುದೂ ನಿರ್ಣಯವಾಗುಲ್ಲ. ಒಟ್ಟಿನಲ್ಲಿ ಯಾವ ಮತಕ್ಕೂ ಅನ್ಯಾಯವಾಗಕೂಡದು. ಅವನ ಈ ವಾಕ್ಯವನ್ನು ತಡೆದು ದೊರೆಯ ಪೀಠದಲ್ಲಿ ಮಂಡಿಸಿದ್ದ ದೊಡ್ಡ ಪಟೇಲರು ಹೇಳಿದರು, ಈ ಸೆನ್ಸಸ್ ಅಂತ ಬಂದು ಜನದಾಗೆ ಗಲಾಟೆ ಮಾಡ್ಯದೆ. ಆಗೊಂದ್ಸಲ ಸೆನ್ಸಸ್ ಆದಾಗ್ಲೂ ಹಿಂಗೆ ಆಗಿತ್ತು. ಎಲ್ಲ ಅವರವರ ಮತ ನಡೆಸ್ಕೊಂಡು ಹೋಗಬೇಕು. ಇಲ್ಲದೇ ಇದ್ದರೆ ಮಳೆ ಬೆಳೆ ಹೆಂಗಾಗ್ತದೆ? ವೆಂಕಟೇಶ ಶಾಸ್ತ್ರದಲ್ಲಿರೋದು ಹೇಳ್ತಾನೆ. ನನಗೂ ವಯಸ್ಸಾಯಿತು, ಇವೆಲ್ಲ ಬ್ಯಾಡ, ದೇವರ ಧ್ಯಾನ ಮಾಡ್ಕೊಂಡಿರ್ತೀನಿ ರಾಜರ್ಷಿ ಇದ್ದಂಗೆ ಅಂದರೆ ಮುಖಂಡರು ಬಿಡಲಿಲ್ಲ. ಕರ್ಕಂಡು ಬಂದು ಇಲ್ಲಿ ಕೂರಿಸ್ಯವ್ರೆ. ಇಂಥದಕ್ಕೆಲ್ಲ ನನ್ನ ಮಗ ಬರಬೇಕಾಗಿತ್ತು. ಅವನಿಗೂ ಬೆಂಗಳೂರಾಗೆ ಬಲು ಕೆಲಸ. ದಿವಾನಿಕೆ ಅಂದರೆ ಏನಂತೀರಾ? ಹಿಂದಿನ ಕಾಲದಂಗಲ್ಲ. ಒಟ್ನಲ್ಲಿ ಎಲ್ಲ ಅವರವರ ಅಹವಾಲು ಹೇಳ್ಕೊಂಡ್ರೆ ನಾವು ಯಾರಿಗೂ ಅನ್ಯಾಯ ಆಗದ ಹಾಗೆ ತೀರ್ಮಾನ ಮಾಡ್ತೀವಿ. ಮೊದಲಿನಿಂದ ತಿರುಮಲಾಪುರದ ಸಂಸ್ಥಾನ ಆಳಿದ ಮನೆ ಇದು. ನಮ್ಮ ವಂಶದ ತಲೆ ಇರೋ ಗಂಟ ಯಾರಿಗೂ ಅನ್ಯಾಯ ಆಗಕಾದು. ವೆಂಕಟೇಶ ಹೇಳದೆಯೇ ಬಣಜಿಗರ ಶಾಂತಪ್ಪ ಶೆಟ್ಟರು ಎದ್ದು ನಿಂತು ಹೇಳಿದರು, ನಮ್ಮ ಮಾತು ಮೊದಲು ಮುಗಿದು ಹೋಗ್ಲಿ. ನಾನು ಅಂಗಡಿ ಸಾಮಾನು ತರೋಕ್ಕೆ ಗಾಡಿ ಕಟ್ಟಿಸ್ಕೊಂಡು ತಿಪಟೂರಿಗೆ ಹೋಗಬೇಕು. ನಮ್ಮ ಆರಾಧ್ಯರ ತ್ವಾಟಪ್ಪಣ್ಣಾರು ಊರಾಗಿಲ್ಲ. ಮಗಳಿಗೆ ಯಾಕೆ ಮಕ್ಕಳಾಗಿಲ್ಲ ಅಂತ ಶಾಸ್ತ್ರ ಕೇಳಕ್ಕೆ ಬಳ್ಳಾರಿಗೆ ಹೋಗಿದ್ದಾರೆ. ಅವರಿದ್ದಿದ್ರೆ ಶಾಸ್ತ್ರ ಸಂಬಂಧ ಎಲ್ಲ ಗಟ್ಟಿಯಾಗಿ ಹಿಡಿದು ಮಾತಾಡ್ತಿದ್ರು. ನನಗೆ ಅಷ್ಟು ತಿಳುವಳಿಕೆ ಇಲ್ಲ. ನಾನು ಹೇಳೋದೇನು ಅಂದರೆ, ಬ್ರಾಹ್ಮಣರು ತಲೆಯಿಂದ ಹುಟ್ಟಿದ್ರು, ಕ್ಷತ್ರಿಯರು ರಟ್ಟೆಯಿಂದ ಹುಟ್ಟಿದ್ರು, ವೈಶ್ಯರು ಹೊಟ್ಟೆಯಿಂದ ಬಂದರು, ಉಳಿದ ಶೂದ್ರರು ಕಾಲಿನವರು ಅಂತ ವೆಂಕಟೇಶ್ ಜೋಯಿಸರು ಹೇಳಿದ್ದಕ್ಕೂ ನಮಗೂ ವ್ಯವಹಾರವಿಲ್ಲ. ಅದು ವಿಷ್ಣುದೇವರ ಪೂಜೆ ಮಾಡೋರು ಅನ್ನೋ ಮಾತು. ನಾವು ಲಿಂಗವಂತರು. ಲಿಂಗಕ್ಕೆ ತಲೆಯೂ ಇಲ್ಲ, ಕಾಲೂ ಇಲ್ಲ, ರಟ್ಟೆ ಮೊದಲೇ ಇಲ್ಲ. ಲಿಂಗ ಪಾಣಿಬಟ್ಲು ಎಲ್ಡೆ. ಆದ್ದರಿಂದ ವ್ಯತ್ಯಾಸವೇ ಸುಳ್ಳು. ಲಿಂಗ ಅಂದರೆ ಒಂದೇ, ಲಿಂಗವಂತರು ಅಂದರೆ ಒಂದೇ. ನಮ್ಮಲ್ಲಿ ವ್ಯತ್ಯಾಸ ಮಾಡಬ್ಯಾಡ್ದು. ನಾವು 6ವರಿಗಿಂತ ಕಮ್ಮಿಯೋ ಜಾಸ್ತಿಯೋ ಅಂತ ಕೇಳಿದ್ರೆ ಜಾಸ್ತಿಯೇ. ಅದು ಹಾಗಂತೀರಾ? ವೆಂಕಟೇಶ ನಡುವೆ ಕೇಳಿದ. ನಾನು ಹೇಳಿದ್ನಲ್ಲ, ನಮ್ಮ ಆರಾಧ್ಯರ ತ್ವಾಟಪ್ಪಣ್ಣಾರು ಇದ್ದಿದ್ರೆ ಎಲ್ಲ ಬಿಡಿಸಿ ಜವಾಬ್ ಮಾಡ್ತಿದ್ರು. ನಂಗವೆಲ್ಲ ಗೊತ್ತಿಲ್ಲ. ಲಿಂಗಕ್ಕಿಂತ ದೇವರಿಲ್ಲ. ಅದು ನಮ್ಮ ಎದಿ ಮೇಲೆ ಇರಬೇಕಾದ್ರೆ ನಮಗಿಂತ ಯಾರೂ ಮೇಲಲ್ಲ ಎಂಬ ಅವರ ಮಾತನ್ನು ನಡುವೆಯೇ ತಡೆದು ಶ್ರೀವೈಷ್ಣವರ ಗರುಡಯ್ಯಂಗಾರರು ಎದ್ದು ನಿಂತು, ಲಿಂಗಕ್ಕಿಂತ ದೇವರಿಲ್ಲ ಅನ್ನೋದು ಸುಳ್ಳು. ಮೂಲದಲ್ಲಿ ಶ್ರೀಮನ್ ಮಹಾವಿಷ್ಣು ಎಂದು ಆರಂಭಿಸುವ ಮೊದಲೇ ವೆಂಕಟೇಶ ಪ್ರವೇಶಿಸಿ ಗಟ್ಟಿಯಾಗಿ,
ಈ ವಿವಾದ ಶುರುವಾದರೆ ಬೇಗ ಮುಗಿಯೋಲ್ಲ. ಬಾಕಿ ಎಷ್ಟೋ ಮತಗಳ ವಿಷಯ ನಿರ್ಧಾರವಾಗಬೇಕು. ಅಲ್ಲದೆ ಶಾಂತಪ್ಪ ಶೆಟ್ಟರು ಅಂಗಡಿ ಸಾಮಾನಿಗೆ ತಿಪಟೂರಿಗೆ ಹೊರಟಿದ್ದಾರೆ. ಅವರಿಗೂ ಹೊತ್ತಾಗುತ್ತೆ ಅಲ್ವೇನ್ರಿ ಶೆಟ್ರೆ ಎಂದದ್ದಕ್ಕೆ ಅವರು, ವೆಂಕಟೇಶ್ ಜೋಯಿಸ್ರು ಅಂದರೆ ವ್ಯವಹಾರ ಕಂಡೋರು, ನನಗೆ ಹೊತ್ತಾಯ್ತದೆ ಎಂದು ಹೇಳಿ ಸಭೆಯಿಂದ ಹೊರಟು ಹೋದರು. ಗರುಡಯ್ಯಂಗಾರರ ಕಡೆ ಸ್ವಲ್ಪ ಹೊತ್ತು ಗಿಜಿಗಿಜಿಯಾಯಿತು. ಈ ಬೂದಿ ಬಳ್ಕೊಳ್ಳೋ ಸ್ಮಾರ್ತರು ಲಿಂಗಾಯತರು ಒಳಗೊಳಗೆ ಒಂದು ಎಂದು ಕುಪ್ಪಣ್ಣಯ್ಯಂಗಾರರು ಮೆಲ್ಲಗೆ ಹೇಳಿದರೆ, ರಾಜಯ್ಯಂಗಾರರು, ಅದಲ್ಲ ಪಾಯಿಂಟು, ಇದು ಶುದ್ಧ ವಿಷ್ಣುವಿನ ಗುಡಿ ಅಂತ ಸಿದ್ಧವಾದರೆ ಪೂಜೆ ಎಲ್ಲಿ ತನಗೆ ತಪ್ಪಿ ನಮ್ಮ ಜನದ ಕೈಗೆ ಬರುತ್ತೋ ಅಂತ ವೆಂಕಟೇಶನ ತಂತ್ರ, ನರಿಯೊಂಥೋನು ಅವ ಎಂದರು. ಅಷ್ಟರಲ್ಲಿ ಸಭೆ ಮತ್ತೆ ಆರಂಭವಾಯಿತು. ಮೊದಲು ವಾಲ್ಮೀಕಿ ಬ್ರಾಹ್ಮಣರಾಗ ಬಯಸಿದ ಬೇಡರ ಮಲ್ಲನಾಯಕ ಎದ್ದು ನಿಂತ. ಅವನಿಗೆ ಅನುಕೂಲವಾಗುವಂತೆ ವೆಂಕಟೇಶ ಒಂದು ಶ್ಲೋಕ ಹೇಳಿದನಾದರೂ ಅವರು ವಾಲ್ಮೀಕಿ ಎಂದುಕೊಳ್ಳಬಹುದು, ಬ್ರಾಹ್ಮಣ ಅನ್ನುವ ಹಾಗಿಲ್ಲ ಎಂದ. ಎಂದರೆ ವಾಲ್ಮೀಕಿ ಋಷಿ ಬಾಮ್ರಲ್ಲವೇ? ನಾಯಕ ಕೇಳಿದ. ವೆಂಕಟೇಶ ಎಂದ, ಈಗ ಯಾರ್ಯಾರು ಯಾವ್ಯಾವ ಹೆಸರು ಕೇಳ್ತಾರೋ ಮೊದಲು ನಿಶ್ಚಯವಾಗ್ಲಿ, ಆಮೇಲೆ ಅವರೆಲ್ಲ ಬ್ರಾಹ್ಮಣರು ಹೌದೇ ಅಲ್ಲವೇ, ಹೌದಾದರೆ ಯಾವ ಅಂತಸ್ತಿನ ಬ್ರಾಹ್ಮಣರು ಅನ್ನೋದನ್ನ ಸಭೆ ಆಮೇಲೆ ತೀರ್ಮಾನ ಮಾಡುತ್ತೆ. ವಿಶ್ವಕರ್ಮರು, ಸಾತಾನಿಗಳು, ಕಾಳಿದಾಸರು, ಹೀಗೆ ಇನ್ನೂ ಎಷ್ಟೋ ಜನರ ಮೂಲ ಪುರುಷರು ಬ್ರಾಹ್ಮಣರಾಗಿದ್ದರು. ಈಗ ಗುಂಡೇಗೌಡರು ಎದ್ದು ನಿಲ್ಲಬೇಕು. ತಮ್ಮ ಅಂತಸ್ತು ಇನ್ನೂ ಪೂರ್ತಿ ಸಿಕ್ಕದುದರಿಂದ ಮಲ್ಲನಾಯಕನಿಗೆ ಸಿಟ್ಟು ಬಂತು. ಆದರೆ ಅದು ಕೊನೆಯಲ್ಲಿ ಎಲ್ಲ ಒಟ್ಟಿಗೆ ತೀರ್ಮಾನವಾಗಬೇಕಾದ ವಿಷಯವೆಂದಾದಾಗ ಅವನು ಸುಮ್ಮನೆ ಕುಳಿತ. ಮಗ್ನತೆಯಿಂದ ಈ ಇತಿಹಾಸವನ್ನು ನೋಡುತ್ತಾ ಕುಳಿತಿದ್ದ ಸತ್ಯಳ ಮನಸ್ಸು ಸಹಸ್ರಾರು ವರ್ಷಗಳ ವೈಶಾಲ್ಯಕ್ಕೆ ಹರಡಿತ್ತು. ಕಳೆದ 3.5 ತಿಂಗಳಿನಿಂದ ತಾನು ಗ್ರಂಥ ಭಂಡಾರದಲ್ಲಿ ಕಾಣುತ್ತಿದ್ದ ಚಿತ್ರವು ಕಣ್ಣು ಮುಂದೆ ಚಲಿಸುತ್ತಿತ್ತು. ಬ್ರಾಹ್ಮಣನಾಗಬೇಕೆಂಬ ಬಯಕೆ, ಬ್ರಾಹ್ಮಣ ಹೆಚ್ಚೋ ಕ್ಷತ್ರಿಯ ಹೆಚ್ಚೋ ಎಂಬ ಸ್ಪರ್ಧೆ, ಅವರವರಲ್ಲೇ ಒಪ್ಪಂದ, ಆಳುವವನು ಪೃಥ್ವೀಪತಿ ದೇವರ ಸಮಾನ, ಅವನಿಗೂ ಯಜ್ಞೋಪವೀತ ಧಾರಣೆಯ ಅಧಿಕಾರ. ಈ ದೇಶಕ್ಕೆ ಹೊರಗಿನಿಂದ ನುಗ್ಗಿಬಂದು ಆಳಿದ ಗುಂಪುಗಳೆಷ್ಟು? ಶಕರು, ಪಾಹಲವರು, ಯವನರು, ಹೂಣರು, ಕುಶಾನರು, ವತ್ಸರಾಜ, ಇಮ್ಮಡಿ ನಾಗಭಟ್ಟ, ಧರ್ಮಪಾಲ, ಭೋಜ, ಜಯಪಾಲ, ರಾಜ್ಯಪಾಲ ಮೊದಲಾದ ಹೆಸರಿನಿಂದ ಹಿಂದೂಗಳಾದ ಗುರ್ಜರ ಪ್ರತಿಹಾರರು, ವಾಸುದೇವನ ಭಕ್ತನಾದ ಗ್ರೀಸ್ ರಾಯಭಾರಿ ಹೆಲಿಯೋಡೋರಸ್, ಅವರೆಲ್ಲ ಕ್ಷತ್ರಿಯರಾದರು. ಯಜ್ಞೋಪವೀತಧಾರಿ ಪೃಥ್ವೀಪತಿಗಳಾದರು. ವಿಷ್ಣು ಸಮಾನರೆನಿಸಿಕೊಂಡರು. ಆಳುವವನೇ ದೇವರು. ಒಂದು ಉಪಜಾತಿಯ ಅಂತಸ್ತನ್ನು ಚತುರ್ವರ್ಣದ ಕಟ್ಟಿನೊಳಗೆ ಏರಿಸುವ ಅಥವಾ ಇಳಿಸುವ ಅಧಿಕಾರ ರಾಜನದಾಗಿತ್ತು. ಅದಕ್ಕೆ ಶಾಸ್ತ್ರಾಧಾರ ಒದಗಿಸುತ್ತಿದ್ದವರು ಬ್ರಾಹ್ಮಣರು. ಧನಕನಕ ಗೋವುಗಳಿಂದ ಬ್ರಾಹ್ಮಣರನ್ನು ತೃಪ್ತಿಗೊಳಿಸಿ ಶಾಸ್ತ್ರವನ್ನು ಯಾರಾದರೂ ತಮಗೆ ಬೇಕಾದಂತೆ ಬದಲಿಸಿಕೊಳ್ಳಬಹುದಾಗಿತ್ತು. ಹೊರಗಿನಿಂದ ದಂಡೆತ್ತಿ ಬಂದು ಗೆದ್ದವರಿಗೆಲ್ಲ ಕ್ಷತ್ರಿಯ ಪಟ್ಟ ಕಟ್ಟಿ ಸೂರ್ಯವಂಶೀಯ, ಚಂದ್ರವಂಶೀಯ, ವಿಷ್ಣುವಂಶೀಯ, ರಘುವಂಶೀಯರೆಂದು ದೈವಜಾತ ಸಂಬಂಧದ ಶಾಸ್ತ್ರ ಪುರಾಣಗಳ ಸೃಷ್ಟಿಯಾಯಿತು. ಕಳೆದ 2000 ವರ್ಷಗಳಿಂದ ಈ ದೇಶದಲ್ಲಿ ಯಾವ ಮೂಲ ಕ್ಷತ್ರಿಯನೂ ಆಳಿಲ್ಲ. ಬಾಹುಬಲದಿಂದ ಆಳುವವನೇ ಕ್ಷತ್ರಿಯನೆನಿಸಿಕೊಂಡ. ಹಾಗೆಯೇ ಮೂಲ ಬ್ರಾಹ್ಮಣರು ಯಾರು? ಮಂತ್ರ ಕಲಿತವರೆಲ್ಲ ಕಾಲಾನುಕ್ರಮದಲ್ಲಿ ರಾಜನಿಂದ ಬ್ರಾಹ್ಮಣ ಮುದ್ರೆ ಪಡೆದರು, ಬ್ರಾಹ್ಮಣರಾದರು. ಎಲ್ಲರೂ ಮೂಲ ಬ್ರಾಹ್ಮಣರೇ ಆದರೆ ಅದರೊಳಗೆ ಯಾಕೆ ಇಷ್ಟೊಂದು ಬೆಡಗು, ವ್ಯತ್ಯಾಸಗಳು? ಈಜಿಪ್ಟಿನಿಂದ ಹಡಗಿನಲ್ಲಿ ಬಂದವರು ವೇದವಿದ್ಯೆ ಕಲಿತು ನಾಗರ ಬ್ರಾಹ್ಮಣರಾದರಂತೆ. ಇರಾನಿನಿಂದ ಬಂದವರು ಚಿತ್ತಪಾವನ ಬ್ರಾಹ್ಮಣರಾದರಂತೆ. ಒಂದೊಂದು ಗುಂಪು ಪ್ರತ್ಯೇಕವಾಗಿ ಬ್ರಾಹ್ಮಣಿಕೆಯ ಪಟ್ಟ ಗಿಟ್ಟಿಸಿಕೊಂಡಿತು. ಗದ್ದು ವೇದವಿದ್ಯೆ ಕಲಿತು ಬ್ರಾಹ್ಮಣ ಹುಡುಗಿಯನ್ನು ಮದುವೆಯಾದ ಮಾರಮ್ಮನ ಗಂಡ ಮಾಡಿದುದು ಇದೇ ಪ್ರಯತ್ನ, ಬ್ರಾಹ್ಮಣನಾಗುವ ಪ್ರಯತ್ನ. ಈ ಇಡೀ ಇತಿಹಾಸವು ಯಾವ ದಿಕ್ಕಿನಲ್ಲಿ ಹೆಣಗುತ್ತಿದೆ? ಬ್ರಾಹ್ಮಣನಾಗಬೇಕೆಂಬ ಬಯಕೆ, ಯಾವ ಮಾರ್ಗವಾದರೂ ಸರಿ ಬ್ರಾಹ್ಮಣನೆನಿಸಿಕೊಳ್ಳಬೇಕೆಂಬ ಪ್ರಯತ್ನ. ಬ್ರಾಹ್ಮಣ ಪಂಥವನ್ನು ಧಿಕ್ಕರಿಸಿದವರು ಸಹ ತಾವೇ ಒಂದು ಗುಂಪಾಗಿ ಮುಂದೆ ಅವರಿಗಿಂತ ತಾವು ಉತ್ತಮರೆಂದುಕೊಂಡು ಆ ಬ್ರಾಹ್ಮಣಿಕೆಯನ್ನು ಬೇರೊಂದು ರೂಪದಲ್ಲಿ ಅನುಸರಿಸಿದರು.
ಈ ಪ್ರಭಾವ, ಈ ಪರಿಕ್ರಮ ಯಾರನ್ನೂ ಯಾವ ಗುಂಪನ್ನೂ ಬಿಡಲಿಲ್ಲ. ಎಂತಹ ಅದಮ್ಯ ಆಕರ್ಷಣೆ, ಪ್ರಚಂಡ ಶಕ್ತಿ ಇದು! ಈ ಬ್ರಹ್ಮತ್ವದ ಶಕ್ತಿ ಎಂಥದು? ಸತ್ಯಳ ಬುದ್ಧಿ ತಾನು ಓದಿದ ಉಪನಿಷತ್ತುಗಳನ್ನು ನೆನೆಸಿಕೊಂಡಿತು. ಚರಾಚರ ವಸ್ತುಗಳೆಲ್ಲವೂ ಬ್ರಹ್ಮವೇ, ಪ್ರತಿಯೊಂದು ಜೀವವೂ ಬ್ರಹ್ಮವೇ, ಪ್ರತಿಯೊಂದು ಆತ್ಮವೂ ಬ್ರಹ್ಮದ ಅಂಶವೇ. ಭೇದ ಬೇಡ, ದ್ವೈತ ಬೇಡ, ಅವನೇ ನೀನು, ನೀನೇ ಅವನು. ದೇಶ ಕಾಲ ಭೇದಗಳೆಲ್ಲ ಮಿಥ್ಯ, ಬ್ರಹ್ಮವೇ ಸತ್ಯ. ಅದಕ್ಕೆ ಲಿಂಗವಿಲ್ಲ, ಜಾತಿಯಿಲ್ಲ, ವರ್ಣವಿಲ್ಲ. ಹಾಗಿರುವಾಗ ವರ್ಣಭೇದವು ಹೇಗೆ ಹುಟ್ಟಿತು? ಬ್ರಹ್ಮಜ್ಞಾನವನ್ನು, ಅದನ್ನು ಪ್ರತಿಪಾದಿಸುವವರ ಮನೋಬುದ್ಧಿ ಪ್ರಜ್ಞೆಗಳಲ್ಲಿ ಪೂರ್ಣವಾಗಿ ಬೆಳಗಲಿಲ್ಲವೋ, ಅಥವಾ ಭೇದ ಸಿದ್ಧಾಂತದೊಡನೆ ರಾಜಿ ಮಾಡಿಕೊಂಡು ಈ ತತ್ವವು ಉಚ್ಚ ಕಂಠದಲ್ಲಿ ಘೋಷಣೆ ಮಾಡುತ್ತಿತ್ತೋ? ವರ್ಣ ಧರ್ಮವೆಂಬ ರೂಪದಲ್ಲಿ ಮಿಥ್ಯೆಯು ಬ್ರಹ್ಮ ಸತ್ಯವನ್ನು ಕಬಳಿಸಿತು. ಅಭೇದ ಅದ್ವೈತವನ್ನು ಕಾಣಲಿಲ್ಲ. ವ್ಯಾವಹಾರಿಕ ಪಾರಮಾರ್ಥಿಕಗಳೆಂಬ ನೆವದಲ್ಲಿ ಮಿಥ್ಯೆಯನ್ನು ಪುನಃ ಪ್ರತಿಷ್ಠಾಪಿಸಿದರು. ಶೂದ್ರ ತತ್ವವನ್ನು ಸುತ್ತಮುತ್ತಲೂ ಪೋಷಿಸುವ ಸಮಾಜ ರಚನೆಯನ್ನು ಎತ್ತಿಹಿಡಿದು ಬ್ರಹ್ಮದ ಉಸಿರು ಕಟ್ಟಿಸಿದರು. ಶೂದ್ರತ್ವವು ತನ್ನ ತನವನ್ನು ಕಳೆದುಕೊಂಡು ಬ್ರಹ್ಮವಾಗಲು ಹವಣಿಸುತ್ತಿದೆ. ಆದರೆ ಅದೇ ಶೂದ್ರತ್ವವು ಬೇರೊಂದು ರೂಪ ತಾಳಿ ಬ್ರಹ್ಮದ ಸೋಗು ಹಾಕಿ ಅದನ್ನು ವಿರೋಧಿಸುತ್ತಿದೆ. ಬ್ರಹ್ಮನಾಗ ಬಯಸುವವರನ್ನು ವಿರೋಧಿಸುವವರೆಲ್ಲ ಶೂದ್ರರು, ಪರಮಶೂದ್ರರು. 3000 ವರ್ಷಗಳಿಂದ ಇದುವರೆಗೆ ಇಲ್ಲಿ ಎದುರಿಗೆ ನಡೆಯುತ್ತಿರುವ ಪುನರ್ಘಟನೆಯವರೆಗೆ ಇದೇ ಇತಿಹಾಸವು ನಡೆಯುತ್ತಿದೆ. ಸತ್ಯ ಕೂತಲ್ಲಿಂದ ಎದ್ದಳು. ಜಾಗ ಮಾಡಿಕೊಂಡು ದಿಬ್ಬವನ್ನು ಹತ್ತಿ ಏರಲು ಆರಂಭಿಸಿದಳು. ಜನವೆಲ್ಲ ಅವಳನ್ನೇ ನೋಡುತ್ತಿತ್ತು. ವೆಂಕಟೇಶ ದಿಗ್ಮೂಢನಾಗಿ ನಿಂತುಬಿಟ್ಟ. ಹೋಗಿ ಜಗುಲಿಯನ್ನು ಹತ್ತಿ ಅವನ ಪಕ್ಕದಲ್ಲಿ ನಿಂತು ಅವಳು ಗಟ್ಟಿಯಾಗಿ ಕಿರುಚಿದಳು. ಬ್ರಾಹ್ಮಣನಾಗಬೇಕು ಅಂತ ಯಾರು ಯಾರಿಗೆ ಆಶೆ ಇದೆಯೋ ಅವರೆಲ್ಲ ಬ್ರಾಹ್ಮಣರು. ಅದನ್ನ ಎರಡನೆಯವರು ಒಪ್ಪಬೇಕು ಅಂತ ಏನಿಲ್ಲ. ಮಲ್ಲನಾಯಕ, ಗುಂಡೇಗೌಡ, ಬೆಟ್ಟಯ್ಯನವರು, ಕೊರಚ, ಕುಳವಾಡಿ, ತಳವಾರ, ನೀರಗಂಟಿ ಎಲ್ಲರೂ ಬ್ರಾಹ್ಮಣರೇ. ಯಾವ ಸಭೆಯ ಅಪ್ಪಣೆಯೂ ಬೇಕಿಲ್ಲ. ಇದೇ ನಿಜವಾದ ಬ್ರಾಹ್ಮಣ ತತ್ವ, ಬ್ರಾಹ್ಮಣ ಶಾಸ್ತ್ರ. ಜನವೆಲ್ಲ ಸ್ತಬ್ಧರಾಗಿದ್ದರು. ಸತ್ಯ, ನಿಂಗೇನು ಬುದ್ಧಿಗಿದ್ದಿ ನೆಟ್ಟಗಿದೆಯೋ ಇಲ್ಲವೋ ಎಂದು ಪಕ್ಕದಲ್ಲಿ ನಿಂತಿದ್ದ ವೆಂಕಟೇಶ ಕೇಳಿದ. ಸತ್ಯಳಿಗೆ ವಾಸ್ತವತೆಯ ಪ್ರಜ್ಞೆ ಬಂತು. ತಾನು ಎಲ್ಲಿದ್ದೇನೆ, ಏನು ಆಡಿದ್ದೇನೆ ಎಂಬ ನೆನಪಾಯಿತು. ಒಂದು ನಿಮಿಷ ನಾಚಿಕೆ, ಅಷ್ಟು ಜನರೆದುರು ನಿಂತಿರುವ ಸಭಾಕಂಪ ಮತ್ತು ಮುಂದೆ ಹೇಗೆ ನಿಭಾಯಿಸಬೇಕೆಂಬುದು ತಿಳಿಯದ ಸಂಭ್ರಾಂತಿಯಲ್ಲಿ ಸಿಕ್ಕಿಬಿದ್ದಳು. ಅವಳು ಇಲ್ಲಿಗೆ ಬಂದಿದ್ದುದು ಇತಿಹಾಸವನ್ನು ನೋಡಲು. ಭಾಗವಹಿಸದ ಪ್ರೇಕ್ಷಕಿಯಾದಾಗ ಮಾತ್ರವೇ ಇತಿಹಾಸದ ಎಲ್ಲ ಮುಖಗಳು ನಿಷ್ಪಕ್ಷಪಾತವಾಗಿ ಕಾಣುವುದು ಎಂದು ಅವಳು ನಂಬಿದ್ದಳು. ಆದರೆ ಇತಿಹಾಸಜ್ಞಳ ಪ್ರಜ್ಞೆಯು ಮಾಯವಾಗಿ ಅದು ಯಾವುದೋ ಬೇರೊಂದು ಪ್ರಜ್ಞೆಗೆ ಸಿಕ್ಕಿ ತಾನು ಈ ಇತಿಹಾಸದ ಒಂದು ಭಾಗವಾಗಿ ಸಕ್ರಿಯಳಾಗಿ ನಿಂತಿರುವ ಅರಿವುಂಟಾಯಿತು. ಇಲ್ಲಿಂದ ಇಳಿದು ಕೆಳಗೆ ಹೋಗಿ ತನ್ನ ಜಾಗದಲ್ಲಿ ಕುಳಿತುಕೊಳ್ಳಬೇಕೆನಿಸಿತು. ಅಷ್ಟರಲ್ಲಿ ವೆಂಕಟೇಶ ಮತ್ತೆ ಹೇಳಿದ, ಇಲ್ಲಿಂದ ಇಳಿದು ನಡಿ, ನಿನ್ನ ಜಾಗವಲ್ಲ ಇದು. ತಕ್ಷಣ ಅವಳಲ್ಲಿ ಒಂದು ವಿರೋಧ ಶಕ್ತಿ ಹುಟ್ಟಿತು. ಅದೇಕೆ ಇದು ತನ್ನ ಜಾಗವಾಗಬಾರದು? ಈ ಜನಕ್ಕೆ ಸತ್ಯವನ್ನು ಹೇಳಿಯೇ ಬಿಡಬೇಕು ಎನಿಸಿ ಗಟ್ಟಿಯಾಗಿ ಕೂಗಿದಳು. ಬ್ರಾಹ್ಮಣಿಕೆಯಲ್ಲಿ 2 ನಿಯಮಗಳಿವೆ. ಆತ್ಮಜ್ಞಾನ ಸ್ವರೂಪದ್ದು. ವೇದ ಅಂದರೆ ಜ್ಞಾನ, ಅಂದರೆ ಪ್ರತಿಯೊಂದು ಆತ್ಮಕ್ಕೂ ಜ್ಞಾನದ, ಅಂದರೆ ಅದನ್ನು ಪಡೆಯುವ, ಅಂದರೆ ವೇದಾಧ್ಯಯನದ ಅಧಿಕಾರವಿದೆ. ಅಂದರೆ ಪ್ರತಿಯೊಬ್ಬನಿಗೂ ಬ್ರಾಹ್ಮಣನಾಗುವ ಅಧಿಕಾರವಿದೆ. ಅಧಿಕಾರ ಕೊಡಿ ಅಂತ ಕೇಳಿದರೆ ಸಿಕ್ಕೋದಲ್ಲ, ಚಲಾಯಿಸಬೇಕು. ನೀವೆಲ್ಲ ಚಲಾಯಿಸಿ, ನೀವೆಲ್ಲ ಬ್ರಾಹ್ಮಣರೇ. ಬರೀ ಹುಟ್ಟಿನಿಂದ ಜ್ಞಾನ ಹೇಗೆ ಬರುತ್ತೆ? ಉಪದೇಶ ಮಾಡೋರು ಯಾರು? ವೆಂಕಟೇಶ ಕೇಳಿದ. ಉಪದೇಶ ಅನ್ನೋ ಸಂಸ್ಕಾರವೇ ಬೇಕಾಗಿದ್ದರೆ ಎಲ್ಲರಿಗೂ ಮಾಡಬೇಕು. ಹೆಂಗಸು ಗಂಡಸು ಅನ್ನುವ ವ್ಯತ್ಯಾಸವಿಲ್ಲದೆ ಮಾಡಬೇಕು. ಹೆಂಗಸಿಗೆ ವೇದಾಧ್ಯಯನದ ಅಧಿಕಾರವಿಲ್ಲ. ಯಾಕಿಲ್ಲ? ಬ್ರಾಹ್ಮಣರು ಮೊದಲು ಉಳಿದವರನ್ನೆಲ್ಲ ಶೂದ್ರರಾಗಿ ಉಳಿಸಿ ಆಮೇಲೆ ತಮ್ಮ ಹೆಂಗಸರನ್ನೇ ಶೂದ್ರತ್ವಕ್ಕೆ ಇಳಿಸಿದರು. ಕೇಳಿ, ಇಲ್ಲಿ ಇರುವ ಹೆಂಗಸರು ಗಂಡಸರಾದಿಯಾಗಿ ಎಲ್ಲರಿಗೂ ನಾನು ಬೇಕಾದರೆ ಬ್ರಹ್ಮೋಪದೇಶ ಮಾಡ್ತೀನಿ. ಮಾಡುವ ಅಧಿಕಾರ ನನಗಿದೆ. ನನಗೆ ಯಜ್ಞೋಪವೀತ ಧಾರಣೆಯಾಗಿದೆ.
ನನ್ನ ತಂದೆ ತೋಟದ ಆಶ್ರಮದಲ್ಲಿ ಹವನ ಮಾಡುತ್ತಿದ್ದಾಗ ನನಗೆ ಬ್ರಹ್ಮೋಪದೇಶ ಮಾಡಿದರು. ಸಾಕ್ಷಿಗೆ ಇಲ್ಲಿ ನೋಡಿ ಎಂದು ಅವಳು ತನ್ನ ಬಲಗೈ ಬೆರಳಿನಿಂದ ಎಡಹೆಗಲಿನ ರವಿಕೆಗೆ ಕೈ ಹಾಕಿ ಮೂರಳೆಯ ಜನಿವಾರವನ್ನು ಎಳೆದು ತೋರಿಸಿದಳು. ಅನಂತರ ಮತ್ತೆ ಕೂಗಿ ಹೇಳಿದಳು, ಇದೇ ದೇವಸ್ಥಾನದ ಮುಂದೆ ಹವನಕುಂಡ ಮಾಡಿ, ಬ್ರಾಹ್ಮಣರಾಗುವ ಆಶೆ ಇರೋರೆಲ್ಲ ಸ್ನಾನ ಮಾಡಿ ಬನ್ನಿ. ನಾನು ಒಬ್ಬೊಬ್ಬರಾಗಿ ಯಜ್ಞೋಪವೀತ ಹಾಕಿ ಬ್ರಹ್ಮೋಪದೇಶ ಮಾಡ್ತೀನಿ. ಯಾರ್ಯಾರು ಬೇಕು ಕೈ ಎತ್ತಿ, ಅಥವಾ ಎದ್ದು ನಿಲ್ಲಿ. ಯಾರೂ ಕೈ ಎತ್ತಲಿಲ್ಲ, ಯಾರೂ ಎದ್ದೂ ನಿಲ್ಲಲಿಲ್ಲ. ಆದರೆ ಒಂದು ನಿಮಿಷದಲ್ಲಿ ವಾಲ್ಮೀಕಿಯಾಗ ಬಯಸಿದ ಬೇಡರ ಮಲ್ಲನಾಯಕ ಎದ್ದು ನಿಂತು ಹೇಳಿದ, ಈ ವಮ್ಮನಿಗೆ ಹುಚ್ಚು ಹಿಡಿದೈತೆ ಕಣ್ರೀ. ಗರುಡಯ್ಯಂಗಾರರು ಅಷ್ಟೇ ಗಟ್ಟಿಯಾಗಿ ಜೋಡಿಸಿದರು, ಹೆಂಗಸು ಜನಿವಾರ ಹಾಕ್ಕೊಂಡಿರೋದು ಅಂದರೆ ಹುಚ್ಚು ಹಿಡಿದಿರೋದೇ ನಿಜ. ಇಲ್ಲ, ನಾನು ಸತ್ಯ ಹೇಳ್ತೀನಿ ಕೇಳಿ, ಸತ್ಯ ಕೂಗಿದಳು. ವೆಂಕಟೇಶನಿಗೆ ಗಾಬರಿಯಾಯಿತು. ತಕ್ಷಣ ಹೇಳಿದ, ಹುಚ್ಚು ಹಿಡಿದಿದ್ದ ನಮ್ಮ ಅಪ್ಪ ಇದ್ದ ತ್ವಾಟದಲ್ಲೇ ಹಗಲು ರಾತ್ರಿ ಇರ್ತಾಳೆ, ಬ್ಯಾಡ ಅಂದ್ರೂ ಕೇಳುಲ್ಲ. ಎಂಟರಮಣಯ್ಯನ್ ದ್ಯಾವ ಬಡಿದೈತೆ, ಈ ಹುಡುಗಿನ ಕರ್ಕೊಂಡು ಹೋಗಿ ಕಳಿಸಿ ಎಂದು ಸಭೆಯ ದೊರೆಯಾಗಿದ್ದ ದೊಡ್ಡ ಪಟೇಲರು ಹೇಳಿಬಿಟ್ಟರು. ಸತ್ಯಳಿಗೆ ಪ್ರಚಂಡ ಕೋಪ ಬಂತು. ಮಾತನಾಡಲು ತುಟಿ ಚಲಿಸುತ್ತಿತ್ತು. ಆದರೆ ಒಂದು ಮಾತು ಬಾರದಂತೆ ಆಗಿತ್ತು. ತಲೆ ಶೂನ್ಯವಾಗಿ ಹೋಗಿತ್ತು. ತಲೆ ಸುತ್ತಿ ಬಂದಂತೆ ಆಯಿತು. ತಾನು ಈಗ ಕೆಳಗೆ ಬಿದ್ದು ಬಿಡುತ್ತೇನೆಂಬ ಅರಿವಾಯಿತು. ಆದರೆ ಜಗುಲಿಯಿಂದ ಕೆಳಗೆ ಇಳಿದು ಕುಳಿತುಕೊಳ್ಳಬೇಕೆನ್ನುವುದರೊಳಗೆ ಕುಸಿದು ಬಿದ್ದಳು. ಜನವೆಲ್ಲ ಸತ್ತೋಯ್ತು ಸತ್ತೋಯ್ತು ದೆವ್ವ ಬಡ್ಕೊಂಡು ಎನ್ನುತ್ತಾ ಎದ್ದು ನಿಂತರು. ತಲೆಗೆ ತಟ್ಟೋಕೆ ನೀರು ತನ್ನಿ ಎಂದು ಹೇಳಿ ಸುತ್ತ ಸೇರಿದವರನ್ನು ಗದರಿಸಿ ದೂರ ಕಳಿಸಿ ವೆಂಕಟೇಶ ಗಾಳಿ ಹಾಕಿದ. ನರಸಿಂಹ ಜೋಯಿಸರು ಒಳಗಿನಿಂದ ಒಂದು ಚೊಂಬು ನೀರು ತಂದು ತಲೆಗೆ ತಟ್ಟಿದರು. 5 ನಿಮಿಷದಲ್ಲಿ ಅವಳಿಗೆ ಪ್ರಜ್ಞೆ ಬಂತು. ದೇವ್ರ ತೀರ್ಥ ಹಾಕಿದ ಮೇಲೆ ದೆವ್ವ ಬಿಡ್ತು ಎನ್ನುತ್ತಾ ಜನರು ಆಶ್ಚರ್ಯಪಟ್ಟರು. ಸತ್ಯಳಿಗೆ ನಾಚಿಕೆ ಎನಿಸಿತು. ತಕ್ಷಣ ಎದ್ದು ಹೊರಟಳು. ಬಿದ್ದೀಯಾ ತಡಿ ಎಂದು ವೆಂಕಟೇಶ ತೋಳು ಹಿಡಿದುಕೊಂಡ. ಸಿಟ್ಟಿನಿಂದ ಕೊಸರಿ ಅವನ ಕೈಯನ್ನು ಬಿಡಿಸಿಕೊಂಡು ಅವಳು ದೇವಸ್ಥಾನದ ಹಿಂಭಾಗಕ್ಕೆ ನಡೆದು ಅಲ್ಲಿ ದಿಬ್ಬವನ್ನು ಇಳಿದು ಕಾಲುವೆಯ ಕಡೆಗೆ ತಿರುಗಿ ಕಾಲುವೆಯ ದಡದಲ್ಲಿ ನಡೆದು ತೋಟವನ್ನು ಸೇರಿದಳು. ಸುಮ್ಮನೆ ನೋಡುತ್ತಾ ಕುಳಿತಿದ್ದ ತಾನು ಯಾವ ಕ್ಷಣದಲ್ಲಿ ಹೇಗೆ ಸಭಾಪೀಠವನ್ನು ಹತ್ತಿ ನಿಂತೆ, ಹೇಗೆ ಮಾತನ್ನು ಶುರು ಮಾಡಿದೆ ಎಂಬುದು ಎಷ್ಟು ಜ್ಞಾಪಿಸಿಕೊಂಡರೂ ತಿಳಿಯಲಿಲ್ಲ. ಕೊಳದಲ್ಲಿ ಮುಖ ಕೈಕಾಲುಗಳನ್ನು ತೊಳೆದುಕೊಂಡು ದಡದಲ್ಲಿ ಸುಮ್ಮನೆ ಕುಳಿತಳು. ಅಲ್ಲಿ ಉಂಟಾಗಿದ್ದ ನಾಚಿಕೆ ಮತ್ತು ಅವಮಾನಗಳು ಈಗ ಕಡಿಮೆಯಾಗಿದ್ದುವು. ಅದೇ ಸಮಯದಲ್ಲಿ ಯಾಕೆ ತಲೆ ಸುತ್ತಿ ಬಂತು ಎಂದು ವಿಷಾದಪೂರ್ವಕ ಆಶ್ಚರ್ಯಪಡುತ್ತಾ ಸುಮ್ಮನೆ ಕುಳಿತಿದ್ದಳು. ತಾನು ಆ ಸಭೆಯ ಎದುರಿಗೆ ನಿಂತು ಗಟ್ಟಿಯಾಗಿ ಹೇಳಿದ ಮಾತುಗಳ ನೆನಪಾಯಿತು. ನನಗೆ ಬ್ರಹ್ಮೋಪದೇಶವಾಗಿದೆ ಎಂದು ಹೇಳಿದ ನೆನಪಿನ ಜೊತೆಗೆ ಅಪ್ಪ ಸತ್ತ ನಂತರ ತಾನು ಹವನವನ್ನೇ ಮಾಡಿಲ್ಲವಲ್ಲ ಎಂಬ ಅರಿವಾಯಿತು. ಶಾಂತಪ್ಪ ಶೆಟ್ಟರು ಹೇಳುವಂತೆ ಚತುರ್ವರ್ಣವು ಈ ವಿಷ್ಣು ದೇವರ ಕಲ್ಪನೆಗೆ ಅಂಟಿ ಬೆಳೆದಿರಬಹುದು. ಲಿಂಗಕ್ಕೆ ತಲೆ, ರಟ್ಟೆ, ಹೊಟ್ಟೆ ಯಾವುದೂ ಇಲ್ಲದಿರಬಹುದು. ಇವೆಲ್ಲಕ್ಕಿಂತ ಆದಿಯಾದ ಹವನದಲ್ಲಿ ಅವಳಿಗೆ ವಿಶೇಷ ಆಕರ್ಷಣೆ ಕಾಣಿಸಿತು. ತಾನು ಇನ್ನು ಮೇಲೆ ದಿನಾ ಹವನ ಮಾಡಬೇಕೆನಿಸಿತು. ಆ ದಿನದಿಂದಲೇ ಆರಂಭಿಸಬೇಕೆಂದು ನಿಶ್ಚಯಿಸಿ ಸಮಿತ್ತುಗಳನ್ನು ಶೇಖರಿಸಲು ಕುಡುಗೋಲು ತೆಗೆದುಕೊಂಡು ಬೇಲಿಯ ದಡದಲ್ಲಿದ್ದ ಮರಗಳ ಕೆಳಕ್ಕೆ ಹೋಗಿ ಒಣಗಿ ಬಿದ್ದಿದ್ದ ಕೆಲವು ಕೊನೆಗಳನ್ನು ಕ್ರಮವಾಗಿ ಕಡಿದು ಜೋಡಿಸಲು ಆರಂಭಿಸಿದಳು. ಸ್ವಲ್ಪ ಹೊತ್ತಿನಲ್ಲಿ ದೊಡ್ಡ ಗದ್ದಲ ಕೇಳಿಸಿತು. ಆ ಕಡೆಗೆ ಕಿವಿಗೊಟ್ಟು ಆಲಿಸಿದಳು. ದೇವಸ್ಥಾನದ ಹತ್ತಿರ ದೊಡ್ಡ ಜಗಳ ಅಥವಾ ಹೊಡೆದಾಟವಾಗುತ್ತಿರುವಂತೆ ಅನಿಸಿತು. ಎದ್ದು ಹೊಳೆಬಾಗಿಲಿನ ತನಕ ಹೋಗಿ ನೋಡುತ್ತಾಳೆ. ಅಲ್ಲಿ ನಿಜವಾಗಿಯೂ ಹೊಡೆದಾಟವಾಗುತ್ತಿದೆ. ಹೆಂಗಸರು, ಮಕ್ಕಳು ಮತ್ತು ಕೈಲಾಗದವರು ಗದ್ದೆಯ ಹಳ್ಳ, ಕಾಲುವೆಯ ದಡ, ಕೆರೆಯ ಏರಿ, ಊರಿನ ಕಡೆ ಹೀಗೆ ಒಂದೊಂದು ದಿಕ್ಕಿಗೂ ಹೆದರಿ ಚದುರಿ ಓಡುತ್ತಿದ್ದಾರೆ. ತಾನು ಹತ್ತಿರ ಹೋಗಿ ನೋಡಬೇಕೆಂಬ ಆಶೆಯಾಯಿತು. ಆದರೆ ಈ ಸಂದರ್ಭದಲ್ಲಿ ಹೋಗುವುದು ಅಪಾಯವೆಂಬ ಅರಿವಾಯಿತು. ಮನಸ್ಸಿನಲ್ಲಿ ತಿರಸ್ಕಾರವೂ ಹುಟ್ಟಿತು. ಹೊಳೆಬಾಗಿಲು ಹಾಕಿಕೊಂಡು ತೋಟದೊಳಕ್ಕೆ ಬಂದಳು.